ಯಾವುದೇ ಓಟಕ್ಕೆ ಮನ ಮಾಡ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ 28ರಲ್ಲಿ ಸ್ಥಗಿತ. ಉತ್ತಮವಾದೊಂದು ಹೊಡೆತ. ಚೆಂಡು ಗೂಟ ರಕ್ಷಕನ ಬೊಗಸೆಯ ಒಳಗೆ. ನವೀನ್ ಪಂದ್ಯಾಟದ ವೀಕ್ಷಣೆಯಲ್ಲಿ. ಅವರ ತರವಾದ ಸ್ಥಾನ ತುಂಬಲು ಇನ್ನೂರು ಹೊಡಬಡಿಯ ದಾಂಡಿಗ ರಾಮ್ ಅಂಕಣದೊಳ ಪ್ರವೇಶವನ್ನು ಕಾಣ್ತಾ ಇದ್ದಾನೆ. ಉತ್ತಮವಾದಂತ ಹೊಡೆತ. ಚೆಂಡು ಸೀಮಾ ರೇಖೆ ಗಡಿ ಆಚೆ. ಏತನ್ಮಧ್ಯೆ 6 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ತಂಡದ ಮೊತ್ತ 34ರತ್ತ. ದ್ವಿತೀಯ ಎಸೆತಕ್ಕಾಗಿ ಪ್ರವೀಣ್ ಮತ್ತೆ ಗೊತ್ತಿಯಾಗುವುದನ್ನ ಕೈ ಚೆಲ್ತಾ ಇದ್ದಾರೆ ಲಾಂಗ್ ಆನ್ ವಿಭಾಗದಲ್ಲಿ. ಆರೆಂಜಾಲು ಹಾಲಂಬೇರು ತಂಡದ ಪರವಾಗಿ ಒಂಟಿ ಓಟ ಸೇರ್ಪಡೆಗೊಳ್ತಾ ಇದೆ. ನಾವೊಂದು ಸಿಕ್ಸರ್ ತಂಡಕ್ಕೆ ತಂಡದ ಮೊತ್ತ 35. ಮೂರನೇ ಎಸೆತಕ್ಕಾಗಿ ಪ್ರವೀಣ್ ಉತ್ತಮವಾದಂತ ಒಂಟಿ ಓಟ ಸಂಪಾದನೆ ಸಫಲತೆಗೊಳ್ತಾ ಇದೆ. 4ನೇ ಎಸೆತಕ್ಕಾಗಿ ಡಾಟ್ ಅಂಡ್ ಡೆಲಿವರಿಯೊಂದಿಗೆ ಉದ್ದರಿ ಆಘಾತ. ಏತನ್ಮಧ್ಯೆ ಪ್ರವೀಣ್ ಪಂದ್ಯಾಟದ ವೀಕ್ಷಣೆಯಲ್ಲಿ ಕಂಡುಕೊಂಡ್ರೆ ಅವರ ತೆರವಾದ ಸ್ಥಾನ ತುಂಬಲು ಚಿದಾನಂದ್ ಅಂಕಣದೊಳ ಪ್ರವೇಶವನ್ನು ಕಾಣ್ತಾ ಇದ್ದಾರೆ. ಚಿದಾನಂದ್ ಸ್ಟ್ರೈಕರ್ ವಿಭಾಗದಲ್ಲಿ ದಾಂಡನ್ನು ಜಲ್ಪಿಸ್ತಾ ಇದ್ರೆ ಐದನೇ ಎಸೆತಕ್ಕಾಗಿ ಉದ್ದರಿ ಆಘಾತ ಕಂಡುಕೊಳ್ತಾ ಇದೆ. ಏತನ್ಮಧ್ಯೆ ನಮ್ಮಲ್ಲಿ ಗಾಣಿಗ ಸಮುದಾಯದ ಯಕ್ಷಗಾನದ ಕಲೆ ಬಹಳಷ್ಟು ಹೆಸರುವಾಸಿಯಾದಂತಹ ಒಂದು ಕಲೆ ಆಗಿರ್ತದೆ. ನಮ್ಮ ಸಮುದಾಯವನ್ನೇ ಉತ್ತುಂಗಕ್ಕೆ ಏರಿಸಿದಂತಹ ಕಲೆ ಯಕ್ಷಗಾನ ಕಲೆ. ಇದರಲ್ಲಿ ಹೇರಂಜಾಲು ಮನೆತನದ ಕಿರಿಯ ಭಾಗವತರಾದಂತಹ ಪಲ್ಲವ ಗಾಣಿಗ ಅವರನ್ನ ಸಂಸ್ಥೆಯಿಂದ ಗೌರವಿಸ್ತಾ ಇದ್ದೇವೆ. ಏತನ್ಮಧ್ಯೆ ಪಂದ್ಯಾಕೂಟದ ಕೊನೆ ಎಸೆತ. ಅಕ್ರಮ ಎಸೆತವನ್ನು ಎಸೆದಿರುವಂತ ಸೂಚನಾ ನಿರ್ಣಾಯಕರಿಂದ ಬಲಗೂಟದಿಂದ ಹೊರ ತಿರುವು ಕಂಡಂತ ಚೆಂಡು ಮತ್ತೆ ಉದ್ದರಿ ಆಘಾತ ಕಂಡುಕೊಳ್ತಾ ಇದೆ. ಅವರ ತೆರವಾದ ಸ್ಥಾನ ತುಂಬಲು 200 ಹೊಡಬಡಿಯ ದಾಂಡಿಗ ಸುಧಾ ಅಂಕಣದೊಳ ಪ್ರವೇಶವನ್ನು ಕಾಣ್ತಾ ಇದ್ದಾನೆ.
ಈ ಒಂದು ಮೈದಾನದಲ್ಲಿ ಪಂದ್ಯಾಕೂಟದಲ್ಲಿ ಹ್ಯಾಟ್ರಿಕ್ ಚಾನ್ಸ್ ಅನ್ನು ಪಡೆಯುವ ಎಲ್ಲ ಹ್ಯಾಟ್ರಿಕ್ ಅನ್ನು ಪಡೆದುಕೊಂಡಿರ್ತಕ್ಕಂಥ ಮೊದಲನೇ ಆಟಗಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರವೀಣ್. ಈ ನಡುವೆ ಹಾಲಂಬೇರು ಕ್ರಿಕೆಟರ್ಸ್ ತಂಡ ಮುಂದಿನ ಹಂತಕ್ಕೆ ತೇರ್ಗಡೆ ಹೊಳ್ತಾ ಇದೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಸಂತೋಷ್ ಅವರು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಲಂಬೇರು ಕ್ರಿಕೆಟರ್ಸ್ ತಂಡದ ಸಂತೋಷ್ ಈ ಒಂದು ಪ್ರಶಸ್ತಿಯನ್ನ ಉಪ್ಪುಂದ ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಶೇಖರ್ ಪೂಜಾರಿ ಅವರು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಲ್ 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 ಈಗಾಗಲೇ ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಿದ ನಾಮುಂದ ತಂಡದ ನಾಯಕ ದಯಮಾಡಿ ವೇದಿಕೆಗೆ ಬಂದು ತಮ್ಮ ಗಾಣಿಗ ಸಮಾಜದ ಸ್ಮರಣಿಕೆಯನ್ನು ತೆಗೆದುಕೊಂಡು ಹೋಗಬೇಕು. ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಿದ ನಿಮಗೆ ಅಭಿನಂದನೆಗಳು. ನವೀನ್ ಗಾಣಿಗ, ದಯವಿಟ್ಟು ನವೀನ್ ಗಾಣಿಗರವರು ನಾಮುಂದ ತಂಡದ ನಾಯಕ ಈ ಒಂದು ಸ್ಮರಣಿಕೆಯನ್ನು ಖ್ಯಾತ ನ್ಯಾಯವಾದಿಗಳು ಮೋಬಿಯವರು ಹಸ್ತಾಂತರಿಸಬೇಕು. ಈ ಒಂದು ನಾಮುಂದ ಸಿಕ್ಸರ್ಸ್ ತಂಡ ಸೋಮಲಿಂಗೇಶ್ವರ ವಿರುದ್ಧ ಹೋರಾಟವನ್ನು ಮಾಡಿ ಪರಾಭವಗೊಂಡಿದೆ. ಧನ್ಯವಾದಗಳು ನಿಮಗೆ. ಖ್ಯಾತ ಬೈಂದೂರು ನ್ಯಾಯವಾದಿಗಳಾದ ಮೋಬಿಯವರು ಈ ಒಂದು ಧನ್ಯವಾದಗಳು. ನಾಮುಂದ ಸರ್ವ ಸದಸ್ಯರಿಗೂ ನಿಮ್ಮನ್ನು ಗುರುತಿಸಿಕೊಂಡಿದ್ದೇವೆ. ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿದ ನವೀನ್ ಗಾಣಿಗರಿಗೂ ಕೂಡ ಅಭಿನಂದಿಸ್ತಾ ಇದ್ದೀವಿ. ಸಮಾಜವನ್ನು ಕ್ರೀಡೆಯ ಹೆಸರಿನಲ್ಲಿ ರಾಜ್ಯ ವ್ಯಾಪ್ತಿಯಲ್ಲಿ ಒಂದು ಕಡೆ ಸೇರಿಸುತ್ತಿರುವುದು ಒಂದು ಸಾಧನೆಯೇ ಸರಿ.
ಈ ಕ್ರೀಡಾಕೂಟವು ಯಶಸ್ವಿಯಾಗಲಿ, ಸಮಾಜದಲ್ಲಿ ಐಕ್ಯತೆ ಉಂಟಾಗಲಿ, ಎಲ್ಲ ಕ್ರೀಡಾಪಟುಗಳಿಗೆ ಯಶಸ್ವಿಯಾಗಲಿ ಎಂದು ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ನಾನು ಸಹ ಗಾಣಿಗ ಸಮಾಜದೊಂದಿಗೆ ಇದ್ದು ಕ್ರೀಡಾಕೂಟದಲ್ಲಿ ಭಾಗಿಯಾಗಲು ಇಚ್ಛಿಸಿದ್ದು ನಾನು ಸಹ ಅಲ್ಲಿ ಬರ್ತೀನಿ. ನಮಸ್ಕಾರ ಬಂಧುಗಳೇ, ನಾನು ಪಿ ಜಿ ರಾಘವೇಂದ್ರ, ಗಾಣಿಗ ಸೇವಾ ಸಂಘ ತಗ್ಗರ್ಸೆ ಇವರ ವತಿಯಿಂದ ನಡೆಯುತ್ತಿರುವ ವೇಣುಗೋಪಾಲ ಕೃಷ್ಣ ಟ್ರೋಫಿ, ಇದನ್ನು ಅಲ್ಲಿಯ ಅಧ್ಯಕ್ಷರಾದಂತಹ ವೀರಭದ್ರ ಗಾಣಿಗ ಹಾಗೂ ಸಮಿತಿ ಸದಸ್ಯರು ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದು ಅವರೆಲ್ಲರಿಗೂ ಶುಭ ಕೋರುತ್ತೇನೆ. ಕ್ರಿಕೆಟ್ ಕೇವಲ ಒಂದು ಕ್ರೀಡೆ ಆಗಿರದೆ ಎಲ್ಲರನ್ನು ಬೆಸೆಯುವ ಒಂದು ಆಟವಾಗಿರುತ್ತದೆ. ಈ ಕ್ರೀಡಾಕೂಟಕ್ಕೆ ಗಾಣಿಗ ಸಮಾಜದ ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಗಾಂಧಿ ಮೈದಾನದಲ್ಲಿ ನಡೆಯುತ್ತಿರತಕ್ಕಂತಹ ಮೊದಲನೇ ದಿನದ ಮೂರನೇ ಪಂದ್ಯಾಟ ಈಗಾಗಲೇ ವೇಣುಗೋಪಾಲ ಕೃಷ್ಣ ಟ್ರೋಫಿಗಾಗಿ ಸಡಸಾಟ. ಈಗಾಗಲೇ ದಾಂಡುಗತ್ತಿಯಲ್ಲಿ ತುಮಕೂರು ಯುವ ಸಂಘಟನೆ ಪರವಾಗಿ ಸೈಕರಿ ಭಾಗದಲ್ಲಿ ಚಂದ್ರು, ನಾನ್ ಸೈಕರಿ ಭಾಗದಲ್ಲಿ ಉಮೇಶ್ ಅವರನ್ನ ಪರಿಚಯಿಸಿಕೊಳ್ತಾ ಇದ್ದಾವೆ. ತನ್ಮಧ್ಯೆ ಎಸ್ತಗಾರಿಕೆ ಭಾಗದಲ್ಲಿ ವೇಣುಗೋಪಾಲ ಕೃಷ್ಣ 12ನೇ ಆಟಗಾರ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ದ್ವಿತೀಯ ಎಸ್ತಕ್ಕಾಗಿ ಸೂರಜ್, ಉತ್ತಮವಾದ ಸೆತ್ತ ಓಡಿಯ ಸಪ್ಪಾದರೆ ಮಧ್ಯ ಉಮೇಶ್ ಅವರ ದಾಂಡು ಜಲಪಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಅಂಕೆ ಹೆಚ್ಚಳ ಕಂಡುಕೊಳ್ತಾ ಇದೆ. ಮಧ್ಯ ಸೂರಜ್ 3ನೇ ಎಸ್ತಕ್ಕಾಗಿ ಉಮೇಶ್ ಅವರಿಗೆ ಉತ್ತಮವಾದ ಸೆತ್ತ ಒಂಟಿ ಓಟ ಸಂಪಾದನೆ ಕಂಡುಕೊಳ್ತಾ ಇದೆ. ನಾಲ್ಕನೇ ಎಸೆತಕ್ಕಾಗಿ ಸೂರಜ್ ಉತ್ತಮವಾದ ಎಸೆತ, ಆಟ ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಯಾವುದೇ ಓಟಕ್ಕೆ ಮನ ಮಾಡ್ತಾ ಇಲ್ಲ. ಈಗಾಗಲೇ ಸಮಾಜ ಬಾಂಧವರು ಊಟದ ವ್ಯವಸ್ಥೆ ಇದೆ. ಸಮಾಜ ಬಾಂಧವರಿಗೆ ಟೋಕನ್ ಅನ್ನ ತಕ್ಕೊಂಡು ಊಟಕ್ಕೆ ಹೋಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಕೊನೆಯ ಎಸೆತಕ್ಕಾಗಿ ಸೂರಜ್ ಎಸೆಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ ಎಡಗುಟ್ಟದಿಂದ ಹೊರ ತಿರುವನ್ನು ಕಂಡಂತ ಚೆಂಡು ಆಕ್ರಮಣದ ಮುಖೇನ ಅಂಕಿಅಂಶ ಪಟ್ಟಿಯಲ್ಲಿ ದಾನ ರೂಪದ ಓಟ ಸೇರ್ಪಡೆಗೊಳ್ತಾ ಇದೆ. ತಂಡದ ಮೊತ್ತ 6. ಕೊನೆಯ ಎಸೆತಕ್ಕಾಗಿ ಉತ್ತಮವಾದಂತ ಹೊಡೆತ, ಹಾಲ್
ಈಗಾಗಲೇ ಆರಂಭಿಕ ಓವರ್ನ ಮುಕ್ತಾಯ ಕಂಡುಕೊಳ್ತಾ ಇದೆ. ಹೇಮಾಕೇನ ಗಾಣಿಗ ಯುವ ಸಂಘಟನೆ ತುಮಕೂರು ಏಳು ಓಟಗಳನ್ನು ಕಲೆ ಹಾಕ್ತಾ ಇದೆ. ಯಾವುದೇ ಉದ್ದರಿಯ ಆಘಾತವಿಲ್ಲದೆ ಏತನ್ಮಧ್ಯೆ ಸ್ಟ್ರೈಕರ್ ವಿಭಾಗದಲ್ಲಿ ಉಮೇಶ್ ಅವರನ್ನ ಪರಿಚಯಿಸಿಕೊಳ್ತಾ ಇದ್ದೇವೆ. ಉಮೇಶ್ ಅವರನ್ನ ಪರಿಚಯಿಸಿಕೊಳ್ತಾ ಇದ್ದಾವೆ. ಏತನ್ಮಧ್ಯೆ ದ್ವಿತೀಯ ಓವರ್ನ ಪ್ರಥಮ ಎಸೆತಗಾಗಿ ಹರ್ಷ ಅವರನ್ನ ಪರಿಚಯಿಸಿಕೊಳ್ತಾ ಇದ್ದಾವೆ ವೇಣುಗೋಪಾಲ ಕೃಷ್ಣ ಕ್ರಿಕೆಟರ್ಸ್ ಪರವಾಗಿ. ಉತ್ತಮವಾದ ಎಸೆತ, ಒಂಟಿ ಓಟ ಸಂಪಾದನೆ ಪೂರ್ಣಗೊಳ್ಳುವುದರೊಳಗೆ ಉದ್ದರಿ ಆಘಾತ. ಉಮೇಶ್ ಅವರ ಬಲಿಷ್ಠ ಉದ್ದರಿ ಆಘಾತ. ಉಮೇಶ್ ಪೆವಿಲಿಯನ್ ಹಾದಿ. ಪಂದ್ಯಾಟದ ವೀಕ್ಷಣೆಯಲ್ಲಿ ಉಮೇಶ್ ಕಂಡುಕೊಂಡ್ರೆ ಅವರ ತೆರವಾದ ಸ್ಥಾನ ತುಂಬಲು ಇನ್ನೊರು ಹೊಡಬಡಿಯ ದಾಂಡುಗ ಅಂಕಣಗಳ ಪ್ರವೇಶವನ್ನು ಕಾಣ್ತಾ ಇದ್ದಾನೆ. ಶರತ್ ಅವರನ್ನ ಪರಿಚಯಿಸಿಕೊಳ್ತಾ ಇದ್ದಾವೆ. ಸ್ಟ್ರೈಕರ್ ವಿಭಾಗದಲ್ಲಿ ಚಂದ್ರು, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶರತ್. ತುಮಕೂರು ಕ್ರಿಕೆಟರ್ಸ್ ಪರವಾಗಿ ಈಗಾಗಲೇ ನುಗ್ಗಿನಲ್ಲಿ ಸಮುದಾಯದವರು ಊಟಕ್ಕೆ ಹೋಗುವುದನ್ನ ಕಾಣ್ತಾ ಇದೆ. ಸಂಘಟಕರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಏತನ್ಮಧ್ಯೆ ದ್ವಿತೀಯ ಎಸೆತಕ್ಕಾಗಿ ಹರ್ಷ, ವೇಣುಗೋಪಾಲ ಕೃಷ್ಣ ಕ್ರಿಕೆಟರ್ಸ್ ಪರವಾಗಿ ಎಸೆಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರ. ಸ್ಟ್ರೈಕರ್ ವಿಭಾಗದಲ್ಲಿ ತುಮಕೂರು ತಂಡದ ಪರವಾಗಿ ಚಂದ್ರು ದಾಂಡವನ್ನು ಜಲ್ಪಿಸ್ತಾ ಇದ್ರೆ ಉತ್ತಮವಾದಂತಹ ಹೊಡೆತ. ಚೆಂಡು ಸೀಮಾ ರೇಖೆ ಗಡಿ ತಲುಪುವುದರೊಳಗೆ ಕ್ಷೇತ್ರರಕ್ಷಕನ ಬಗಸೆಯೊಳಗೆ ಚಂದ್ರು ಅವರ ಬಲಿಷ್ಠ ಉತ್ತರಿಯ ಆಘಾತ ಕಂಡುಕೊಳ್ತಾ ಇದೆ. ಅವರ ತರವಾದ ಸ್ಥಾನ ತುಂಬಲು ಇನ್ನೂರು ಹೊಡಬಡಿಯ ದಾಂಡಿಗ ಅಂಕಣಗಳ ಪ್ರವೇಶವನ್ನು ಕಾಣ್ತಾ ಇದ್ದಾರೆ. ಲಚ್ಚಿ ಚಂದ್ರು ಈಗಾಗಲೇ ಪಂದ್ಯಾಟದ ವೀಕ್ಷಣೆಯಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಶರತ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಲಚ್ಚಿ. ಸ್ಟ್ರೈಕರ್ ವಿಭಾಗದಲ್ಲಿ ದಾಂಡವನ್ನು ಜಲ್ಪಿಸ್ತಾ ಇದ್ರೆ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶರತ್. ಏತನ್ಮಧ್ಯೆ ಎಸೆಗಾರಿಕೆ ವಿಭಾಗದಲ್ಲಿ ಹರ್ಷ. ಉತ್ತಮವಾದಂತ ಹೊಡೆತ ಮತ್ತೆ ಏತನ್ಮಧ್ಯೆ ಲಚ್ಚಿ ದಾಂಡು ಜಲಪಿಸ್ತಾ ಇದೆ. ತುಮಕೂರಿಗೆ ಆಧಾರ ಸ್ತಂಭ ಲಚ್ಚಿ ಸ್ಟ್ರೈಕರ್ ಅಲ್ಲಿ ದಾಂಡನ್ನು ಜಲ್ಪಿಸ್ತಾ ಇದ್ರೆ ಏತನ್ಮಧ್ಯೆ ನಾಲ್ಕನೇ ಎಸೆತಕ್ಕಾಗಿ ಹರ್ಷ. ಒಂಟಿ ಓಟ ಸಂಪಾದನೆ ಕಂಡುಕೊಳ್ತಾ ಇದೆ. ಈಗಾಗಲೇ ಥರ್ಡ್ ಅಂಪೈರ್ಗೆ ನಿರ್ಣಯವನ್ನು ನೀಡಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ.
ನಾಟ್ ಔಟ್ ಎಂದು ಗುರುತಿಸಲಾಗಿದೆ. ಮಧ್ಯ 5ನೇ ಎಸೆಗಾಗಿ ಹರ್ಷ. ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 12ರಲ್ಲಿ ಸ್ಥಗಿತ. ಮತ್ತೆ ಚೆಂಡಿಗೂ ದಾಂಡಿಗೂ ಸಂಪರ್ಕ ಕಂಡು ಬರ್ತಾ ಇಲ್ಲ. ಓವರ್ನ ಮುಕ್ತಾಯ. ವೇಣುಗೋಪಾಲಕೃಷ್ಣ ಟ್ರೋಫಿ 2022ಕ್ಕಾಗಿ ಗಾಂಧಿ ಮೈದಾನದಲ್ಲಿ ನಡೆತಿರುವ ರಾಜ್ಯ ಮಟ್ಟದ 60 ಗಜಗಳ ಪಂದ್ಯಾಟ ನೆರವೇರ್ತಾ ಇದೆ. ಬಿಸಿಲಿನ ಜಳ ನೇರವಾಗಿ ಅಂಕಣದ ಒಳಪ್ರವೇಶವನ್ನು ಕಂಡುಕೊಳ್ತಾ ಇದೆ. ಬಂದಿರುವ ನಮ್ಮೆಲ್ಲ ಸಮಾಜ ಬಾಂಧವರಿಗೆ ರೋಟರಿ ಭವನದಲ್ಲಿ ಅಚ್ಚುಕಟ್ಟಾದ ಊಟದ ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿದೆ. ದಯವಿಟ್ಟು ಬಂದಿರುವ ಎಲ್ಲ ಬಂಧುಗಳು ದಯಮಾಡಿ ಊಟ ಮಾಡಿ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕ್ರಿಕೆಟ್ ಪಂದ್ಯಾಟದ 2 ದಿನದ ಭೋಜನ ವ್ಯವಸ್ಥೆಯ ಕೊಡುಗೆಯನ್ನು ನೀಡಿದ ಡಾಕ್ಟರ್ ಗೋವಿಂದ್ ಬಾಬು ಪೂಜಾರಿ ಅವರಿಗೆ ಮತ್ತೊಮ್ಮೆ ವಿಶೇಷ ಧನ್ಯವಾದಗಳು ಮತ್ತು ಅಭಿನಂದನೆ ಸಲ್ಲಿಸಿಕೊಳ್ತಾ ಇದ್ದೇವೆ. ಎಸೆತಗಾರರ ಸೂರಜ್ ಎಸೆತಗಾರಿಕೆ ವಿಭಾಗದಲ್ಲಿ ಕಂಡುಕೊಳ್ತಾ ಇದ್ದಾವೆ. ಸೂರಜ್ ಈಗಾಗಲೇ 1 ಓವರನ್ನು ಅತ್ಯಂತ ಚಾಣಾಕ್ಷತನದಿಂದ ದಾಂಡಿಗರನ್ನ ಕಟ್ಟಿ ಹಾಕಿದ ಸೂರಜ್ ಅನುಭವಿ ಆಟಗಾರ. ಮುಖ್ಯ ವೇದಿಕೆಯಿಂದ ನೇರ ನಿರ್ಣಾಯಕರನ್ನ ದಾಟಿಕೊಂಡು ಸುಸಜ್ಜಿತವಾದ ಕ್ಷೇತ್ರ ರಕ್ಷಣೆಯನ್ನ ನಿರ್ವಹಣೆ ಮಾಡುತ್ತಾ ಮಧ್ಯ ಸೂರಜ್ ತನ್ನ 2ನೇ ಓವರ್ನ ಮೊದಲ ಎಸೆತಕ್ಕಾಗಿ ನಿರ್ಣಾಯಕರನ್ನು ದಾಟಿಕೊಂಡು ಈ ಮಧ್ಯೆ ಲಚ್ಚಿ ಅದನ್ನು ಎದುರಿಸಿ ಆಡ್ತಾ ಇದ್ದಾರೆ. ಗಾಳಿಯಲ್ಲಿ ತೇಲಿ ಹೋದ ಚೆಂಡು ನೇರ ಕ್ಷೇತ್ರರಕ್ಷಕರ ಬೊಗಸೆಯಲ್ಲಿ ಔಟ್ ಆಗುವುದರ ಮುಖೇನ ಪೆವಿಲಿಯನ್ ಅತ್ತ ದಾಪುಗಾಲು. ಬೈಂದೂರಿನ ಗಾಂಧಿ ಮೈದಾನದಲ್ಲಿ 60 ಗಜಗಳ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟ ಗಾಣಿಗ ಸಮಾಜ ಬಾಂಧವರಿಗಾಗಿ. ಔಟ್ ಆಗಿ ವಾಪಸ್ ಆದ ತೆರವಾದ ಸ್ಥಾನವನ್ನು ತುಂಬಲಿಕ್ಕೆ ಇನ್ನೋರು ಹೊಡಬಡಿಯ ದಾಂಡಿಗ. ಅಂಕಣದ ಪ್ರವೇಶಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಇವರು ಯಾವ ರೀತಿಯಲ್ಲಿ ಸೂರಜ್ ಅವರ ಎಸೆತವನ್ನು ನಿರ್ವಹಣೆ ಮಾಡ್ತಾರೆ ಅನ್ನೋ ಕಾದು ನೋಡಬೇಕು. ಮಧು ಸೂರಜ್ ನಿರ್ಣಾಯಕರನ್ನು ದಾಟಿಕೊಂಡು ಅದನ್ನು ಎದುರಿಸಿ 12 ಓಟಗಳಲ್ಲಿ 3 ಹುದ್ದಡಿಯ ನಷ್ಟದಲ್ಲಿ ಅದ್ಭುತವಾದ ಎಸೆತಗಾರಿಕೆಯನ್ನು ಕಂಡುಕೊಳ್ತಾ ಇದ್ದೇವೆ ಸೂರಜ್ ಅವರಿಂದ. ಮೂರನೇ ಎಸೆತಕ್ಕಾಗಿ ಸೂರಜ್ ನಿರ್ಣಾಯಕರನ್ನು ದಾಟಿ ಅದನ್ನು ಎದುರಿಸಿ ಆಡ್ತಾ ಇದ್ದಾರೆ. ಅದ್ಭುತವಾಗಿ ಹೊಡೆಯಲು ಪ್ರಯತ್ನ. ಗೂಟ ರಕ್ಷಕರ ಕೈಯಲ್ಲಿ ಚೆಂಡು. ಯಾವುದೇ ಹುದ್ದಡಿಯ ಆಘಾತವಿಲ್ಲ, ಯಾವುದೇ ಓಟಗಳಿಲ್ಲ. ತನ್ನ ಓವರಿನ 4ನೇ ಎಸೆತಕ್ಕಾಗಿ ಅದ್ಭುತವಾಗಿ ಹೊಡೆಯಲು ಯತ್ನ. ಅಷ್ಟೇ ಚಾಣಾಕ್ಷತನ ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದ್ದೇವೆ.
13 ಓಟಗಳನ್ನು ಕಲೆ ಹಾಕೊಂಡು 3 ಅತ್ಯಮೂಲ್ಯವಾದ ಹುದ್ದಡಿಯ ಆಘಾತದಲ್ಲಿ ಸೂರಜ್ ಬಲವಾಗಿ ಹೊಡೆಯತ್ನ, ಚೆಂಡಿಗೂ ದಾಂಡಿಗೂ ಸಂಪರ್ಕದ ಕೊರತೆ. ಈ ಮಧ್ಯೆ ನಿರ್ಣಾಯಕರಾಗಿ ರವಿ ತಗ್ಗರ್ಸೆ, ರಾಮಕೃಷ್ಣ. ಅನೇಕ ಕ್ರಿಕೆಟ್ ಪಂದ್ಯಾಟದಲ್ಲಿ ನಿರ್ಣಯಿಸಿದ ನಿರ್ಣಾಯಕರು ನಮ್ಮೊಂದಿಗೆ. ಈ ಮಧ್ಯೆ ಯಾವುದೇ ನಷ್ಟವಿಲ್ಲ. ಓವರ್ನ ಮುಕ್ತಾಯದಲ್ಲಿ ಬೈಂದೂರಿನ ಗಾಂಧಿ ಮೈದಾನದಲ್ಲಿ 2 ದಿನ ಕ್ರಿಕೆಟ್ ಹಬ್ಬ. ಇದು ಗಾಣಿಗ ಸಮಾಜ ಬಾಂಧವರಿಗಾಗಿ 60 ಗಜಗಳ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟ ಜರುಗ್ತಾ ಇದೆ. ಇಂದು ಬೆಳಗ್ಗೆ ಮಾನ್ಯ ಶಾಸಕರಾದ BM ಸುಕುಮಾರ್ ಶೆಟ್ಟಿ ಅವರು ಈ ಪಂದ್ಯಾಟವನ್ನು ಉದ್ಘಾಟನೆ ಮಾಡಿದರು. ನಾಳೆ ಸಂಜೆ ಸಮಾರೋಪ ಸಮಾರಂಭ ಜರುಗಲಿಕ್ಕಿದೆ. ಈ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಗಣ್ಯರು, ಮಂತ್ರಿಗಳು ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಈ ಮುಖೇನ ಕೇಳಿಕೊಳ್ತಾ ಇದ್ದೇವೆ. ಲೈನ್ ಅಂಪೈರ್ಗಳು ತಮ್ಮ ಕಾರ್ಯನಿರ್ವಹಣೆಯನ್ನು ಬದ್ಧತೆಯಿಂದ ಮಾಡಬೇಕು. ಹಾಗೆ ಊಟಕ್ಕೆ ಹೋದವರು ಯಾವುದೇ ಗೊಂದಲವಿಲ್ಲದೆ ಊಟ ಮಾಡ್ಕೊಂಡು ಬರಬೇಕು ಅಂತ ಕೇಳಿಕೊಳ್ತಾ ಇದೆ. ಬೌಲರ್ ನೇಮ್ ಪ್ರಸನ್ನ. ಮುಂದಿನ ವೀಕ್ಷಕ ವಿವರಣೆಗಾಗಿ ಮಹೇಶ್. ಉತ್ತಮವಾದ ಹೊಡೆತ, ಓಟು ಸಂಪಾದನೆ ಸಫಲತೆಗೊಳ್ತಾ ಇದೆ. ಏತಲ್ ಮಧ್ಯೆ ತುಮಕೂರು ಯುವ ಸಂಘಟನೆಯ ಅಂಕಿಅಂಶ ಪಟ್ಟಿಯಲ್ಲಿ 1 ಅಂಕ ಹೆಚ್ಚಳ ಕಂಡು ಬರ್ತಾ ಇದೆ. ಏತಲ್ ಮಧ್ಯೆ ಪ್ರಸನ್ನ ಎಸ್ತಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾರೆ. ಓಟು ಸಂಪಾದನೆ ಕಂಡುಕೊಳ್ತಾ ಇದ್ದಾರೆ. ಏತಲ್ ಮಧ್ಯೆ ತುಮಕೂರು ತಂಡದ ದಾಂಡುಗಾರು ಮಧು ಶೈಕಾರಿ ಭಾಗದಲ್ಲಿ ತುಮಕೂರು ತಂಡದ ಪರವಾಗಿ ದಾಂಡನ್ನು ಜಲಪಿಸ್ತಾ ಇದ್ದಾರೆ. ಮತ್ತೆ ಪ್ರಸನ್ನ ಎಸ್ತಗಾರಿಕೆ ಭಾಗದಲ್ಲಿ ವೇಣುಗೋಪಾಲ ಕೃಷ್ಣ ತಂಡದ ಪರವಾಗಿ. ಉತ್ತಮವಾದಂತ ಹೊಡೆತ, ಬಾನೆತ್ತರಕ್ಕೆ ಚಿಮ್ಮಿದಂತ ಚೆಂಡು. ಮೂರನೇ ಎಸ್ತಗಾಗಿ ಪ್ರಸನ್ನ ಉತ್ತಮವಾದಂತ ಹೊಡೆತ, ಓಟ ಸಂಪಾದನೆ ಸಫಲತೆ ಕಾಣ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 1 ಅಂಕೆ ಹೆಚ್ಚಳ ಕಂಡುಕೊಳ್ತಾ ಇದೆ. 4ರ ಎಸ್ತಕ್ಕಾಗಿ ಪ್ರಸನ್ನ ವೇಣುಗೋಪಾಲ ಕೃಷ್ಣ ತಂಡ ಪರವಾಗಿ. ಕ್ರಮವಲ್ಲದೆ ಎಸ್ತವನ್ನ ಎಸ್ತಿದ್ದೀರಿ, ಅಗಲ ಎಸ್ತವನ್ನ ಎಸ್ತಿದ್ದೀರಿ ಅನ್ನುವಂಥ ಸೂಚನೆ ನಿರ್ಣಾಯಕರಿಂದ ಅಂಕಿಅಂಶ ಪಟ್ಟಿಯಲ್ಲಿ ದಾನ ರೂಪದ ಕೊಡುಗೆ ಈಗಾಗಲೇ ಸೇರ್ಪಡೆಗೊಳ್ತಾ ಇದೆ. ತಂಡದ ಮೊತ್ತ 17. ಮತ್ತೆ ಪ್ರಸನ್ನ ಎಸ್ತಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ ಲಾಂಗ್ ಆನ್ ಭಾಗದಲ್ಲಿ 1 ಓಟು ಸಂಪಾದನೆ ಸಫಲತೆ ಕಾಣ್ತಾ ಇದೆ. ತಂಡದ ಮೊತ್ತ 18. 5ನೇ ಎಸೆತಕ್ಕಾಗಿ ಪ್ರಸನ್ನ ಉತ್ತಮವಾದ ಎಸೆತ, ಉದ್ದರಿ ಆಘಾತ ಕಂಡುಕೊಳ್ತಾ ಇದೆ. ಏತನ್ಮಧ್ಯ ಮಧು ಪೆವಿಲಿಯನ್ ಆಜೆ ಹಿಡಿದ್ರೆ ಅವರ ತರವಾದ ಸ್ಥಾನ ತುಂಬಲು ಇನ್ನೊರ ಹೊಡಬಡಿಯ ದಾಂಡಿಗ ಅಂಕಣದ ಒಳ ಪ್ರವೇಶವನ್ನು ಕಾಣ್ತಾ ಇದ್ದಾನೆ. ಮಾರುತಿ ಮತ್ತೆ ಮಧು ಪಂದ್ಯಾಟದ ವೀಕ್ಷಣೆಯಲ್ಲಿ.
ತನ್ಮಧ್ಯೆ ಉತ್ತಮವಾದ ಸೆತ ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಓವರ್ನ ಮುಕ್ತಾಯ. 4 ಓವರ್ನ ಮುಕ್ತಾಯದೊಂದಿಗೆ 18 ಓಟಗಳು ಕಲೆ ಹಾಕ್ತಾ ಇದೆ. 4 ಉದ್ದರಿ ಆಘಾತ ಕಂಡುಕೊಳ್ತಾ ಇದೆ. ತನ್ಮಧ್ಯೆ ವಿಜಯ್ ಗಾಣಿಗ ಅವರ ಸಾರಥ್ಯದಲ್ಲಿ ಗ್ರೌಂಡ್ ನಲ್ಲಿ ತಂಪು ಪಾನೀಯದ ವ್ಯವಸ್ಥೆಯನ್ನು ಕಂಡುಕೊಳ್ತಾ ಇದೆ. ಈ ಒಂದು ತಂಪು ಪಾನೀಯದ ವ್ಯವಸ್ಥೆಯನ್ನು ಮಾಡಿದವರು ಸುಬ್ರಹ್ಮಣ್ಯ ಶೇರುಗಾರ್ ಬಿಜೂರು, ಮಾಲೀಕರು A1 ಸಾಫ್ಟ್ ಡ್ರಿಂಕ್ಸ್. ಈಗಾಗಲೇ ಐಸ್ ಕ್ರೀಮ್ ಅಂಗಡಿಯ ಪಕ್ಕ ಸ್ವಯಂ ಸೇವಕರಾಗಿ ಸಮವಸ್ತ್ರ ಧರಿಸಿ ನಿಂತ್ಕೊಂಡಿರುವಂತಹ ವ್ಯಕ್ತಿಗಳು ಈಗಾಗಲೇ ಕ್ಯಾಪ್ ಅನ್ನು ಧರಿಸಿರ್ತಕ್ಕಂತಹ ಸ್ವಯಂ ಸೇವಕರು ಉತ್ತಮವಾದ ಸೆತಾರ್ಥ ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಮಂಜಾ ಬಹಳಷ್ಟು ವೇಗದ ಎಸೆತಗಾರ. ಎರಡನೇ ಎಸೆತಕ್ಕಾಗಿ ಉತ್ತಮವಾದ ಎಸೆತಾರ್ಥ ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಈಗಾಗಲೇ ಅವಳಿ ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಮೂರನೇ ಎಸೆತಕ್ಕಾಗಿ ಉತ್ತಮವಾದ ಎಸೆತಾರ್ಥ ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಐದನೇ ಎಸೆತಕ್ಕಾಗಿ ಮಂಜಾ ಉತ್ತಮವಾದ ಎಸೆತ ಡಾಟ್ ಅಂಡ್ ಡೆಲಿವರಿಯೊಂದಿಗೆ ಉದ್ದರಿ ಆಘಾತ ಕಂಡುಕೊಳ್ತಾ ಇದೆ. ಕೊನೆಯ ಎಸೆತಕ್ಕಾಗಿ ಏತನ್ಮಧ್ಯ ದಾಂಡುಗಾರ ಕೇಶವ ಅಂಕಣದೊಳ ಪ್ರವೇಶವನ್ನು ಕಾಣ್ತಾ ಇದ್ದಾನೆ.
ಮುಂದಿನ ಪಂದ್ಯಾಟ ತಿರುಮಲ ತಗ್ಗಲ್ಸೆ ಹಾಗೂ ವಿಶ್ವ ವಿಲವನ್ ಹೇರಂಜಾಲು ನಡುವಿನ ಹಣಾಹಣಿ. ಉತ್ತಮವಾದ ಸೆತ 20 ಓಟ ಸಂಪಾದನೆ ಲಗ್ ಬಾಯ್ ಮೂಲಕ ಉದ್ದರಿ ಆಘಾತ ಕಂಡುಕೊಳ್ತಾ ಇದೆ. ಅವರ ತೆರವಾದ ಸ್ಥಾನ ತುಂಬಲು ಇನ್ನೂರು ಹೊಡಬಡಿಯ ದಾಂಡಿಗ ಅಂಕಣಗಳು ಪ್ರವೇಶವನ್ನು ಕಾಣ್ತಾ ಇದ್ದಾನೆ. ಕೇಶವ್ ಪಂದ್ಯಾಟದ ವೀಕ್ಷಣೆಯಲ್ಲಿ ಕೊಂಡ್ಕೊಂಡ್ರೆ ಈಗಾಗಲೇ ಅವರ ತೆರವಾದ ಸ್ಥಾನ ತುಂಬಲು ಇನ್ನೂರು ಹೊಡಬಡಿಯ ದಾಂಡಿಗ ಶಿವಕುಮಾರ್. ಮಧ್ಯ ಉತ್ತಮವಾದ ಹೊಡೆತ. ನೋ ಬಾಲ್ ಸೂಚನೆ ನಿರ್ಣಾಯಕರಿಂದ. ಮತ್ತೆ ಡಾಟ್ ಹ್ಯಾಂಡಲ್ ಅವರಿಗೆ ಕಂಡು ಬರ್ತಾ ಇದೆ. ಉತ್ತಮವಾದ ಸೆತ ಅರ್ಥ ಡಾಟ್ ಹ್ಯಾಂಡಲ್ ಅವರಿಗೆ ಕಂಡು ಬರ್ತದೆ. ಚೆಂಡಿಗೂ ದಾಂಡಿಗೂ ಸಂಪರ್ಕ ಕಂಡು ಬರ್ತಾ ಇಲ್ಲ. ಚೆಂಡು ದಾಂಡುಗಾರನನ್ನ ವಂಚಿಸ್ತಾ ಇದೆ. ಮಧ್ಯ 1 ಓಟ ಸಂಪಾದನೆ ಕಂಡುಕೊಳ್ತಾ ಇದೆ. ಈಗಾಗಲೇ ಗೂಟ ರಕ್ಷಕರ ವೈಫಲ್ಯ. ಮತ್ತೆ 3 ಓಟಗಳು ಸೇರ್ಪಡೆಗೊಳ್ತಾ ಇದೆ. ಡಾಟ್ ಹ್ಯಾಂಡಲ್ ಅವರಿಗೆ ಕಂಡು ಬರ್ತಾ ಇದೆ. ಐದನೇ ಹಸ್ತಕ್ಕಾಗಿ ಉತ್ತಮವಾದ ಸೆತಾರ್ಥ ಡಾಟ್ ಹ್ಯಾಂಡಲ್ ಅವರಿಗೆ ಕಂಡು ಬರ್ತಾ ಇದೆ. ಮತ್ತೆ ಹೋದಾರಿ ಆಘಾತ. ಮತ್ತೆ ಹುದ್ದಾರಿ ಆಘಾತ. ಇನ್ನಿಸ್ನ ಮುಕ್ತಾಯ ಕಟ್ಕೊಳ್ತಾ ಇದೆ. ಈ ಮುಖೇನ 24 ಓಟಗಳನ್ನ ಕಲೆ ಆಗ್ತಾ ಇದೆ ತುಮಕೂರು ಫ್ರೆಂಡ್ಸ್ ತಂಡ. ಎದುರಾಳಿ ತಂಡಕ್ಕೆ 25ರ ಗುರಿಯನ್ನ ನೀಡ್ತಾ ಇದೆ.
ತಿರುಮಲ ತಗ್ಗರ್ಸೆ ಹಾಗೂ ವಿಶ್ವ 11 ಹಾರಂಜಲು ತಂಡ ನಾಯಕರಿಗೆ ಕೊನೆಯ ಕರೆಯನ್ನು ನೀಡುತ್ತಾ ಇದ್ದೇವೆ. ತುಮಕೂರು ಹಾಗೂ ಸೋಮಲಿಂಗೇಶ್ವರ ಇರುವ ತಂಡದ 12ನೇ ಆಟಗಾರರು ದಯವಿಟ್ಟು ನಮ್ಮೊಂದಿಗೆ ಕೂಡಿಕೊಳ್ಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕ್ಷಮಿಸಿ, ತುಮಕೂರು ಮತ್ತು ವೇಣುಗೋಪಾಲದ 12 ಆಟಗಾರರು ನಮ್ಮೊಂದಿಗೆ ಸೇರಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆರಂಭಿಕ ಇನ್ನಿಂಗ್ಸ್ ಈಗಾಗಲೇ ಪೂರ್ಣ ವಿರಾಮದ ನಾಂದಿಯನ್ನು ಹಾಡಿದ್ರ ವೇಣುಗೋಪಾಲದ ಆರಂಭಿಕ ಆಟಗಾರನಾಗಿ ಒಂದೆಡೆ ಡಬ್ಬಿಯಾನೆ ರವಿ, ಇನ್ನೊಂದೆಡೆ ಮಂಜಾ ಅಂಕಣಗಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಮೂವತ್ತಾರು ಎಸ್ದ ಮುಂದೆ 25 ಓಟದ ಅವಶ್ಯಕತೆ. ಸಮವಸ್ತ್ರ ಧರಿಸಿದಂತ ಎಲ್ಲಾ ವಾಲಂಟಿಯರ್ಸ್ಗಳು ದಯವಿಟ್ಟು ನಮ್ಮೊಂದಿಗೆ ಲೈನ್ ಅಂಪೈರ್ಸ್ ಕಾರ್ಯದಲ್ಲಿ ತೊಡಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದ್ವಿತೀಯ ಇನ್ನಿಂಗ್ಸ್ ನ ಆರಂಭಿಕ ಎಸೆತಗಾರನಾಗಿ ಉಮೇಶ್ ಚೆಂಡನ್ನು ಕೈಗೆತ್ತಿಕೊಂಡ್ರೆ ಸ್ಟ್ರೈಕರ್ ನಲ್ಲಿ ರವಿ. ಪ್ರಾಯಶಃ ಚೆಂಡಿಗೆ ಅಷ್ಟ ದಿಕ್ಕುಗಳನ್ನು ಪರಿಚಯಿಸಬಲ್ಲಂತ ಏಕಮಾನ್ಯ ಆಟಗಾರನೇ ಅಂದ್ರೆ ರವಿ ಅಂದ್ರೂ ತಪ್ಪಾಗಿರ್ಲಿಕ್ಕಿಲ್ಲ. ಉಮೇಶ್ ಎಸೆದಿರ್ತಕ್ಕಂಥ ಆರಂಭಿಕ ಎಸೆತ ಡಾಟ್ ಅಂಡ್ ಡೆಲಿವರಿಯ ಮುಖೇನ ಓಟಗಳಿಗೆ ಕಡಿವಾಣ ಹಾಕುವುದರಲ್ಲಿ ಸಂಪೂರ್ಣ ಯಶಸ್ಸನ್ನು ಕಂಡುಕೊಂಡ್ರ ದ್ವಿತೀಯ ನಿರ್ವಹಣೆಗಾಗಿ ಮತ್ತೆ ಉಮೇಶ್. ತನ್ಮೂಲಕ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಬಲಿಷ್ಠ ಬಲಾಢ್ಯ ಹೊಡೆತಗಳನ್ನು ಹೊಡೆಯುವ ಮುಖೇನ 2 ಓಟದ ಮುಖೇನ ತಂಡದ ಖಾತೆ ಕೂಡ ಆರಂಭಗೊಳ್ತಾ ಇದೆ. ರವಿ ವೈಯಕ್ತಿಕ ಖಾತೆ ಕೂಡ ಆರಂಭಗೊಳ್ತಾ ಇದೆ. ತನ್ವಾದೆ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡಿಗೆ ಬಾಲಿಷ್ಟ ಬಲಾಢ್ಯ ಹೊಡೆತವನ್ನು ಹೊಡೆಯಲು ಮನವಿ ಮಾಡಿಕೊಂಡ್ರು. ರವಿ ದಾಂಡು ಸ್ವಲ್ಪ ಅದರ ಮಾಟಿಗೆ ಚಲಿಸ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ ಡಾಟ್ ಅಂಡ್ ಡೆಲಿವರಿ ಕಂಡುಕೊಳ್ತಾ ಇದೆ. ತನ್ಮಧ್ಯೆ ವೇಣುಗೋಪಾಲದ ಆರಂಭಿಕ ಕೊಂಡಿ ನೆಲಗುಳ್ತಾ ಇದೆ. ನಂಬುಗೆ
Ravi back on to the pavilion. ರವಿ ತರವಾದ ಸ್ಥಾನಕ್ಕೆ ಇನ್ನೋರ್ವ ಆಟಗಾರ ಸೂರಜ್ ಅಂಕಣಗಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾನೆ. ತಂಡದ ಒಟ್ಟು ಗಳಿಕೆ ಈಗಾಗಲೇ 2. ಅಮೂಲ್ಯವಾದ ಒಂದು ಹುದ್ದಾರಿ ಕೂಡ ನೆಲಕ್ಕುರುಳಿದೆ. ತನ್ಮಧ್ಯ ಸುಂದರತೆ ಹೊಡೆತ ಆರಂಭಿಕ ಬೌಂಡರಿಯ ಮುಖ್ಯನ ಸೂರತ್ ತನ್ನ ತಂಡಕ್ಕೆ ನಂಬುಗೆ ಹೊಡೆತಗಳನ್ನು ಹೊಡಿತಾ ಇದ್ದಾನೆ. ಆ ಹಂತದಲ್ಲಿ ತಂಡದ ಒಟ್ಟುಗಳಿಗೆ 6 ರಥ ಸಾಗ್ತಾ ಇದೆ. ಆರಂಭಿಕ ಓವರ್ನ ಕೊನೆಯ ನಿರ್ವಹಣೆ ಬಾಕಿ ಉಳಿದಿರ್ತದೆ. ಹಂತದಲ್ಲೇ ಚೆಂಡು ಕೆಲ ಕಾಲ ಗಾಳಿಯಲ್ಲಿ ತಲೆ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಓವರ್ನ ಮುಕ್ತಾಯದ ಮುಖೇನ ತಂಡದ ಒಟ್ಟು ಗಳಿಕೆ 12 ರಥ ಸಾಗ್ತಾ ಇದೆ. ಅಮೂಲ್ಯವಾದ ಒಂದು ಹುದ್ದಾರಿ ಈಗಾಗಲೇ ನೆಲಕ್ಕುರುಳಿದೆ. ಚಂದ್ರು ಎಸೆತಗಾರಿಕೆ ವಿಭಾಗದಲ್ಲಿ ದ್ವಿತೀಯ ಓವರ್ನ ಆರಂಭಿಕ ಎಸೆತಕ್ಕಾಗಿ ನಿರ್ಣಾಯಕ ರವೀಂದ್ರ ಅವರನ್ನು ಬಳಸಿಕೊಂಡು ಸ್ಟ್ರೈಕರ್ ನಲ್ಲಿ ಮಂಜ, ನಾನ್ ಸ್ಟ್ರೈಕರ್ ನಲ್ಲಿ ಸೂರಜ, ಎಸೆತಗಾರಿಕೆ ವಿಭಾಗದಲ್ಲಿ ಚಂದ್ರು. ತನ್ಮಧ್ಯ ರಿವರ್ಸ್ ಮಾಡುವಂತ ಯತ್ನ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಬೌಂಡರಿ ಹಂತದಲ್ಲಿ ತಂಡದ ಒಟ್ಟುಗಳಿಗೆ 16 ರಥ ಸಾಗ್ತಾ ಇದೆ. ತನ್ಮಧ್ಯ ಡಾಟ್ ಅಂಡ್ ಡೆಲಿವರಿ ಓಟಗಳಿಗೆ ಕಡಿವಾಣ ಆಗ್ತಾ ಇದ್ದಾನ. ಯಾವುದೇ ಓಟಕ್ಕೆ ಮನವಿ ಮಾಡಿಕೊಡ್ತಾ ಇಲ್ಲ. ತನ್ಮಧ್ಯ ವೈಡ್ ಬಾಲ್ ಎನ್ನುವಂತಹ ಸೂಚನೆ ನಿರ್ಣಾಯಕರಿಂದ ಅಂಕಿಅಂಶ ಪಾರ್ಟಿಯಲ್ಲಿ 1 ಓಟದ ಹೆಚ್ಚುವರಿ ಕಂಡುಕೊಳ್ತಾ ಇದೆ. ತನ್ಮಧ್ಯ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಸಿಕ್ಸರ್ ಎನ್ನುವಂತ ಸೂಚನೆ ನಿರ್ಣಾಯಕರಿಂದ ಮೂಡಿ ಬಂದ್ರ ಅಂಕಿಅಂಶ ಪಾರ್ಟಿಯಲ್ಲಿ 6 ಓಟದ ಹೆಚ್ಚುವರಿ ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಗಳಿಕೆ 23. ಆಟಗಾರರಿಗೊಂದು ವಿಶೇಷ ಸೂಚನೆ, ಯಾರಾದರೂ ನರೇಂದ್ರ ಮೋದಿಜಿ ಅವರ ಜಾಹೀರಾತು ಫಲಕಕ್ಕೆ ಸಿಕ್ಸರ್ ಬಾರಿಸಿದ್ರೆ 1,000 ರೂಪಾಯಿಗಳ ಘೋಷಣೆ ಇರ್ತದೆ. ತನ್ಮಧ್ಯ ಡಾಟ್ ಅಂಡ್ ಡೆಲಿವರಿ
ಎಲ್ಲರಿಗೂ ನಮಸ್ಕಾರ. ಗಾಣಿಗ ಸೇವಾ ಸಂಘ ತಗ್ಗರ್ಸೆ ಗ್ರಾಮ, ಬೈಂದೂರು ತಾಲೂಕು, ಉಡುಪಿ ಜಿಲ್ಲೆ ಇದರ ಸಾರಥ್ಯದಲ್ಲಿ ಸಮಸ್ತ ಕರ್ನಾಟಕ ರಾಜ್ಯಾದ್ಯಂತ ಗಾಣಿಗ ಸಮಾಜ ಬಾಂಧವರಿಗಾಗಿ 60 ಗಜಗಳ ಟೆನ್ನಿಸ್ ಕ್ರಿಕೆಟ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭವನ್ನು ಇದೇ ಬರುವ 23 ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ನಮ್ಮ ಶಿವಮೊಗ್ಗದ ಸಂಸದರಾದ BY ರಾಘವೇಂದ್ರ ಸರ್ ಅವರು, ಭಟ್ಕಳ ಶಾಸಕರಾದ ಸುನಿಲ್ ನಾಯ್ಕ್ ಸರ್ ಅವರು ಮತ್ತು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿಯವರು, ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿಯವರು, ಮಾನ್ಯ ಶಾಸಕರಾದ BM ಸುಕುಮಾರ್ ಶೆಟ್ಟಿಯವರು ಹಾಗೂ ನಮ್ಮ ಸಮಾಜದ ಎಲ್ಲ ಘಟಕಗಳ ಅಧ್ಯಕ್ಷರು, ಗೌರವಾಧ್ಯಕ್ಷರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಶನಿವಾರ ಉದ್ಘಾಟನೆಗೊಳ್ಳಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಗಾಣಿಗ ಸಮಾಜದ ಬಗ್ಗೆ ಅಪಾರ ಅಭಿಮಾನ ಪ್ರೀತಿಯನ್ನು ಇಟ್ಟು ಈ ಎಲ್ಲ ನಾಯಕರುಗಳು ಈ ಒಂದು ಬೈಂದೂರು ಗಾಂಧಿ ಮೈದಾನಕ್ಕೆ ಬೆಳಿಗ್ಗೆ 8:30 ಸರಿಯಾಗಿ ಆಗಮಿಸಲಿದ್ದು, ಸಮಸ್ತ ನಮ್ಮ ತಗ್ಗರ್ಸೆ ಗ್ರಾಮದ ಗಾಣಿಗ ಸಮಾಜ ಬಾಂಧವರು ಇರ್ಬೋದು, ಉಡುಪಿ ಜಿಲ್ಲಾ ಎಲ್ಲ ಘಟಕದ ಗಾಣಿಗ ಸಮಾಜ ಬಾಂಧವರು ಎಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು, ಮರುದಿನ ಸಮಾರೋಪ ಸಮಾರಂಭಕ್ಕೆ ಮಾನ್ಯ ನಮ್ಮ SR ಪಾಟೀಲ್ ಸರ್ ಇರ್ಬೋದು, ಗೋಪಾಲ್ ಪೂಜಾರಿಯವರು ಮಾಜಿ ಶಾಸಕರು ಹಾಗೂ ಪ್ರಮೋದ್ ಮಧ್ವರಾಜ್ ಅವರು ಇರ್ಬೋದು, ಹಾಗೂ ಶಾರದಾ ಮೋಹನ್ ಶೆಟ್ಟಿಯವರು ಹಾಗೂ ಗಾಣಿಗ ಸಮಾಜದ ಎಲ್ಲ ರವಿ ಶೆಟ್ಟಿಯವರು ಕೂಡ ಆಗಮಿಸಲಿಕ್ಕಿದ್ದಾರೆ. ಈ 2 ದಿನದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇದು ನಮ್ಮ ಸಮಾಜದ ಕಾರ್ಯಕ್ರಮ. ಗಾಣಿಗ ಸಮಾಜ ಒಂದಾಗಿ ಈ ಕಾರ್ಯಕ್ರಮದಲ್ಲಿ ಯಶಸ್ಸನ್ನು ಗಳಿಸಬೇಕಂತ ಈ ಒಂದು ವೇದಿಕೆಯನ್ನು ನಮ್ಮ ತಗ್ಗರ್ಸೆ ಗಾಣಿಗ ಸಮಾಜ ವತಿಯಿಂದ ಈ ಬೈಂದೂರು ನೆಲದಲ್ಲಿ ಆಯೋಜನೆ ಮಾಡಿದ್ದೇವೆ. ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವ ಗಾಣಿಗ ಸೇವಾ ಸಂಘದ ಅಧ್ಯಕ್ಷರಾದ ಎಸ್ ವೀರಭದ್ರ ಗಾಣಿಗ. ತಗ್ಗರ್ಸೆ ಗಾಣಿಗ ಸೇವಾ ಸಂಘ ತಗ್ಗರ್ಸೆ ವತಿಯಿಂದ ರಾಜ್ಯ ಮಟ್ಟದ ಕ್ರಿಕೆಟನ್ನು ಆಯೋಜಿಸಿದ್ದೇವೆ. ವೇಣುಗೋಪಾಲ ಟ್ರೋಫಿ ಕರ್ನಾಟಕ ರಾಜ್ಯದಂಥ ಒಂದು ಕ್ರಿಕೆಟನ್ನು ಆಡಲಿಕ್ಕೆ ನಾವು ಪ್ರಥಮ ಬಾರಿಗೆ ತಗ್ಗರ್ಸೆ ಗಾಣಿಗ ವತಿಯಿಂದ ಮಾಡಿದ್ದೇವೆ. ಇಡೀ ನಮ್ಮ ರಾಜ್ಯದ ಸಮಾಜ ಬಾಂಧವರು, ಹುಡುಗರು, ದೊಡ್ಡವರು ಎಲ್ಲ ಬಂದು ನಮಗೆ ಇದರಲ್ಲಿ ಭಾಗವಹಿಸಿ ಶಕ್ತಿಯನ್ನು ಕೊಡಬೇಕು. ಮತ್ತು ರಾಜು ಗಾಣಿಗ ಮತ್ತು ವೀರಭದ್ರ ಗಾಣಿಗವರ ನೇತೃತ್ವ ಹಾಗೂ ಇಬ್ಬರ ನಮ್ಮ ಎಲ್ಲ ತಗ್ಗರ್ಸೆ ಗಾಣಿಗರು, ಕುಂದಾಪುರ ತಾಲೂಕು, ಬೈಂದೂರು ತಾಲೂಕಿನ ಗಾಣಿಗ ಸಮಾಜದವರು ಕೂಡಿ ಮಾಡಿದ್ದೇವೆ. ತಾವೆಲ್ಲರೂ ಬಂದು ಇದಕ್ಕೆ ಸಹಕಾರವನ್ನು ಕೊಟ್ಟು ತನು ಮನ ಧನ ಇದನ್ನೆಲ್ಲ ಕೊಡಬೇಕಾಗಿ ನಾನು ಇಡೀ ರಾಜ್ಯ ಗಾಣಿಗರ ಸಂಘವನ್ನಿಗೆ ಕೇಳ್ಕೊಳ್ತಾ ಇದ್ದೇನೆ. ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಇವರ ಸಾರಥ್ಯದಲ್ಲಿ ನಡೀತಿರುವಂಥ ರಾಜ್ಯ ಮಟ್ಟದ ಶ್ರೀ ಗೋಪಾಲಕೃಷ್ಣ ಟ್ರೋಫಿಯ ಈ ಒಂದು ಕಾರ್ಯಕ್ರಮ ಬೈಂದೂರಿನಲ್ಲಿ ನಡೀತಿರುವಂಥದ್ದು ಪ್ರಥಮ ಅಂತ ನಾನು ಭಾವಿಸ್ತೇನೆ. ಇವತ್ತು ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ಈ ಒಂದು ಪಂದ್ಯಾಟವನ್ನು ಏರ್ಪಡಿಸುವುದರ ಮುಖಾಂತರ ಗಾಣಿಗ ಸಮಾಜವನ್ನು ಒಂದುಗೂಡಿಸುವಂಥ, ಒಂದು ಬಾಂಧವ್ಯವನ್ನು ಏರ್ಪಡಿಸುವಂಥ, ಒಂದು ಸಾಮರಸ್ಯವನ್ನು ಏರ್ಪಡಿಸುವಂಥ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು, ಇಂಥ ಒಂದು ಪಂದ್ಯಾಟವನ್ನು ಏರ್ಪಡಿಸುವ ಮುಖಾಂತರ ಇವತ್ತು ವಿಶೇಷವಾಗಿ ತಗ್ಗರ್ಸೆ ಗಾಣಿಗ ಸಮಾಜದ ಸಂಘಟನೆಯ ವತಿಯಿಂದ ಅದರ ಅಧ್ಯಕ್ಷರಾದ ವೀರಭದ್ರ ಗಾಣಿಗರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಗಿ ನೆರವೇರಲಿ. ರಾಜ್ಯ ಮಟ್ಟದಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬರುವಂಥ ಎಲ್ಲ ಪಂದ್ಯಾಟದಲ್ಲಿ ಭಾಗವಹಿಸುವಂಥ ಎಲ್ಲ ಕ್ರೀಡಾಪಟುಗಳಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸಹ ಭಾಗವಹಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಗಲಿ. ಇಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಸಹ ನಾನು ಅಭಿನಂದಿಸುತ್ತಾ ಶುಭವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇದೇ ಬರುವ 23-24 ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಇವರ ಒಂದು ಆಶ್ರಯದಲ್ಲಿ ಶ್ರೀ ವೇಣುಗೋಪಾಲ ಟ್ರೋಫಿ
ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಇವತ್ತು ಬರ್ತಾ ಇದ್ದಾರೆ. ನಮ್ಮ ಸಂಸದರು ಆಗಿರ್ತಕ್ಕಂಥ ರಾಘವೇಂದ್ರ ಅವರು ಬರ್ತಾ ಇದ್ದಾರೆ, ದಿನಕರ್ ಶೆಟ್ಟರು ಬರ್ತಾ ಇದ್ದಾರೆ, ಅನೇಕ ಗಣ್ಯರು ಬರ್ತಾರೆ. ಈ ಕಾರ್ಯಕ್ರಮಕ್ಕೆ ಚಂದ ಕಾಣಿಸ್ಬೇಕು. ಬಹುತೇಕ ಇರ್ತಕ್ಕಂಥ ಭಾಗದ ಎಲ್ಲ ಗಣ್ಯರು ಬರಬೇಕು. ಈ ಕಾರ್ಯಕ್ರಮ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಈ ಸಮುದಾಯದವರು ಮಾಡ್ತಾ, ಈ ಸಮುದಾಯಕ್ಕೆ ಸಹಕಾರ ಮಾಡುವಂಥ ಕೆಲಸ ಜನಪ್ರತಿನಿಧಿಗಳು ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಸಿಕ್ಕಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ನಮ್ಮೂರಿನವರಾದ ತಗ್ಗರ್ಸಿಯವರು ನೀವೆಲ್ಲ ಒಂದು ಗ್ರೂಪ್ ಕಟ್ಟಿಕೊಂಡು ಇವತ್ತು ಬಂದು ಇಲ್ಲಿ ನನ್ನನ್ನು ಕಂಡು ಸಮಾಜದ ಒಂದು ವೇಣುಗೋಪಾಲ್ ಕೃಷ್ಣ ಟ್ರೋಫಿ ಕಾರ್ಯಕ್ರಮವನ್ನು ಇಟ್ಕೊಂಡು ಬಂದು ನನ್ನ ಹತ್ರ ಮಾತಾಡಿದವಾಗ ನನಗೆ ಎಲ್ಲಿಲ್ಲದ ಸಂತೋಷವೇ ಆಯಿತು. ಸಮಾಜದ ಯುವಕರು ಇಂಥ ಕಾರ್ಯಕ್ರಮದಲ್ಲಿ ಮುನ್ನುಗ್ಗಿ ನಮ್ಮ ಸಮಾಜಕ್ಕೆ ವಿದ್ಯಾ ಮತ್ತು ಸಮಾಜದ ಒಗ್ಗಟ್ಟನ್ನು ಬೆಳೆಸಿದವಾಗ ಅದರ ಜೊತೆಗೆ ನಮ್ಮ ದೇಶದ ಅಥವಾ ನಮ್ಮ ಸಮಾಜದ ಯುವ ಪೀಳಿಗೆ ಮುಂದೆ ಬಾರ್ದೇ ಯಾವ ಕೆಲಸನೂ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ. ಆ ವಿಚಾರದಲ್ಲಿ ನೀವು ಇವತ್ತು ಹೊರಟಂಥ ದಾರಿ ಸರಿಯಾಗಿದೆ. ನಿಮಗೆ ಆ ವೇಣುಗೋಪಾಲ್ ಕೃಷ್ಣ ಮತ್ತು ಅನುಗ್ರಹಿಸಲಿ, ಅದು ಯಶಸ್ವಿಯಾಗಿ ಮುಂದೆ ಸಮಾಜಕ್ಕೆ ನಿಮ್ಮಿಂದ ಉಪಯೋಗ ಆಗಲಿ ಅಂತ ಹಾರೈಸ್ತೇನೆ.
ಎಲ್ಲರಿಗೂ ನಮಸ್ಕಾರ. ತೆಗ್ಗರ್ಸೆ ಗ್ರಾಮ ಗಾಣಿಗ ಸೇವಾ ಸಂಘ ಹಾಗೆ ವೀರಭದ್ರ ಗಾಣಿಗ ಅವರ ಅಧ್ಯಕ್ಷರಾಗಿ ರಾಜ್ಯ ಮಟ್ಟದ 60 ಗಜಗಳ ಕ್ರಿಕೆಟ್ ಪಂದ್ಯಾವಳಿಯ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮ ಕೂಡ 2 ದಿನದ ಒಂದು ಕ್ರಿಕೆಟ್ ಪಂದ್ಯಾವಳಿ. ಇದು ಕೂಡ ನಮ್ಮ ಗಾಣಿಗ ಸಮಾಜದ ಒಂದು ಕಾರ್ಯಕ್ರಮ. ಮೊದಲನೇ ವರ್ಷದ ಕಾರ್ಯಕ್ರಮ ಮಾಡುತ್ತಿರುವುದರಿಂದ 2 ದಿನದ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಬಾಂಧವರು ಎಲ್ಲರಿಗೂ ಕೂಡ ಅವರು ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ಹಾಗೆ ಕುಮಟಾ ಭಾಗಕ್ಕೆ ಬಂದು ನನಗೂ ಕೂಡ ಇನ್ವಿಟೇಷನ್ ಕೊಟ್ಟಿದ್ದಾರೆ. 2ನೇ ದಿನದ ಕಾರ್ಯಕ್ರಮವೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಿಂದ ನಡೀಲಿ, ಹಾಗೆ ಇವತ್ತು ಮಾಡಿದಂಥ ಕಾರ್ಯಕ್ರಮ ಇನ್ನು ಮುಂದೂ ಕೂಡ ಪ್ರತಿ ವರ್ಷ ನಿರಂತರವಾಗಿ ನಡೀಲಿ ಅಂತ ಆ ಒಂದು ಸಮಿತಿಯ ಎಲ್ಲ ಆಡಳಿತ ಮಂಡಳಿಯವರಿಗೆ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆತ್ಮೀಯ ಸಮಾಜ ಬಾಂಧವರೇ, ಗಾಣಿಗ ಸಮಾಜ ಸೇವಾ ಸಂಘ ತೆಗ್ಗರ್ಸೆ ಗ್ರಾಮ ಸಾಮಾನ್ಯ ವೀರಭದ್ರ ಗಾಣಿಗ ಮತ್ತು ಅವರ ತಂಡದವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಒಂದು 60 ಗಜಗಳ ಕ್ರಿಕೆಟ್ ಪಂದ್ಯಾಟವನ್ನು ಆಡಿಸ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ಅಂದರೆ ಗಾಣಿಗ ಸಮಾಜವನ್ನು ಇಡೀ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಒಗ್ಗೂಡಿಸಿಕೊಂಡು ಸಮಾಜವನ್ನು ಒಂದು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು. ಇಡೀ ರಾಜ್ಯ ಮಟ್ಟದಲ್ಲಿ ಗಾಣಿಗ ಸಮಾಜದ ಒಂದು ಅಸ್ತಿತ್ವವನ್ನು ತೋರಿಸಬೇಕು. ನಮ್ಮಲ್ಲಿ ಪ್ರೀತಿ ವಿಶ್ವಾಸದ ಒಂದು ಒಳ್ಳೆಯ ತಾರತಮ್ಯ ಇಲ್ಲದೆ ಪ್ರೀತಿ ವಿಶ್ವಾಸದ ಮುಖೇನ ಇಡೀ ಸಮಾಜವನ್ನು ಒಗ್ಗೂಡಿಸುವುದರಲ್ಲಿ ವೀರಭದ್ರ ಗಾಣಿಗರು ಮತ್ತು ಅವರ ತಂಡದವರು ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಇದಕ್ಕೆ ನಾನು ಅವರಿಗೆ ಅತ್ಯಂತ ವಿನಯಪೂರ್ವಕವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ರಾಜ್ಯ ಮಟ್ಟದಿಂದ ಬರ್ತಕ್ಕಂಥ ಎಲ್ಲ ತಂಡದವರಿಗೂ ಕೂಡ ನನ್ನ ಪರವಾಗಿ ಹಾಗೂ ಇಡೀ ಗಾಣಿಗ ಸಮಾಜದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಅವರಿಗೆ ಆತ್ಮೀಯತೆಯಿಂದ ಪ್ರೀತಿಯಿಂದ ಈ ಕ್ರಿಕೆಟ್ ಪಂದ್ಯಾಟವನ್ನು ಆಡಿ ಸಾಮರಸ್ಯದ ಜೀವನವನ್ನು ಸಮಾಜದಲ್ಲಿ ಮುನ್ನಡೆಸಲಿಕ್ಕೆ ಅನುವು ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಕುಲದೇವರಾಗಿರ್ತಕ್ಕಂಥ ಶ್ರೀ ವೇಣುಗೋಪಾಲ ಕೃಷ್ಣ ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ನೀಡಲಿ ಅಂತ ಇನ್ನೊಮ್ಮೆ ಹಾರೈಸ್ತೇನೆ. ವಂದನೆ. ಗಾಣಿಗ ಸಮಾಜ ಸೇವಾ ಸಂಘ ತೆಗ್ಗರ್ಸೆ ಈ ಬಾರಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟವನ್ನು ಏರ್ಪಡಿಸಿದ್ದಾರೆ. ವೀರಭದ್ರ ಗಾಣಿಗರ ನೇತೃತ್ವದಲ್ಲಿ ಬೈಂದೂರು ಭಾಗದಲ್ಲಿ ಒಂದು ಒಳ್ಳೆಯ ಸಾಮರಸ್ಯ ಮೂಡುವ ದೃಷ್ಟಿಯಿಂದ, ಸಮಾಜ ಹಿತ ದೃಷ್ಟಿಯಿಂದ ಈ ಒಂದು ಸಂಘಟನೆಯನ್ನು ಮಾಡೋದ್ರ ಮೂಲಕ ಇವತ್ತು ಹಿಂದುಳಿದ ವರ್ಗದಲ್ಲಿ ಒಬ್ಬ ಹೊಸ ನಾಯಕತ್ವ ಕೊಡ್ತಕ್ಕಂಥ ಯುವಕರು ವೀರಭದ್ರ ಗಾಣಿಗರಾಗಿದ್ದು, ಅವರು ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲ ಮುಖಂಡರನ್ನು ಭೇಟಿಯಾಗಿ ಈ ಒಂದು ಸಂಘಟನೆಯನ್ನು ಚುರುಕು ಮುಟ್ಟುತ್ತಿರುವ ಒಟ್ಟಿಗೆ ಇಡೀ ಸಮಾಜವನ್ನು ಒಟ್ಟು ಮಾಡುವಂಥ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ, ಗಾಣಿಗ ಸಮಾಜ ಇಡೀ ಕ್ಷೇತ್ರಾದ್ಯಂತ ತಮ್ಮದೇ ಆದಂಥ ರೀತಿಯಲ್ಲಿ ಸಮಾಜ ಕಟ್ಟುವ ಕೆಲಸದಲ್ಲಿ ತೊಡಗಿಸ್ಕೊಂಡವರು ಮತ್ತು ಹೋರಾಟ ಮಾಡ್ಕೊಂಡು ಬಂದಂಥ ಸಮಾಜ ಯಾವಾಗಲೂ ಒಳ್ಳೆಯ ಸಂಪ್ರದಾಯ, ಒಳ್ಳೆಯ ಸುಸಂಸ್ಕೃತರಾಗಿ ಸಮಾಜದಲ್ಲಿ ಇದ್ದಂಥ ಯಾವುದೇ ಕೆಟ್ಟ ಭಾವನೆ ಇಲ್ಲದಂತೆ ಒಳ್ಳೆಯ ಭಾವನೆಯಿಂದ ಸಾಮರಸ್ಯವನ್ನು ಎಲ್ಲ ಸಮಾಜದೊಟ್ಟಿಗೆ ಬಾಂಧವ್ಯ ಹೊಂದಿದಂಥ ಸಮಾಜ, ಸಾಕಷ್ಟು ಹೋರಾಟ ಮನೋಭಾವನೆ ಇದ್ದಂಥ ಸಂದರ್ಭ. ಬಹುಶಃ ಈ ಬಾರಿ ವೀರಭದ್ರ ಗಾಣಿಗರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಟೀಮ್ ಆಗಿ ಅಲ್ಲಿ ಇಡೀ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ
ಈ ರೀತಿಯಾಗಿ ಮೊದಲದಾಗಿ ಈ ರೀತಿ ದೊಡ್ಡ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಗಾಣಿಗ ಸಮಾಜ ಇದು ಪ್ರಥಮ ಅಂತ ಕಾಣುತ್ತೆ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಒಂದು ಸಮಾಜ ಒಗ್ಗಟ್ಟಿನಿಂದ ಸಾಮರಸ್ಯದಿಂದ ಏನು ಹೋರಾಟ ಮಾಡ್ಕೊಂಡು ಈ ಒಂದು ಸಂದರ್ಭದಲ್ಲಿ ಸಂಘಟನೆ ಮಾಡಿದ್ದಾರೆ, ಇದು ಯಾವತ್ತೂ ಈ ಸಂಘಟನೆಯನ್ನು ಉಳಿಸ್ಕೊಂಡು ಹೋಗಬೇಕು, ಸಮಾಜ ಕಟ್ಟುವಂಥ ಕೆಲಸದಲ್ಲಿ ತಾವೆಲ್ಲ ತೊಡಸ್ಕೊಳ್ಬೇಕಂತ ವಿನಂತಿ ಮಾಡಿ ಈ ಒಂದು ವೇಣುಗೋಪಾಲ ಟ್ರೋಫಿ ಏನಿದೆ ಯಶಸ್ವಿ ಆಗಲಿ, ಇದರಿಂದ ಸಾಮರಸ್ಯ ಮೂಡಲಿ ಅಂತ ಹಾರೈಸಿ ತಮಗೆಲ್ಲ ನಿಮ್ಗೆ ಗೊತ್ತಿದೆ ಈ ಬಾರಿ ನಮ್ಮ ಹೊಸಂಗಡಿಯಲ್ಲಿ ಎಡಮಗಿಯಲ್ಲಿ ಆದಂಥ ಘಟನೆ ಸಂದರ್ಭದಲ್ಲಿ ಇಡೀ ಸಮಾಜ, ಜಿಲ್ಲೆಯ ಗಾಣಿಗ ಸಮಾಜ ಒಗ್ಗಟ್ಟಾಗಿ ಅವರಿಗೆ ನ್ಯಾಯ ಸಿಗಬೇಕನ್ನೋ ರೀತಿಯಲ್ಲಿ ಹೋರಾಟ ಮಾಡಿದಂಥ ಒಂದು ಪೊಲೀಸ್ ಇಲಾಖೆ ಮೇಲೆ ಒತ್ತಡ, ಬೇರೆ ಬೇರೆ ರೀತಿಯ ಒತ್ತಡನ ಹಾಕಿ ಸಮಾಜದಲ್ಲಿ ನ್ಯಾಯ ಆ ಮಹಿಳೆ ಬೃಂದಾವನ ಪಾಳ್ಯದಲ್ಲಿ ಗುರುರವರ ತೆರವಾದ ಸ್ಥಾನ ತುಂಬಲು ಇನ್ನೋರ್ವ ಕಿಲಾಡಿ ವಿಜಯ. ಗುರು ಬಲ ಕಳೆದರೂ ವಿಜಯ ತಂದು ಕೊಡುತ್ತೇನೆನ್ನುವ ಭರವಸೆಯಲ್ಲಿ ವಿಜಯ ಬೃಂದಾವನ ಪಾಳ್ಯದಲ್ಲಿ. ಉತ್ತಮವಾದ ಎಸೆತ, ಚುಕ್ಕಿ ಅರ್ಥ ಡಾಟ್ ಅಂಡ್ ಡೆಲಿವರಿ. ಶ್ರೇಷ್ಠ ಮಟ್ಟದ ಎಸ್ತಗಾರಿಕೆ ಈ ಒಂದು ಗಾಂಧಿ ಮೈದಾನದಲ್ಲಿ ಗಾಣಿಗ ಟ್ರೋಫಿ 2022. ಸುಂದರ ಶೈಲಿಯ ಎಸೆತ, ಗೂಟಕ್ಕೆ ಮುತ್ತಿಕ್ಕುವಲ್ಲಿ ಸಫಲತೆಯನ್ನು ಕಂಡ್ರು ಸಚಿನ್. ಮತ್ತೊಂದು ಹುದರಿ ಆಘಾತ.
ಬೃಂದಾವನ ಪಾಳ್ಯದಲ್ಲಿ ಮತ್ತೊಂದು ಆಘಾತ ಕಂಡ್ರೆ ಅವರ ತೆರವಾದ ಸ್ಥಾನ ತುಂಬಲು ಇನ್ನೋರ್ವ ಬಲಿಷ್ಠ ಕಿಲಾಡಿ ಗಿರಿ. ನಾನ್ ಸ್ಟ್ರೈಕರ್ ಅಲ್ಲಿ ಗುರು, ಸ್ಟ್ರೈಕರ್ ಅಲ್ಲಿ ಗಿರಿ. ಗುರು ಗಿರಿಯ ಜೋಡಿ, ಕ್ಷಮಿಸಿ, ನಾನ್ ಸ್ಟ್ರೈಕರ್ ಅಲ್ಲಿ ಹರ್ಷ. ಮತ್ತೆ ಉದರಿಯಾಘಾತ, ಗೂಟಕ್ಕೆ ಮುತ್ತಿಕ್ಕುವಲ್ಲಿ ಸಫಲತೆ. ಬಾಲಿಷ್ಠ ಉದರಿ ಸಚಿನ್ ತಾನವರು ಶ್ರೇಷ್ಠ ಮಟ್ಟದ ಎಸ್ತಗಾರ ಅನ್ನೋದನ್ನ ಈ ಒಂದು ಪಂದ್ಯಾಕೂಟದಲ್ಲೇ ಸಾಬೀತುಪಡಿಸಿದ್ರ ಮತ್ತೋರ್ವ ಬೃಂದಾವನ ಪಾಳಯದ ಸುಬ್ಬು ಅಂಕಣ ಪ್ರವೇಶ ಕಂಡ್ಕೊಳ್ತಾ ಇದ್ರ. ಹೂದರಿಯ ಮೇಲೆ ಹೂದರಿ ಪತನಗೊಂಡ್ರ ಬೃಂದಾವನ ಕೊಂಚ ಸಂಕಷ್ಟದ ಹಾದಿಯಲ್ಲಿ. ಕೊನೆಯ ನಿರ್ವಹಣೆಗಾಗಿ ಸಚಿನ್. ಎಸೆತಗಾರಿಕೆಯಲ್ಲಿ ಸಚಿನ್. ದಾಂಡುಗಾರಿಕೆಯಲ್ಲಿ ಸುಬ್ಬು. ಸಚಿನ್ ಹೊಸ ಸುಬ್ಬು. ಇನ್ನಷ್ಟು ಕಾದ್ ನೋಡಬೇಕು. ಪಂದ್ಯಾಕೂಟದಲ್ಲಿ ಸಿಕ್ಸರ್ಗಳ ಸುರಿಮಳೆಯ. ಉತ್ತಮವಾದ ಹೊಡೆತ. ಈ ಬಾರಿ ಪ್ರಥಮ ಬೌಂಡರಿ ದಾಖಲಾಗ್ತಾ ಇದೆ. ಬೃಂದಾವನ ಪಾಳಯಕ್ಕೆ 4 ಅಂಕಿಯ ಹೆಚ್ಚಳ. 4 ಅಂಕಿಯ ಮುಖೇನ ದಂಡ ಮೊತ್ತ ಕಲೆ ಆಗ್ತಿದೆ. 4. ಓವರ್ನ ಮುಕ್ತಾಯ. ಒಂದು ಓವರ್ನ ಮುಕ್ತಾಯಕ್ಕೆ ತಂಡ ಕಲೆ ಹಾಕಿದೆ. 4. ಆಟಗಾರರಿಗೆ ವಿಶೇಷ ಸೂಚನೆ. ಈ ಭಾಗದಲ್ಲಿ ನರೇಂದ್ರ ಮೋದಿ ಅವರ ಜಾಹೀರಾತು ಫಲಕಕ್ಕೆ ಸಿಕ್ಸರ್ ಬಾರಿಸಿದಲ್ಲಿ 1,000 ರೂಗಳ ಘೋಷಣೆ ಇರ್ತದೆ. ಈ ಒಂದು ಘೋಷಣೆ ಈ ಒಂದು ಪಂದ್ಯಾಟಕ್ಕೆ ಮಾತ್ರ ಸೀಮಿತವಾಗಿರ್ತದೆ. 6 ಓವರ್ಗಳ ಪಂದ್ಯಾಟದಲ್ಲಿ ನರೇಂದ್ರ ಮೋದಿ ಅವರ ಜಾಹೀರಾತು ಫಲಕಕ್ಕೆ ಸಿಕ್ಸರ್ ಬಾರಿಸಿದಲ್ಲಿ 1,000 ರೂಗಳ ಘೋಷಣೆ. ಸಂತೋಷ ಎಸೆತಗಾರಿಕೆ ಭಾಗದಲ್ಲಿ ಉತ್ತಮವಾದ ಎಸೆತ, ಅಚ್ಚುಕಿ, ಶ್ರೇಷ್ಠ ಮಟ್ಟದ ಎಸೆತಗಾರಿಕೆ ಮೂಡಿ ಬಂದ್ರ ಚೆಂಡಿಗೂ ದಾಂಡಿಗೂ ಸಂಪರ್ಕ ಕಂಡು ಬರ್ತಾ ಇಲ್ಲ. ದ್ವಿತೀಯ ಹಸ್ತಕ್ಕಾಗಿ ಸಚಿನ್, ಕ್ಷಮಿಸಿ ಸಂತೋಷ್. ದ್ವಿತೀಯ ಹಸ್ತಕ್ಕಾಗಿ ಹರ್ಷ. ಉತ್ತಮವಾದ ಹೊಡೆತ, ಚುರುಕಿನ ಕ್ಷೇತ್ರ ರಕ್ಷಣೆ, ಕೊಂಚ ಗಲಿಬಿಲಿ, ಯಾವುದೇ ಆಘಾತವಿಲ್ಲ. ಒಂಟಿ ಓಟದ ಪೂರೈಕೆ, ಒಂಟಿ ಓಟದ ಮುಖೇನ ತಂಡ ಕಲೆ ಆಗ್ತಿದೆ. 5. 3 ಹೂದರಿಯ ನಷ್ಟಕ್ಕೆ ತಂಡ ಕಲೆ ಹಾಕ್ತಿದೆ 5ರತ್ತ. ಊರು ಬಿಸಿಲ ಬೇಗೆಯಲ್ಲಿ ಚಿನ್ನದ ಬಣ್ಣದ 5 ಅಡಿ ಎತ್ತರದ ಟ್ರೋಫಿಗಾಗಿ ಕಾದಾಟ. ಬೃಂದಾವನ ಹೊಸ ಸೋಮಲಿಂಗೇಶ್ವರ. ಉತ್ತಮವಾದ ಹೊಡೆತ, ಚೆಂಡು ಗಾಳಿಯಲ್ಲಿ ತೇಲಿ ಕ್ಷೇತ್ರ ರಕ್ಷಕನ ಭಕ್ತಸಕ್ಕೆ ಹೂದರಿ ಆಘಾತ. ಸೋಮಲಿಂಗೇಶ್ವರ ಆಟಗಾರರಲ್ಲಿ ಕೊಂಚ ಮಂದಹಾಸ. ಬೃಂದಾವನ ಪಾಳಯಕ್ಕೆ ಕೊಂಚ ಸಂಕಟ. ಹೂದರಿಗಳ ಮೇಲೆ ಹೂದರಿ ಕಳ್ಕೊಂಡ್ರ ಏನು ತಂಡದಲ್ಲಿ ಹರ್ಷ ಜೀವಂತ.
4ನೇ ಹಸ್ತಕ್ಕಾಗಿ ಸಂತೋಷ್. ಸ್ಟ್ರೈಕರ್ ವಿಭಾಗದಲ್ಲಿ ರಾಜೇಂದ್ರ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಹರ್ಷ. ಉತ್ತಮವಾದ ಎಸೆತ, ಚುಕಿ, ಡಾಟ್ ಅಂಡ್ ಡೆಲಿವರಿ. 5ನೇ ನಿರ್ವಹಣೆಗಾಗಿ ಸಂತೋಷ. ಐದನೇ ನಿರ್ವಹಣೆಗಾಗಿ ಉತ್ತಮವಾದ ಎಸೆತ, ಸುಂದರ ಶೈಲಿಯ ಹಸ್ತಗಾರಿಕೆ. ಸೋಮಲಿಂಗೇಶ್ವರ ಪಾಳ್ಯದ ಎಸ್ತಗಾರ ತನ್ನವರು ಶ್ರೇಷ್ಠ ಮಟ್ಟದ ಎಸ್ತಗಾರಿಕೆಗಾರ ಎನ್ನುವುದನ್ನ ಈ ಬಾರಿ ತೋರ್ಪಡಿದ್ರೆ, ಕೊನೆಯ ನಿರ್ವಹಣೆಗಾಗಿ ಸಂತೋಷ ರಾಜೇಂದ್ರರವರಿಗೆ ನಿರ್ಣಾಯಕ ಅರುಣ್ ರವರನ್ನ ಬಳಸಿ ಉತ್ತಮವಾದ ಹೊಡೆತ. ಈ ಬಾರಿ ಚೆಂಡು ಉತ್ತಮವಾದ ಕ್ಷೇತ್ರ ರಕ್ಷಣೆ, ಒಂಟಿ ಓಟದ ಪೂರೈಕೆ, ಕ್ಷಮಿಸಿ 2 ಓಟದ ಪೂರೈಕೆ. ಓವರ್ನ ಮುಕ್ತಾಯ, 2 ಓವರ್ನ ಮುಕ್ತಾಯಕ್ಕೆ ತಂಡ ಕಲೆ ಹಾಕಿದ 7-4 ಬಲಿಷ್ಠ ಹೋದರಿಯ ಪತನಕ್ಕೆ ತಂಡ 2 ಓವರ್ಗಳಲ್ಲಿ ಕಲೆ ಹಾಕಿದ 7. 6 ಓವರ್ಗಳ ಪಂದ್ಯ ಕೂಟ. ಇನ್ನಷ್ಟು ಕಾದು ನೋಡಬೇಕು. ಉರಿ ಬಿಸಿಲ ಬೇಗೆಯಲ್ಲಿ ಚಿನ್ನದ ಬಣ್ಣದ ಲೇಪನದ 6 ಅಡಿ ಎತ್ತರದ ಟ್ರೋಫಿ ಯಾರ ಮಡಿಲಿಗೆ ಅನ್ನುವುದನ್ನ ತೃತೀಯನ ಚಾಲ್ತಿಯಲ್ಲಿ ಸಚಿನ್, ಸ್ಟ್ರೈಕರ್ ವಿಭಾಗದಲ್ಲಿ ಹರ್ಷ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರಾಜೇಂದ್ರ, ನಿರ್ಣಾಯಕ ಗುಂಡೂರವರನ್ನು ಬಳಸಿ ತೃತೀಯನ ಚಾಲ್ತಿಯಲ್ಲಿ ಸಚಿನ್. ಉತ್ತಮವಾದ ಎಸೆತ, ಚುಕ್ಕಿ, ಡಾಟ್ ಅಂಡ್ ಡೆಲಿವರಿ. ಶ್ರೇಷ್ಠ ಮಟ್ಟದ ಎಸೆತಗಾರ ಸಚಿನ್ ಈ ಬಾರಿ ತನ್ನ ಪ್ರಥಮ ಓವರ್ನಲ್ಲಿ ಉತ್ತಮವಾದ ಎಸೆತ, ಮತ್ತೆ ಚುಕ್ಕಿ, ಚುಕ್ಕಿಯ ಮೇಲೆ ಚುಕ್ಕಿ. ಮತ್ತೆ ಸಚಿನ, ಹರ್ಷರವರಿಗೆ ಈ ಬಾರಿ ಮತ್ತೆ ಚುಕ್ಕಿ. ಶ್ರೇಷ್ಠ ಮಟ್ಟದ ಎಸೆತಗಾರಿಕೆ ಸಚಿನ್ ರವರಿಂದ ಮೂಡ್ ಬಂದ್ರೆ, ಸೋಮಲಿಂಗೇಶ್ವರ ಪಾಳ್ಯದ ನಾಯಕನ ಮುಖದಲ್ಲಿ ಮಂದಹಾಸ. ಗಣೇಶ್ ಗಾಣಿಗರವರ ಸಾರಥ್ಯದಲ್ಲಿ ಇನ್ನು ಮೂಡಿ ಬರ್ತಾ ಇದ್ದ ಸೋಮಲಿಂಗೇಶ್ವರ. ಉತ್ತಮವಾದ ಎಸೆತ, ಸುಂದರ ಶೈಲಿಯ ಕ್ಷೇತ್ರ ರಕ್ಷಣೆ ಅಲ್ಲಿರ್ತಕ್ಕಂಥ ಗೂಢ ರಕ್ಷಕ ಗಣೇಶ್ ರವರಿಂದ ಮೂಡಿ ಬಂತು. 5ನೇ ಹಸ್ತಕ್ಕಾಗಿ ಸಚಿನ ರಾಜೇಂದ್ರರವರಿಗೆ ಉತ್ತಮವಾದ ಹೊಡೆತ. ಈ ಬಾರಿ 2 ಓಟಕ್ಕೆ ಸೀಮಿತ. ಕೊನೆ 1 ಎಸೆತ ಬಾಕಿ ಇರ್ತದೆ. ತಂಡ ಮತ್ತೆ ಕಲೆ ಹಾಕ್ತಿದೆ. 10 ದಶಕದ ಪೂರೈಕೆ. ಕೊನೆ ಹಸ್ತಕ್ಕಾಗಿ ಸಚಿನ. ಉತ್ತಮವಾದ ಹೊಡೆತ. ಈ ಬಾರಿ ಗುತ್ತಿಯಾಗುವ ಸಾಧ್ಯತೆ. ಯಸ್, ಗುತ್ತಿ ಕೊಟ್ ಔಟ್. ಮತ್ತೊಂದು ಹೋದಲ್ಲಿ ಪಂದ್ಯವನ್ನು ಪಾಳ್ಯದಲ್ಲೇ ಹೋದರಿಗಳ ಮೇಲೆ ಹೋದರೆ ಬೃಂದಾವನ ಪಾಳ್ಯಕ್ಕೆ ಸಂಕಷ್ಟದ ಹಾದಿ. ನಮ್ಮ ಲಿಂಗೇಶ್ವರ ಪಾಳ್ಯಕ್ಕೆ ಕೊಂಚ ಸಂತೋಷ.
ಎಸೆತಗಾರನ ಹೆಸರು ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಎಸೆತಗಾರ ಮಾನ್ವೇತ್ ರವರನ್ನ ಪರಿಚಯಿಸ್ಕೊಳ್ತಾ ಇದ್ದಾವೆ. ಆಟಗಾರರಿಗೆ ತಂಪು ಪಾನೀಯ ವ್ಯವಸ್ಥೆ ಆಗ್ತಾ ಇದೆ. ಕ್ರೀಡಾ ಸ್ಫೂರ್ತಿ ಮರಿತಾ ಇದ್ದಾರೆ ಗಾಣಿಗ ಸಮಾಜ ಸೇವಾ ಸಂಘ. ಆಟಗಾರರಿಗೆ ತಂಪು ಪಾನೀಯದ ವ್ಯವಸ್ಥೆ ಮಾಡುವಂತಹ ಸರ್ವ ಸದಸ್ಯರಿಗೆ ಧನ್ಯವಾದಗಳು. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ತನ್ನ ಕೂಟದ ಪ್ರಥಮ ಯಜ್ಞಕ್ಕಾಗಿ ಸಚಿನ ಸ್ಟ್ರೈಕರ್ ವಿಭಾಗದಲ್ಲಿ ಹರ್ಷ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಕಾರ್ತಿಕ್. ತಂಡದ ಜೀವಾಳು ಹರ್ಷ ಇನ್ನು ಜೀವಂತ. ಯಾವ ಸಮಯದಲ್ಲೂ ಕೂಡ ಬೃಂದಾವನ ನಗು ಬೀರಬಹುದು. ಹರ್ಷ ಇನ್ನು ಜೀವಂತ. ಉತ್ತಮವಾದ ಎಸೆತ, ಚುಕ್ಕಿ ಅರ್ಥಾತ್ ಡಾಟ್ ಅಂಡ್ ಡೆಲಿವರಿ. ಶ್ರೇಷ್ಠ ಮಟ್ಟದ ಎಸೆತಗಾರಿಕೆ, ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆ ಸೋಮಲಿಂಗೇಶ್ವರ ಪಾಳ್ಯದಲ್ಲಿ ಕಂಡುಬಂದ್ರೆ ತನ್ನ ಕೂಟದ ದ್ವಿತೀಯ ಎಸೆತಕ್ಕಾಗಿ ಮಾನ್ವೇತ್. ಉತ್ತಮವಾದ ಹೊಡೆತ, ಚೆಂಡು ಗಾಳಿಯಲ್ಲಿ ತೇಲಿ ಕ್ಷೇತ್ರ ರಕ್ಷಕನ ಬೊಕ್ಕಸಕ್ಕೆ ಈ ಬಾರಿ ಗುತ್ತಿ. ಬಾಲಿಷ್ಠ ಹೂದರಿಯಾಘಾತ. ಆರಂಭಿಕ ಕಿಲಾಡಿ ಹರ್ಷರವರ ಹೂದರಿ ಕಳ್ಕೊಂಡ್ರೆ ಅವರ ತೆರವಾದ ಸ್ಥಾನ ತುಂಬಲು ಇನ್ನೋರ್ವ ಬೃಂದಾವನ ಪಾಳಯದ ಕಿಲಾಡಿ. ಜಾತಿಯ ನಿರ್ವಹಣೆಗಾಗಿ ಉತ್ತಮವಾದ ಹಸ್ತಗಾರಿಕೆ. ಹೂದರಿಗಾಗಿ ಬಲವಾದ ಮನವಿ, ನಿರ್ಣಾಯಕರಿಂದ ಯಾವುದೇ ಪುರಸ್ಕಾರವಿಲ್ಲ. ತನ್ನ ಕೂಟದ ನಾಲ್ಕನೇ ಹಸ್ತಕ್ಕಾಗಿ ಮಾನ್ವೇತ್. ಉತ್ತಮವಾದ ಹೊಡೆತ, ಅಷ್ಟೇ ಚುರುಕಿನ ಕ್ಷೇತ್ರ ರಕ್ಷಣೆ. ಒಂಟಿ ಓಟದ ಪೂರೈಕೆ, ಒಂಟಿ ಓಟದ ಮುಖೇನ ತಂಡ ಕಲೆ ಆಗ್ತಿದೆ. 11 ಅರ್ಥಾತ್ 1-1 ಅದೇ ರೀತಿ ಈ ಒಂದು ಪಂದ್ಯ ಕೂಟದಲ್ಲೇ ಸಾಕಷ್ಟು ಪಂದ್ಯಾಟವನ್ನ ವಿಜಯಶಾಲಿಯಾಗಿ ವಿಜಯದ ಮಾಲೆ ತನ್ನ ತಂಡಕ್ಕೆ ತಂದುಕೊಟ್ಟಂತ ಹಿರಿಯ ಹುಲಿ ಗೋವಿಂದರವರು ಸೋಮಲಿಂಗೇಶ್ವರ ಪಾಳ್ಯದಲ್ಲಿದ್ರೆ ಅದರಂತೆ ಮುಂದಿನ ಪಂದ್ಯಾಟ
ತಿರುಮಲ ತಗ್ಗರ್ಸೆ ಹೊಸ ಶ್ರೀ ವೇಣುಗೋಪಾಲ ಕೃಷ್ಣ ಕ್ರಿಕೆಟರ್ಸ್ ಇರುವ ತಂಡದ ಆಟಗಾರರು ನಾಣ್ಯ ಚಿಮ್ಮಿಗೆಗಾಗಿ ಆಗಮಿಸಬೇಕು. ಸುಂದರ ಶೈಲಿ ಹೊಡೆತ, ಏ ಬಾರಿ ಬೌಂಡರಿ ಮುಖೇನ ತಂಡಕ್ಕೆ 4 ಅಂಕಿಯ ಹೆಚ್ಚಳ. ಒಂಟಿ ಓಟಕ್ಕೆ ಸೀಮಿತ. ಒಂಟಿ ಓಟದ ಮುಖೇನ ತಂಡ ಕಲೆ ಹಾಕ್ತಿದೆ 16. ಬೃಂದಾವನ ಪಾಳೆಯದ 4 ಓವರ್ನ ಮುಕ್ತಾಯಕ್ಕೆ ತಂಡ ಕಲೆ ಹಾಕಿದೆ 16. 16 ಎಂಡ್ ಆಫ್ ದಿ 4th over. Loss of 6 wicket. End of the 4th over. 16. ಎಸೆತಗಾರನ ಹೆಸರನ್ನ ಇನ್ನಿಂಗ್ಸ್ ನ 5ನೇ ಓವರ್ನ ಪ್ರಥಮಸ್ತಿಗಾಗಿ ಸಂದೇಶ. ಪ್ರಾಥಮಿಕವಾಗಿ ಸಂದೇಶ ಅಕ್ರಮ. ದಾನ ರೂಪದ ಕೊಡುಗೆ 1 ಅಂಕಿಯ ಹೆಚ್ಚಳ. ಬೃಂದಾವನ ಪಾಳ್ಯಕ್ಕೆ ಮತ್ತೆ ಪ್ರಥಮ ಹಸ್ತಕ್ಕಾಗಿ ಸಂದೇಶ. ಉತ್ತಮವಾದ ಹೊಡೆತ, ಬಿರುಸಿನ ಹೊಡೆತ, ಅಷ್ಟೇ ಚುರುಕಿನ ಕ್ಷೇತ್ರ ರಕ್ಷಣೆ. ಒಂಟಿ ಓಟದ ಪೂರೈಕೆ. ದ್ವಿತೀಯಸ್ಥಕ್ಕಾಗಿ ಸಂದೇಶ. ಉತ್ತಮವಾದ ಹೊಡೆತ, ತಟ್ಟಿ ಮುಟ್ಟಿ ಒಂಟಿ ಓಟದ ಪೂರೈಕೆ. ಒಂಟಿ ಓಟದ ಮುಖೇನ ತಂಡ ಕಲೆ ಹಾಕ್ತಿದೆ. 19. 2 ದಶಕದ ಅಂಚಿನಲ್ಲಿ ಬೃಂದಾವನ. ತೃತೀಯ ನಿರ್ವಹಣೆಗಾಗಿ ಸಂದೇಶ. ಉತ್ತಮವಾದ ಹೊಡೆತ, ಈ ಬಾರಿ ಬೌಂಡರಿ. ಎಡಗೂಟದಿಂದ ಬಹಳಷ್ಟು ಹೊರತಿರುವಂತ ಕಣ್ಣಂತ ಚಂಡಿಗೆ ಬೌಂಡರಿ ಗಟ್ಟಿದ್ರು ದಾಂಡುಗಾರ. ಬೌಂಡರಿ ಮುಖೇನ ತಂಡ ಕಲೆ ಹಾಕ್ತಿದೆ. 23-23. ಸೂಪರ್ ಕಲಾ ಆದ್ರೆ ಸಂದೇಶ
1,000 ಘೋಷಣೆ ಇರ್ತದೆ. ಗಾಣಿಗ ಸಮಾಜದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿರವರ ಜಾಹೀರಾತು ಫಲಕಕ್ಕೆ ಸಿಕ್ಸರ್ ಬಾರಿಸಿದಲ್ಲಿ 1,000 ರೂಗಳ ಘೋಷಣೆ ಇರ್ತದೆ. उनकी ऐसी की तैसी करने का मन करता है. तेरी ऐसी ಆದ್ರೆ ಮುಂದಿನ ಪಂದ್ಯಾಟ ऐसी की तैसी, ऐसी की तैसी, ऐसी की तैसी, तेरी ऐसी की. ವೇಣುಗೋಪಾಲ್ ಕೃಷ್ಣ ಕ್ರಿಕೆಟರ್ಸ್ ಇರುವ ತಂಡದ ನಾಣ್ಯ ಚಿಮಿಕೆಗಾಗಿ ವೀಕ್ಷಕ ವಿವರಣೆ ಕೊಠಡಿಯನ್ನ ಪ್ರವೇಶಿಸಿ. ಬೌಲರ್ ನೇಮ್ ವಿರಾಟ್. ಇನ್ನಿಂಗ್ಸ್ ನ ಕೊನೆ ಓವರ್ನ Whether you're scoring or not, the world is always scoring you. That's why the Philips beard trimmer measures the thickness of your beard and adapts to give you the perfect trim every time. Because the only score that matters is the one you give yourself. 10. Philips beard trimmer with power adapt sensor adapts to you. Innovation in you, Philips. Press the bell icon on the YouTube app and never miss another update. ಬಿಲ್ಲಿ ಕೊಟ್ಟರು ಕೂಡ ಒಂಟಿ ಓಟಕ್ಕೆ ಸೀಮಿತ. ಒಂಟಿ ಓಟದ ಮುಖೇನ ತಂಡ ಕಲೆ ಹಾಕ್ತಿದೆ. 29-29 3 ದಶಕದ ಅಂಚಿನಲ್ಲಿ ಬೃಂದಾವನ. ಮೂರನೇ ಸ್ಥಕ್ಕಾಗಿ ಕಿರಣ ಉತ್ತಮೋದಯ ಸೆತ ಮತ್ತೆ ಒಂಟಿ ಓಟಕ್ಕೆ ಸೀಮಿತ. ಈ ಬಾರಿ 3 ದಶಕದ ಪೂರೈಕೆ. 4ನೇ ಸ್ಥಕ್ಕಾಗಿ ಕಿರಣ ಉತ್ತಮವಾದ ಹಸ್ತಕಾರಿಕೆ. ಅಷ್ಟೇ ಚುರುಕಿನ ಕ್ಷೇತ್ರ ರಕ್ಷಣೆ. ಒಂಟಿ ಓಟಕ್ಕೆ ಸೀಮಿತ. ಒಂಟಿ ಓಟದ ಮುಖೇನ ತಂಡ ಕಲೆ ಹಾಕ್ತಿದೆ. 31-31 5ನೇ ನಿರ್ವಹಣೆಗಾಗಿ ಕಿರಣ ಉತ್ತಮವಾದ ಹೊಡೆತ. ಈ ಬಾರಿ ಕೊಂಚ ವೈಫಲ್ಯದ ಕ್ಷೇತ್ರ ರಕ್ಷಣೆ. 2 ಓಟದ ಪೂರೈಕೆ. 2 ಓಟದ ಮುಖೇನ ತಂಡ ಕಲೆ ಆಗ್ತಿದೆ. 33-3 ಇನ್ನಿಂಗ್ಸ್ ನ ಕೊನೆಯ ನಿರ್ವಹಣೆಗಾಗಿ ಕಿರಣ ಓವರ್ನ ಮುಕ್ತಾಯ. ಅದೇ ರೀತಿ ಇನ್ನಿಂಗ್ಸ್ ನ ಮುಕ್ತಾಯ. 6 ಓವರ್ನ ಮುಕ್ತಾಯಕ್ಕೆ ಬೃಂದಾವನ ಕಂಡುಕೊಂಡಿದೆ. 33-3 33 ಬ್ರಹ್ಮಲಿಂಗೇಶ್ವರ ಪಾಳಯಕ್ಕೆ 34ರ ಗುರಿ. ಕ್ಷಮಿಸಿ, ಸೋಮಲಿಂಗೇಶ್ವರ ಪಾಳಯಕ್ಕೆ 34ರ ಗುರಿ. ಇನ್ನಷ್ಟು ಕಾದು ನೋಡಬೇಕು ಅದ್ಯಾವ ತಂಡ ಸೆಮಿಫೈನಲ್ ಹಾದಿಯನ್ನು ಕಂಡುಕೊಳ್ತದೆ ಎಂದು. ಈಗ ಯುವ ಸಂಘಟನೆ ಸೇವಾ ಸಂಘ ತೆಗ್ಗರ್ಶಿ ಗ್ರಾಮ ವೇಣುಗೋಪಾಲ ಕೃಷ್ಣ ಟ್ರೋಫಿ ಇದರ ನೇತೃತ್ವವನ್ನು ಅಧ್ಯಕ್ಷರಾದ ವೀರಭದ್ರ ಗಾಣಿಗ ಹಾಗೂ ಗೌರವಾಧ್ಯಕ್ಷರಾದ ರಾಜು ಹುಳ್ಳಾಡಿಯವರ ನೇತೃತ್ವದಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾಟ ನಡೀಲಿಕ್ಕಿದೆ. ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ನಮ್ಮೆಲ್ಲ ಗಾಣಿಗ ಸಂಘಟನೆಯವರು ನಮ್ಮ ಯುವಕರು ಎಲ್ಲರೂ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಸಹಕಾರ ಮಾಡಬೇಕು. ಹಾಗೆ
ಆ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸ್ತಿದ್ದೇನೆ. ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ BM ಸುಕುಮಾರ್ ಶೆಟ್ಟಿ ಅವರು ಆಗಮಿಸುತ್ತಿದ್ದಾರೆ. ಹಾಗೆ MP ಆದ ನಮ್ಮ ಹೆಮ್ಮೆ MP ಆಗಿರುವಂಥ BY ರಾಘವೇಂದ್ರ ಅವರು ಉದ್ಘಾಟನೆಗೆ ಆಗಮಿಸುತ್ತಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆಡುವ ಎಲ್ಲ ಕ್ರೀಡಾಪಟುಗಳಿಗೂ ಮತ್ತು ವೀಕ್ಷಣೆ ಮಾಡುವ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಮೂಲಕ. ನಮಸ್ಕಾರ. ನಮ್ಮ ತಗ್ಗಸೆ ಗ್ರಾಮದ ಗಾಣಿಗ ಸಮಾಜ ಹಾಗೂ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕು ನಮ್ಮ ಯುವ ಪೀಳಿಗೆಯರು ಸೇರಿ 60 ಗಜದ ಕ್ರಿಕೆಟ್ ಪಂದ್ಯವನ್ನು ಏರ್ಪಡಿಸಿಕೊಂಡಿದ್ದಾರೆ. ಬೈಂದೂರು ತಾಲೂಕಿನಲ್ಲಿ ನಡೆಯುತ್ತಿರುವ ಮೊದಲನೇ ಗಾಣಿಗ ಸಮಾಜವಾಗಿದೆ. ನಮ್ಮ ತಗ್ಗಸೆ ಗಾಣಿಗ ಸಂಘದ ಯುವ ಪಂದ್ಯದ ಅಧ್ಯಕ್ಷರಾದ ಹಾಲಂಬೇರು ವೀರಭದ್ರ ಗಾಣಿಗರವರು ಇದನ್ನು ವಹಿಸಿಕೊಂಡಿದ್ದಾರೆ. ಶ್ರೀ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022 ಇವರ ಸಾರಥ್ಯದಲ್ಲಿ ಗಾಣಿಗ ಸಮಾಜ ಮಹಾದೊಡ್ಡ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ಗಾಣಿಗ ಸಮಾಜದ ಪ್ರತಿಯೊಬ್ಬರು ಈ ಪಂದ್ಯಾಟಕ್ಕೆ ಬಂದು ಯುವಕರನ್ನು ಪ್ರೋತ್ಸಾಹಿಸಿ ಈ ಪಂದ್ಯವನ್ನು ಯಶಸ್ವಿಗೊಳಿಸಬೇಕೆಂದು ಹಾರೈಸುತ್ತೇವೆ. ಧನ್ಯವಾದಗಳು. ಇದೇ ಏಪ್ರಿಲ್ 23 ಮತ್ತು 24ರಂದು ಬೈಂದೂರಿನಲ್ಲಿ ರಾಜ್ಯ ಮಟ್ಟದ 60 ಗಜಗಳ ಕ್ರಿಕೆಟ್ ಪಂದ್ಯಾಟ ಭಾಳ ಸಂಭ್ರಮದಿಂದ ಜರುಗಲಿಕ್ಕಿದೆ. ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಘಟಕ ಈ ಕ್ರಿಕೆಟ್ ಪಂದ್ಯಾಟವನ್ನು ಏರ್ಪಡಿಸಿಕೊಂಡಿದ್ದು ನಮ್ಮ ಇಡೀ ರಾಜ್ಯದ ಗಾಣಿಗ ಸಮಾಜದವರನ್ನು ಒಟ್ಟುಗೂಡಿಸುವಂಥ ಒಂದು ಮಹತ್ ಕಾರ್ಯಕ್ಕೆ ಬೈಂದೂರು ತಾಲೂಕಿನ ತಗ್ಗರ್ಸೆ ಗ್ರಾಮದ ಗಾಣಿಗ ಸಮಾಜ ಸೇವಾ ಸಂಘ ಸಹಕರಿಸ್ತಾ ಇದೆ. ಅತ್ಯಂತ ಯಶಸ್ವಿಯಾಗಿ ಈ ಕ್ರಿಕೆಟ್ ಪಂದ್ಯಾಟ ನೆರವೇರಲಿ. ಆ ಮೂಲಕವಾಗಿ ನಮ್ಮ ಸಮಾಜದ ಯುವಕರು ಒಂದೆಡೆ ಒಗ್ಗೂಡುವಂಥ ಕೆಲಸ ಈ ಕಾರ್ಯದ ಮೂಲಕವಾಗಿ ನಡೆಯಲಿ ಎಂದು ಶುಭ ಹಾರೈಸ್ತೇನೆ. ತನ್ವಾದ್ಯ ಆರಂಭಿಕ ಎಸೆತ ನಂಬುಗೆ ಹೊಡೆತದ ಮುಖ್ಯನ 4 ಓಟ ಸಂತೋಷ ದಾಂಡಿನ ಮುಖ್ಯನ ಬಲಿಷ್ಠ ಬಲಾಢ್ಯ ಹೊಡೆತಗಳು ಆರಂಭಿಕ ಎಸೆತದಲ್ಲೇ ಕಂಡು ಬರ್ತಾ ಇದೆ. ತನ್ನ ತಂಡಕ್ಕೆ ಹಸಿರು ನಿಶಾನೆ ಹೊಡೆತಗಳಾಗಿ ತೋರ್ಪಡ್ತಾ ಇದೆ. ನಂಬುಗೆ ಎಸೆತಗಾರ ಹರ್ಷ ಒಂದೆಡೆ, ಅಷ್ಟೇ ವಿಶಿಷ್ಟವಾಗಿ ಚಂಡಿಗೆ ದಿಕ್ಕುಗಳನ್ನು ಪರಿಚಯಿಸಬಲ್ಲಂತ ಆಟಗಾರ ಸಂತೋಷ್ ಸ್ಟ್ರೈಕರ್ನಲ್ಲಿ ತನ್ವಾದ್ಯ ರಿವರ್ಶಿಪ್ ಮಾಡುವಂತ ಯತ್ನ, ನಟನೇರ ಹೊಡೆತ ಕಂಡು ಬರ್ತಾ ಇದೆ. ಲಾಂಗ್ ಆಫ್ ನಲ್ಲಿ ಕ್ಷೇತ್ರ ರಕ್ಷಣೆ ಮುಖ್ಯನ ಅವಳಿ ಓಟಗಳನ್ನು ತುಂಬಿಸಿಕೊಂಡ್ರೆ ತಂಡದ ಒಟ್ಟು ಗಳಿಕೆ 6 ರತ್ತ ಸಾಗ್ತಾ ಇದೆ. ತನ್ವಾದ್ಯ ಡಾಟ್ ಅಂಡ್ ಡೆಲಿವರಿಯ ಮುಖ್ಯನ ಓಟಗಳಿಗೆ ಮನವಿ ಮಾಡಿಕೊಡ್ತಾ ಇಲ್ಲ. ತನ್ಮೂಲಕ ಸುಂದರತೆ ಎಸೆತ ಕಂಡು ಬರ್ತಾ ಇದೆ. ಖಂಡಿತವಾಗಿಯೂ ಇಂತಹ ಎಸೆತಗಳು ತನ್ನ ತಂಡಕ್ಕೆ ಬಲಿಷ್ಠ ಬುನಾದಿಯನ್ನು ಹಾಕಬಹುದೇನೋ. ಆರಂಭಿಕ ಓವರ್ನ 5ನೇ ನಿರ್ವಹಣೆಗಾಗಿ ತನ್ಮೂಲಕ ಸೋಮಲಿಂಗೇಶ್ವರದ ಆರಂಭಿಕ ಕೊಂಡೆ ನಂಬುಗೆಯ ಆಟಗಾರ ಸಂತು ಬ್ಯಾಕ್ ಆನ್ ಟು ದ ಪೆವಿಲಿಯನ್. ರೀತಿಯಾಗಿ ಸಂತು ತೆರವಾದ ಸ್ಥಾನಕ್ಕೆ ಇನ್ನೋರ್ವ ಹೊಸ ಆಟಗಾರ ಗಣೇಶ ಮೋಹನ್ ಗಾಡಿಗ ಕೊಡಪಾಡಿ ಅವರು ಬಂದು ನೆರವೇರಿಸಿಕೊಳ್ಳುತ್ತಾರೆ.
ತನ್ಮಧ್ಯ ಕ್ರಮವಲ್ಲದ ಅಕ್ರಮವಾದಂತ ಎಸೆತ ವೈಡ್ ಬಾಲ್ ಎನ್ನುವಂತ ಸೂಚನೆ ನಿರ್ಣಾಯಕರಿಂದ. ತನ್ಮೂಲಕ ಸುಂದರತೆ ಎಸೆತದ ಮುಖೇನ ಆರಂಭಿಕ ಓವರ್ನ 6 ಎಸೆತಗಳು ಈಗಾಗಲೇ ಪೂರ್ಣ ವಿರಾಮವನ್ನು ಕಂಡುಕೊಂಡ್ರೆ ತಂಡದ ಒಟ್ಟು ಗಳಿಕೆ 7 ಹಂತದಲ್ಲಿ ಒಂದು ಅಮೂಲ್ಯವಾದ ಹುದ್ದಾರಿ ನೆಲೆಗೊಳ್ಳಿರ್ತದೆ. ಎರಡನೇ ಕ್ವಾರ್ಟರ್ ಫೈನಲ್ ನ ಅದೃಷ್ಟದ ಮುಖಭಾಗ ತಿರುಮಲ ತಗ್ಗರ್ಸೆ ಪಡೆದುಕೊಂಡಿದ್ರೆ ನಿಮ್ಮ ನಿರ್ಣಯಕ್ಕಾಗಿ ವೇಟ್ ಮಾಡ್ತಾ ಇರ್ತೇವೆ ಸರ್. ಎಸ್ತಗಾರಿಕೆ ವಿಭಾಗದಲ್ಲಿ ಸುಬ್ಬು, ಸ್ಟ್ರೈಕರ್ ನಲ್ಲಿ ರಿತೇಶ್. ತನ್ವಾದ ಎರಡನೇ ಓವರ್ನ ಆರಂಭಿಕ ಎಸೆತ ಡಾಟ್ ಅಂಡ್ ಡೆಲಿವರಿ. ಯಾವುದೇ ಓಟಗಳಿಗೆ ಮನವಿ ಮಾಡಿಕೊಡ್ತಾ ಇಲ್ಲ. ತನ್ವಾದ ಸುಂದರತೆ ಎಸೆತ ಕೇವಲ 1 ಓಟಗಳಿಗೆ ಅಷ್ಟು ಮನವಿ ಮಾಡಿಕೊಟ್ರು. ಸ್ಟ್ರೈಕ್ ರೋಟೇಟ್ ಆಗ್ತಾ ಇದೆ. ತಂಡದ ಒಟ್ಟು ಗಳಿಕೆ 8 ರತ್ತ ಸಾಗ್ತಾ ಇದೆ. ತನ್ಮೂಲಕ ಸುಂದರತೆ ಹೊಡೆತ. ಗಣೇಶನ ದಾಂಡು ಸ್ವಲ್ಪದ್ರ ಮಟ್ಟಿಗೆ ಚಲಿಸುವಂತ ಎಲ್ಲಾ ಯತ್ನಗಳು ಕಂಡು ಬರ್ತಾ ಇದೆ. ನಂಬುಗೆಯ ಹೊಡೆತದ ಮುಖೇನ ತಂಡದ ಒಟ್ಟು ಗಳಿಕೆ 12 ರತ್ತ ಸಾಗ್ತಾ ಇದೆ. ಹಾಗೆಯೇ ಆಟಗಾರರಿಗೊಂದು ವಿಶೇಷ ಸೂಚನೆ. ನರೇಂದ್ರ ಮೋದಿಜಿ ಅವರ ಜಾಹೀರಾತು ಫಲಕಕ್ಕೆ ಯಾರಾದರೂ ಸಿಕ್ಸರ್ ಬಾರಿಸಿದ್ರೆ 1,000 ರೂಪಾಯಿಯ ಘೋಷಣೆ ಇರ್ತದೆ. ಅಂತೆಯೇ ನೇರವಾಗಿರ್ತಕ್ಕಂಥ ಜಾಹೀರಾತು ಫಲಕಕ್ಕೆ ಸಿಕ್ಸರ್ ಬಾರಿಸಿದ್ರು ಕೂಡ 1,000 ರೂಪಾಯಿಯ ಘೋಷಣೆ ಇರ್ತದೆ. ತನ್ಮೂಲಕ ಡಾಟ್ ಅಂಡ್ ಡೆಲಿವರಿ ಯಾವುದೇ ಓಟಗಳಿಗೆ ಮನವಿ ಮಾಡಿಕೊಡ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲೇ ಚುಕ್ಕಿಯ ಸೇರ್ಪಡೆ ಕಂಡುಕೊಳ್ತಾ ಇದೆ. ತನ್ಮೂಲಕ ಸುಂದರತೆ ಎಸೆತ. 2 ಓವರ್ ಈಗಾಗಲೇ ಮುಕ್ತಾಯದ ನಾಂದಿಯನ್ನು ಹಾಡಿದ್ರ ತಂಡದ ಒಟ್ಟು ಗಳಿಕೆ 12. ಅಮೂಲ್ಯವಾದ 1 ಹುದ್ದಾರಿಗಳು ಈಗಾಗಲೇ ನೆಲಕ್ಕುರುಳಿದೆ. ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ವೀರತೆಯ ನಾಮಾಂಕಿತದೊಂದಿಗೆ ಭದ್ರತೆಯ ಸಂಘಟನೆಯ ಹುಡುಗರನ್ನು ಹಾಕಿಕೊಂಡು ವೀರಭದ್ರನೆನ್ನುವ ನಾಮಾಂಕಿತದೊಂದಿಗೆ ಈ ದಿನದ ಪಂದ್ಯಾಟವನ್ನು ಯಶಸ್ಸಿನ ರೂಪದಲ್ಲಿ ತೋರ್ಪಡಿಸ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ವೀರಭದ್ರ ಗಾಣಿಗರು. ವೀರಭದ್ರ ಗಾಣಿಗರ ಮುಖೇನ ಈ ತಂಡ ಈ ದಿನ ಪಂದ್ಯಾಟ ಯಶಸ್ಸಿನ ರೂಪದಲ್ಲಿ ಸಾಗ್ತಾ ಇದೆ. ಆರಂಭಿಕ ದಿನದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಬೈಂದೂರಿನ ಗಾಂಧಿ ಮೈದಾನದಲ್ಲಿ ಸಾಗ್ತಾ ಇದೆ. ಎಸ್ತಗಾರಿಕೆ ವಿಭಾಗದಲ್ಲಿ ಮತ್ತೆ ಹರ್ಷ ವೈಯಕ್ತಿಕ ದ್ವಿತೀಯ ಓವರ್ಗಾಗಿ ತನ್ನ ತಂಡದ ಪರವಾಗಿ ತೃತೀಯ ಓವರ್ ಹರ್ಷ.
ತನ್ಮಧ್ಯ ಚೆಂಡು ಕೆಲ ಕಾಲ ಗಾಳಿಯಲ್ಲೇ ಬೊಗಸೆಯಾಗುವಂತ ಎಲ್ಲ ಸಾಧ್ಯತೆಗಳಿತ್ತು. ಕೊಂಚ ಮಟ್ಟಿನ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯದ ಮುಖೇನ ಅಜಿತ್ ಜೀವದಾನದ ಮುಖೇನ ಅವಳಿ ಓಟಗಳು. ತನ್ಮಧ್ಯೆ ಸುಂದರತೆ ಹೊಡೆತ ಒಂಟಿ ಓಟ ಕಷ್ಟವನ್ನು ಮಾಡಿಕೊಟ್ರು. ತೃತೀಯ ಓವರ್ನ ತೃತೀಯ ನಿರ್ವಹಣೆಗಾಗಿ ಮತ್ತೆ ಹರ್ಷ ಟು ಗಣೇಶ್. ತನ್ಮಧ್ಯೆ ಸುಂದರತೆಯ ಏರ್ಕರ್ ಮುಖೇನ ಓಟಗಳಿಗೆ ಕಡಿವಾಣ ಹಾಕುವುದರಲ್ಲಿ ಸಂಪೂರ್ಣ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾನೆ ಹರ್ಷ. ತನ್ಮಧ್ಯೆ ಸುಂದರತೆ ಎಸೆತ ರನ್ಔಟ್ ಆಗುವಂತ ಎಲ್ಲ ಸಾಧ್ಯತೆಗಳಿತ್ತು. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆಯಲ್ಲಿ ಎಡವಟ್ಟಿನ ಮುಖೇನ ಗಣೇಶ ಜೀವದಾನದ ಭಿಕ್ಷೆಯನ್ನು ನೀಡ್ತಾ ಇದ್ದಾನೆ. ಹಂತದಲ್ಲಿ ಒಂಟಿ ಓಟ ತಂಡಕ್ಕೆ ಆಸರೆಯ ರೂಪದಲ್ಲಿ ಕಾಣ್ತಾ ಇದೆ. ಲೆಕ್ಕಾಚಾರದ ಆಟ ಪಂದ್ಯಾಟವನ್ನು ಉಳಿಸ್ಕೊಳ್ಬಹುದೇನೋ. ಹಂತದಲ್ಲಿ ಮತ್ತೆ ಸುಂದರತೆ ಎಸೆತ ಚೆಂಡು ನೇರವಾಗಿ ಗೂಟ ರಕ್ಷಕನ ಪಕ್ಷ ಬೊಗಸೆಯಲ್ಲಿ ಕೂರ್ತಾ ಇದೆ. ಯಾವುದೇ ಓಟಕ್ಕೆ ಮನವಿ ಮಾಡಿಕೊಡ್ತಾ ಇಲ್ಲ. ಕೊನೆಯ ನಿರ್ವಹಣೆ ಬಾಕಿ ಉಳಿದಿರ್ತದೆ. ತನ್ಮಧ್ಯೆ ಸುಂದರತೆ ಎಸೆತ ಕೇವಲ ಒಂಟಿ ಓಟ ಕಷ್ಟ ಮನವಿ ಮಾಡಿಕೊಟ್ರು. ಮುಗಿದಿರ್ತಕ್ಕಂಥ 18 ಎಸೆತದ ಮುಂದೆ 17 ಓಟವನ್ನು ಈಗಾಗಲೇ ಕಲೆ ಹಾಕಿದೆ. ಉಳಿದಿರ್ತಕ್ಕಂಥ 18 ಎಸೆತ 17 ಓಟದ ಅವಶ್ಯಕತೆ ಬಾಕಿ ಉಳಿದಿರ್ತದೆ ಸ್ಪಷ್ಟ ಜಯಕ್ಕೆ. ಅದೃಷ್ಟ ದುರಾದೃಷ್ಟದ ಆಟದಲ್ಲೇ ವಿಜಯ ಲಕ್ಷ್ಮಿಗೆ ಕೆಲವೊಂದು ಸಮಯದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹುಟ್ಟುತ್ತದೆ. ಆ ಹಂತದಲ್ಲೇ ಈ ಪಂದ್ಯಾಟ ಕೂಡ ಸ್ವಲ್ಪದ್ರ ಮಟ್ಟಿಗೆ ಚಂಡಿಗೆ ತಿರುವನ್ನು ನೀಡಿದ್ರೆ ಪಂದ್ಯಾಟದ ಸ್ಥಿತಿ ಗತಿ ತಲೆ ಕೆಳಗಾಗಬಹುದೇನೋ. ಮತ್ತೆ ಹಸ್ತಗಾರಿಕೆ ವಿಭಾಗದಲ್ಲಿ ನಿಕ್ಷೇಪ್ ತನ್ಮಧ್ಯ ವೈಡ್ ಬಾಲ್ ಎನ್ನುವಂತ ಸೂಚನೆ ನಿರ್ಣಾಯಕರಿಂದ ಮೂಡಿ ಬರ್ತಾ ಇದೆ. ದಾನ ರೂಪದ ದೇಣಿಗೆ ಹಂತದಲ್ಲಿ ಕ್ಷೇತ್ರ ರಕ್ಷಣೆಯಲ್ಲೂ ಕೂಡ ಕೊಂಚ ಮಟ್ಟಿನ ವೈಫಲ್ಯತೆ ಮುಖೇನ ವೈಡ್ ಬಾಲ್ ಅನ್ನುವಂತ ಸೂಚನೆ ನಿರ್ಣಯ. ತನ್ಮಧ್ಯ ಸುಂದರತೆ ಹೊಡೆತ ತನ್ಮಧ್ಯ ಬೌಂಡರಿ ಹಂತದಲ್ಲಿ ತಂಡದ ಒಟ್ಟು ಗಳಿಕೆ 23 ಸಾಗ್ತಾ ಇದೆ. ತನ್ಮಧ್ಯ ವಿಶಿಷ್ಟ ಶೈಲಿಯ ಹೊಡೆತಕ್ಕೆ ಮನವಿ ಮಾಡಿದ್ರು ಗಣೇಶನ ದಾಂಡು ಸ್ವಲ್ಪ ಅದರ ಮಟ್ಟಿಗೆ ಕೈ ಹಿಡಿತಾ ಇಲ್ಲ.
ನರೇಂದ್ರ ಮೋದಿಜಿಯವರ ಜಾಹೀರಾತು ಫಲಕಕ್ಕೆ ಹಾಗೂ ನೆಟ ನೇರವಿರುವಂತಹ ಗಾಣಿಗ ಸಮಾಜ ಸೇವಾ ಸಂಘದ ಜಾಹೀರಾತು ಫಲಕಕ್ಕೆ ಸಿಕ್ಸರ್ ಬಾರಿಸಿದ್ರೆ 1,000ದ ಘೋಷಣೆ ಇರ್ತದೆ. ಅಂತಲೇ ಸುಂದರತೆಯ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅವಳಿ ಓಟಗಳು ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಆಗ್ತಾ ಇದೆ. ಉಳಿದಿರ್ತಕ್ಕಂಥ 15 ಎಸೆತ ಸ್ಪಷ್ಟ ಜಯಕ್ಕಾಗಿ ಕೇವಲ 9 ಓಟದ ಅವಶ್ಯಕತೆ ಅಷ್ಟೇ ಬಾಕಿ ಉಳಿದಿರ್ತದೆ. ತನ್ಮಧ್ಯೆ ಸುಂದರತೆ ಎಸೆತ ಯಾವುದೇ ಓಟಕ್ಕೆ ಮನವಿ ಮಾಡಿಕೊಡ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ ಡಾಟ್ ಅಂಡ್ ಡೆಲಿವರಿ ಸೇರ್ಪಡೆಗೊಳ್ತಾ ಇದೆ. ತನ್ಮಧ್ಯೆ ಕ್ರಮವಲ್ಲದ ಅಕ್ರಮವಾದಂತಹ ಎಸೆತ ಅತಿರಿಕ್ತ ಓಟಗಳು ಅಂಕಿಅಂಶ ಪಟ್ಟಿಗೆ ಸೇರ್ಪಡೆಗೊಳ್ತಾ ಇದೆ. ದಾನ ರೂಪದ ದೇಣಿಗೆ ಮುಖೇನ ತಂಡದ ಒಟ್ಟು ಗಳಿಕೆ 26ರತ್ತ ಸಾಗ್ತಾ ಇದೆ. ಆ ಹಂತದಲ್ಲೇ ಸುಂದರತೆ ಎಸೆತ ಕೊನೆಯ ನಿರ್ಮಾಣಕ್ಕಾಗಿ ಮತ್ತೆ ನಿಕ್ಷೇಪ್. ತನ್ಮಧ್ಯ ಸುಂದರತೆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಮುಖೇನ ತಂಡಕ್ಕೆ ಅವಳಿ ಓಟಗಳು. ಈ ಅವಳಿ ಸಿಂಗಲ್ ಓಟಗಳು ತಂಡಕ್ಕೆ ಆಸರೆ ಆಗ್ತದೆ. ಹಂತದಲ್ಲಿ 4 ಓವರ್ ಈಗಾಗಲೇ ಪೂರ್ಣ ವಿರಾಮದ ನಾಂದಿಯನ್ನು ಹಾಡಿದ್ರೆ ತಂಡದ ಒಟ್ಟು ಗಳಿಕೆ 28ರತ್ತ ಸಾಗ್ತಾ ಇದೆ. ಹಾಗೆ ಅಜಿತ್ ಮತ್ತು ಗಣೇಶ್ ಸುಂದರತೆಯ ಪಾರ್ಟ್ನರ್ಶಿಪ್ ಕೂಡ ಕಲೆ ಹಾಕ್ತಾ ಇದ್ದಾರೆ. ತನ್ಮಧ್ಯ ಸುಂದರತೆ ಹೊಡೆತ ಅಷ್ಟೇ ಸುಂದರತೆಯ ಕ್ಷೇತ್ರ ರಕ್ಷಣೆ ಮುಖ್ಯನ ಒಂಟಿ ಓಟಕ್ಕೆ ಅಷ್ಟೇ ಮನವಿ ಮಾಡಿಕೊಟ್ರು. ಹಂತದಲ್ಲೇ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಗಣೇಶ್ ಸ್ಟ್ರೈಕರ್ ನಲ್ಲಿ ಇದ್ರೆ ಎಸೆಗಾರಿಕೆ ವಿಭಾಗದಲ್ಲಿ ಗುರು. ತನ್ಮಧ್ಯ ಸುಂದರತೆಯ ನೆಟ ನೇರ ಹೊಡೆತ ಕಂಡುವಂತ ಇದೆ. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಮಾಟಿನ ವೈಫಲ್ಯತೆ. ಕೇವಲ 4 ಓಟಗಳಷ್ಟೇ ಸ್ಪಷ್ಟ ಜಯಕ್ಕೆ ಬಾಕಿ ಉಳಿದಿರ್ತದೆ. 10 ಎಸೆತ 4 ಓಟದ ಅವಶ್ಯಕತೆ ಬಾಕಿ ಉಳಿದಿರ್ತದೆ. ತನ್ಮಧ್ಯ ಸುಂದರತೆಯ ತಿರುವು ಕಂಡುಕೊಳ್ತಾ ಇದೆ. ಚೆಂಡು ನೇರವಾಗಿ ಗೂಟ ರಕ್ಷಕನ ಪಕ್ಷ ಬೊಗಸೆಯಲ್ಲಿ ಕೂರ್ತಾ ಇದೆ. ಓಟಗಳಿಗೆ ಮನವಿ ಮಾಡಿಕೊಡ್ತಾ ಇಲ್ಲ. ಈ ರೀತಿಯ ಯಶಸ್ಸಿನ ಎಸೆತಗಳು ಕಂಡು ಬಂದ್ರೆ ಖಂಡಿತವಾಗಿಯೂ ಪಂದ್ಯಾಟವನ್ನು ಉಳಿಸ್ಕೊಳ್ಬಹುದು. ಅದೇ ರೀತಿಯಾಗಿ ಒಂದು ನಂಬುಗೆಯ ಹೊಡೆತ ತನ್ನ ತಂಡಕ್ಕೆ ಹಸಿರು ನಿಶಾನೆಯಾಗ್ತದೆ. ಹಂತದಲ್ಲಿ ಮತ್ತೆ ಚೆಂಡು ನೇರವಾಗಿ ಗೂಟ ರಕ್ಷಕನ ಪಕ್ಷ ಬೊಗಸೆಯಲ್ಲಿ ಓಟಗಳಿಗೆ ಮನವಿ ಮಾಡಿಕೊಡ್ತಾ ಇಲ್ಲ. 8 ಎಸೆತ 4 ಓಟದ ಅವಶ್ಯಕತೆ ಬಾಕಿ ಉಳಿದಿರ್ತದೆ. ಗುರು ತನ್ನ ತಂಡಕ್ಕೆ ಸ್ವಲ್ಪದ ಮಟ್ಟಿಗೆ ನಂಬುಗೆಯ ಆಸರೆ ಎಸೆತಗಳು ಕಂಡು ಬರ್ತಾ ಇದೆ.
ತನ್ಮಧ್ಯೆ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ನೇರವಾಗಿ ವಿಭಾಂ ಕ್ಷೇತ್ರ ರಕ್ಷಕನ ಬಾಕ್ಷ ಬೋಗಸೆಯಲ್ಲಿ ಚೆಂಡು ಕೂರ್ತಾ ಇದೆ. ಆ ಹಂತದಲ್ಲಿ ಅಜಿತ್ ತನ್ನ ದಾಂಡಿಗತ್ವಕ್ಕೆ ಪೂರ್ಣ ವಿರಾಮ ಬಿಟ್ರ, ಕ್ಷಮಿಸಿ ರಿತೇಶ್ ದಾಂಡಿಗತ್ವಕ್ಕೆ ಪೂರ್ಣ ವಿರಾಮ ಬಿಟ್ರ. ರಿತೇಶ್ ತರವಾದ ಸ್ಥಾನಕ್ಕೆ ಚೆಂಡಿಗೆ ಗತಿ ಪರ್ವತೇನೇನು ನೀಡಿ 3 ವಿಕೆಟ್ ಅನ್ನು ಪಡೆದಿರ್ತಕ್ಕಂಥ ಆಟಗಾರ ಸಚಿನ್ ಅಂಕಣ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾನೆ. ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ ಗೋಪಾಲ ಗಾಡಿಗ ಬಂಕೇಶ್ವರ, ಚಂದ್ರಶೇಖರ ಹೊಸನಗರ ಇವರನ್ನು ಗುರುತಿಸಿದ್ದೇವೆ ಸರ್. ದಯವಿಟ್ಟು ಪಂದ್ಯಾಟವನ್ನು ನಮ್ಮೊಂದಿಗೆ ಕುಳಿತು ವೀಕ್ಷಣೆಯನ್ನು ಮಾಡಿ ಎನ್ನುವುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. 5ನೇ ಓವರ್ನ ಕೊನೆಯ ನಿರ್ವಹಣೆ ಬಾಕಿ ಉಳಿದಿರ್ತದೆ. ಎಡಂಚ ಆಟಗಾರ ಸಚಿನ್ ಅಂಕಣ ಒಳ ಪ್ರವೇಶವನ್ನು ಕಂಡುಕೊಂಡ್ರೆ ಎಸೆತಗಾರಿಕೆ ವಿಭಾಗದಲ್ಲಿ ಗುರು, ಹಾಗೆ ನಾನ್ ಸ್ಟ್ರೈಕರ್ ನಲ್ಲಿ ತನ್ನ ತಂಡದ ಕಪ್ತಾನ ಗಣೇಶ. ಅಂತೆಯೇ ನರೇಂದ್ರ ಮೋದಿಜಿ ಅವರ ಜಾಹೀರಾತು ಫಲಕಕ್ಕೆ 6 ಬಾರಿಸಿದ್ರೆ 1,000 ಘೋಷಣೆ. ತನ್ಮೂಲಕ ಸುಂದರತೆ ಎಸೆದ ಮುಖೇನ ಜಾಣ್ಮೆಯ ಆಟ ಸ್ಟ್ರೈಕ್ ರೋಟೇಟ್ ಆಗ್ತಾ ಇದೆ. ಹಂತದಲ್ಲಿ 5 ಓವರ್ ಈಗಾಗಲೇ ಪೂರ್ಣ ವಿರಾಮದ ನಾಂದಿಯನ್ನು ಹಾಡಿದ್ರೆ ಉಳಿದಿರ್ತಕ್ಕಂಥ 6 ಎಸೆತ ಕೇವಲ 3 ಓಟವಷ್ಟೇ ಸ್ಪಷ್ಟ ಜಯಕ್ಕಾಗಿ ನಂಬುಗೆಯ ಯಶಸ್ಸಿನ ಎಸೆತಗಳು ಪಂದ್ಯಾಟದ ಸ್ಥಿತಿಗತಿಯನ್ನು ಬದಲಾಯಿಸ್ತದೆ. ಆ ಹಂತದಲ್ಲೇ ನಂಬುಗೆಯ 1 ಹೊಡೆತ ತನ್ನ ಪಂದ್ಯಾಟಕ್ಕೆ ಸೆಮಿಫೈನಲ್ಗೆ ಲಗ್ಗೆ ಇಡಿಸ್ತದೆ. ತಿರುಮಲ ಮುಂದಿನ ಪಂದ್ಯಾಟ ತಿರುಮಲ ತಗರ್ಸೆ ನಾಣ್ಯ ಚಿಮುಕಿಯನ್ನು ಜಯಿಸಿರ್ತಕ್ಕಂಥ ತಂಡ ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ನಮ್ಮೊಂದಿಗೆ ತಿಳಿಸಬೇಕು. ಅದೃಷ್ಟದ ಮುಖಭಾಗವನ್ನು ಜಯಿಸಿರ್ತಕ್ಕಂಥ ತಿರುಮಲ ತಗರ್ಸೆ ಕ್ಷೇತ್ರ ರಕ್ಷಣೆಗೆ ಆಯ್ದುಕೊಂಡ್ರೆ ವೇಣುಗೋಪಾಲ ದಾಂಡಿಗಾತ್ವಕ್ಕೆ ಸಿದ್ಧಗೊಳ್ಳಬೇಕಾಗ್ತದೆ ಮುಂದಿನ ಪಂದ್ಯಾಟ. ತನ್ಮಧ್ಯ ಸುಂದರತೆ ಹೊಡೆತ ಹಂತದಲ್ಲಿ ಅವಳಿ ಓಟಗಳು ಕೇವಲ 1 ಓಟವಷ್ಟೇ ಸ್ಪಷ್ಟ ಜಯಕ್ಕೆ ಬಾಕಿ ಉಳಿದಿರ್ತದೆ. ತನ್ಮಧ್ಯ ಚೆಂಡು ಕೆಲ ಕಾಲ ಗಾಳಿಯಲ್ಲೇ ಸಚಿನ್ ರವರ ಪ್ರಾಯಶಃ ಸಿಕ್ಸರ್ ನರೇಂದ್ರ ಮೋದಿಜಿ ಅವರ ಜಾಹೀರಾತು ಫಲಕಕ್ಕೆ ಹೋಗಬೇಕಿತ್ತು. 1,000 ನಿಮಗಾಗ್ತಿತ್ತೇನೋ. ಆ ಹಂತದಲ್ಲಿ ನಮ್ಮ ಬೈಂದೂರು ಕ್ಷೇತ್ರದ ಗಾಣಿಗ ಸಮಾಜದ ಜನತೆಗೆ ನನ್ನ ಅನಂತ ಪ್ರಣಾಮಗಳನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಈ ದಿನ ನಮ್ಮ ಗಾಣಿಗ ಸಮಾಜದ ವತಿಯಿಂದ ಗಾಣಿಗ ಸಮಾಜ ಸೇವಾ ಸಂಘ ತಗರ್ಸೆ ಗ್ರಾಮದಲ್ಲಿ ನಮ್ಮ ಬೈಂದೂರಿನಲ್ಲಿ ಇವರ ಒಂದು ಸಾರಥ್ಯದಲ್ಲಿ ಪ್ರೀತಿ ಸಾಮರಸ್ಯ ಒಗ್ಗಟ್ಟಿನ ಒಂದು ಬಾಂಧವ್ಯವನ್ನು ಬೆಸೆಸಬೇಕು ಅಂತ ಹೇಳಿ ಇವತ್ತು ಶ್ರೀ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022 ಈ ರಾಜ್ಯ ಮಟ್ಟದ
60 ಗಜಗಳ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಇವತ್ತು ಆಯೋಜನೆಯನ್ನು ಮಾಡಿದಿರಿ. ಅನಿವಾರ್ಯ ಕಾರಣದಿಂದ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇಲ್ಲ. ಈ ಸಂದರ್ಭ ನಾನು ಕ್ಷಮೆಯನ್ನು ಕೂಡ ಕೇಳ್ತಾ, ಈ ಒಂದು ಸಂದರ್ಭದಲ್ಲಿ ಎಲ್ಲ ಆಟಗಾರರಿಗೆ ಒಂದು ಕ್ರೀಡಾ ಸ್ಫೂರ್ತಿಯೊಂದಿಗೆ ಆಟ ಆಡಬೇಕು, ಯಶಸ್ವಿ ಆಗಬೇಕು. ಅಂತಾರಾಷ್ಟ್ರೀಯ ಮಟ್ಟದ ನಡೆಯುವಂಥ ಕ್ರಿಕೆಟಲ್ಲೂ ಕೂಡ ಇಲ್ಲಿ ಏನು ಆಟವನ್ನು ಆಡ್ತಾರೆ ಆ ಕ್ರೀಡಾಪಟುಗಳು ಆಯ್ಕೆ ಆಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಮತ್ತು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮದ ಒಂದು ನೇತೃತ್ವವನ್ನು ವಹಿಸಿಕೊಂಡಿರುವಂಥ ನಮ್ಮ ಗಾಣಿಗ ಸಮಾಜದ ತಾಲೂಕು ಅಧ್ಯಕ್ಷ ಅಂತ ಸನ್ಮಾನಿತ ವೀರಭದ್ರ ಅವರಿಗೆ ಮತ್ತು ಇಡೀ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಅನಿವಾರ್ಯ ಕಾರಣದಿಂದ ನಾನು ಬರ್ತಾ ಇಲ್ಲ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ದಯಮಾಡಿ ತಮ್ಮ ಈ ಒಂದು ನನ್ನ ಆಬ್ಸೆನ್ಸನ್ನು ತಾವೆಲ್ಲರೂ ಕೂಡ ಪರಿಗಣಿಸಬೇಕು ಅಂತ ವಿನಂತಿ ಮಾಡ್ಕೊಂತ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಎಲ್ಲಿ ಆರೋಗ್ಯವಾದಂಥ ದೇಹ ಇರುತ್ತಲ್ಲ, ಆರೋಗ್ಯವಾದಂಥ ಮನಸ್ಸಿರುತ್ತೆ ಅಂತ ಒಂದು ಆರೋಗ್ಯವಾದಂಥ ಸಮಾಜವನ್ನು ಕಟ್ಟುವಂಥ ದಿಕ್ಕಿನಲ್ಲಿ ನಮ್ಮ ಗಾಣಿಗ ಸಮಾಜ ಸನ್ಮಾನಿಸುತ್ತೆ ನಮ್ಮ ಅಧ್ಯಕ್ಷರಂತ ವೀರಭದ್ರ ಗಾಣಿಗ ಒಂದು ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರೆ ತುಂಬ ಒಂದು ಸಮಾಜಕ್ಕೆ, ದೇಶಕ್ಕೆ ಒಂದು ಅದ್ಭುತವಾದಂಥ ಒಂದು ಕಲ್ಪನೆಯನ್ನು ಕೊಡ್ಲಿಕ್ಕೆ ಹೊರಟಿದ್ದೀರಿ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಯೋಜನೆ ಮಾಡಿ ನಿಮ್ಗೆಲ್ಲರೂ ಕೂಡ ಅಭಿನಂದನೆಯನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಇದೇ ಏಪ್ರಿಲ್ 23 ಮತ್ತು 24ರಂದು ಬೈಂದೂರಿನಲ್ಲಿ ರಾಜ್ಯ ಮಟ್ಟದ 60 ಗಜಗಳ ಕ್ರಿಕೆಟ್ ಪಂದ್ಯಾಟ ಭಾಳ ಸಂಭ್ರಮದಿಂದ ಜರುಗಲಿಕ್ಕಿದೆ. ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಘಟಕ ಈ ಕ್ರಿಕೆಟ್ ಪಂದ್ಯಾಟವನ್ನು ಏರ್ಪಡಿಸಿಕೊಂಡಿದ್ದು ನಮ್ಮ ಇಡೀ ರಾಜ್ಯದ ಗಾಣಿಗ ಸಮಾಜದವರನ್ನು ಒಟ್ಟುಗೂಡಿಸುವಂಥ ಒಂದು ಮಹತ್ ಕಾರ್ಯಕ್ಕೆ ಬೈಂದೂರು ತಾಲೂಕಿನ ತಗ್ಗರ್ಸೆ ಗ್ರಾಮದ ಗಾಣಿಗ ಸಮಾಜ ಸೇವಾ ಸಂಘ ಸಹಕರಿಸ್ತಾ ಇದೆ. ಅತ್ಯಂತ ಯಶಸ್ವಿಯಾಗಿ ಈ ಕ್ರಿಕೆಟ್ ಪಂದ್ಯಾಟ ನೆರವೇರಲಿ. ಆ ಮೂಲಕವಾಗಿ ನಮ್ಮ ಸಮಾಜದ ಯುವಕರು ಒಂದೆಡೆ ಒಗ್ಗೂಡುವಂಥ ಕೆಲಸ ಈ ಕಾರ್ಯದ ಮೂಲಕವಾಗಿ ನಡೆಯಲಿ ಎಂದು ಶುಭ ಹಾರೈಸ್ತೇನೆ. ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ನಿಯಮಾನುಸಾರವಾಗಿ 12ನೇ ಆಟಗಾರ ವೇದಿಕೆಯಲ್ಲಿ ವಿಶ್ವನಾಥ್ ಗಾಣಿಗ ಹಾಲಂಬೇರು ಎಲ್ಲಿದ್ರು ವೇದಿಕೆ ವಿಶ್ವನಾಥ್ ಗಾಣಿಗ ಹಾಲಂಬೇರು ಪಂದ್ಯಾಕೂಟದಲ್ಲಿ ಡಾಕ್ಟರ್ ಗೋವಿಂದ್ ಬಾಬು ಪೂಜಾರಿ ಜಾಹೀರಾತು ಫಲಕಕ್ಕೆ ಹಣದಲ್ಲಿ 1,000 ಕೊಡುಗೆಯನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ ಗೋವಿಂದ್ ಬಾಬು ಪೂಜಾರಿ ಅವರ ಜಾಹೀರಾತು ಫಲಕಕ್ಕೆ ನೇರ ಸಿಕ್ಸರ್ಗೆ 2 ಬ್ಯಾನರ್ಗೆ 1 ಬ್ಯಾನರ್ ಕೊಡಿದ್ರು 1,000 ರೂಪಾಯಿನ ಕೊಡುಗೆಯನ್ನು ಮಾಡ್ತಾ ಇದ್ದೇವೆ. ಬೃಂದಾವನ ತಂಡದ ನಾಯಕರು ಎಲ್ಲಿದ್ದರೂ ವೇದಿಕೆಯ ಮೇಲ್ಭಾಗಕ್ಕೆ ಬಂದು ತಮ್ಮ ಸ್ಮರಣಿಕೆಯನ್ನು ತೆಗೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಪಂದ್ಯಾಟದ 2 ತಂಡಗಳ 12ನೇ ಆಟಗಾರರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ತಮ್ಮ ತಂಡದ ಆಟಗಾರರನ್ನು ಗುರುತಿಸಿಕೊಳ್ಳಲು ಇದು ಸಹಾಯಕವಾಗುತ್ತೆ. ವೇಣುಗೋಪಾಲಕೃಷ್ಣ ತಂಡ ಹಾಗೂ ತಿರುಮಲ ತಂಡದ 12ನೇ ಆಟಗಾರರು ಗಣೇಶಣ್ಣ. ಹಾಗೆ ಸುಂದರ ಶೈಲಿಯ ಎಸೆತಗಾರಿಕೆ, ಎಡಗೈ ಎಸೆತಗಾರ. ಬಾಲರ್ ನೇಮ್ ಪ್ಲೀಸ್. ಇದೊಂದು ರಾಜ್ಯ ಮಟ್ಟದ ಪಂದ್ಯಾಟ. ದಯವಿಟ್ಟು ನಿಮ್ಮ 12ನೇ ಆಟಗಾರ ವೇದಿಕೆಯಲ್ಲಿ ಇರಬೇಕು. ಶಿಸ್ತನ್ನ, ಕ್ರಿಕೆಟ್ನ ಶಿಸ್ತನ್ನ ಪಾಲನೆ ಆಗಬೇಕು ದಯವಿಟ್ಟು. ಹಾಗೆ ಸ್ಟ್ರೈಕ್ ವಿಭಾಗದಲ್ಲಿ ರವಿರಾಜ್ ಕೊಂಚ ಹೊರ ತಿರುವನ್ನ ಕಂಡಂತ ಚೆಂಡು ದಾಂಡಿ ನಡುವೆ ಯಾವುದೇ ಸಂಪರ್ಕ ಕಂಡು ಬರ್ತಾ ಇಲ್ಲ. ಚುಕ್ಕಿ ಎಸೆತ
ಮತ್ತೆ ಪುನೀತ್. ಈ ಬಾರಿ ರಿವರ್ಸ್ ಸ್ವೀಪ್ ಪ್ರಯತ್ನ ವಿಫಲತೆ. ಯಾವುದೇ ರನ್ ಗಳಿಕೆಗೆ ಅವಕಾಶವನ್ನು ನೀಡ್ತಾ ಇಲ್ಲ ಪುನೀತ್. ಮತ್ತೆ ಎಸೆತಗಾರಿಕೆಯಲ್ಲಿ ಈ ಬಾರಿ ಮತ್ತೆ ಸತತ ಚುಕ್ಕಿ ಎಸೆತಗಳನ್ನು ಎಸೆತಾ ಇದ್ದಾರೆ. ಗಾಣಿಗ ಸಮಾಜದ ಶ್ರೇಷ್ಠ ಬ್ಯಾಟ್ಸ್ಮನ್ ಎಂದೇ ಬಿಂಬಿತವಾಗಿರುವಂತಹ ರವಿರಾಜ್ ಅವರನ್ನ ಸತತ ಚುಕ್ಕಿ ಎಸೆತಗಳ ಮೂಲಕ ಕಂಗಡಿಸ್ತಾ ಇದ್ದಾರೆ ಪುನೀತ್. ಈ ಬಾರಿ ಬಾಲವಾದ ಹೊಡೆತ, ಚೆಂಡು ಕ್ಷೇತ್ರ ರಕ್ಷಕರ ಹೊಗೆಸೆಯಲ್ಲಿ ಪ್ರಬಲವಾದ ಉದ್ದರಿಯೊಂದನ್ನು ಪಡೆದುಕೊಳ್ತಾ ಇದ್ದಾರೆ. ಸ್ಥಳೀಯ ಪ್ರತಿಭಾನ್ವಿತ ಆಟಗಾರನೊಳಗೊಂಡ ತಂಡ ತಿರುಮಲ ಟಕ್ಕರ್ಸ್ ತಂಡ. ಆರಂಭಿಕ ಗಡಗೈ ಆಟಗಾರ ರವಿರಾಜ್ ಈ ಮೊದಲ ಪೆವಿಲಿಯನ್ ಸೇರಿಕೊಳ್ತಾ ಇದ್ದಾರೆ. ರವಿರಾಜ್ ಅವರ ಕೆಲವು ಸ್ಥಾನ ತುಂಬಲು ಮತ್ತೋರ್ವ ಆಟಗಾರ ಸೂರಜ್. ದಯವಿಟ್ಟು ವೇಣುಗೋಪಾಲ ಕೃಷ್ಣ 12ನೇ ಆಟಗಾರರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ತಂಡದ ಆಟಗಾರರ ಅಂಕಿಅಂಶವನ್ನ ಗುರುತಿಸಲು ಸಹಕಾರಿಯಾಗುತ್ತೆ. ದಯವಿಟ್ಟು ಹಲವಾರು ಬಾರಿ ಗಾಣಿಗ ಸಮಾಜದ ಎಲ್ಲ ಪ್ರತಿಷ್ಠಿತ ಟ್ರೋಫಿಗಳನ್ನ ಮುಡಿಗೇರಿಸಿಕೊಂಡಂತ ತಂಡ. ವೇಣುಗೋಪಾಲ ಕೃಷ್ಣ ತಂಡ ಒಂದೆಡೆಯಾದರೆ ಸ್ಥಳೀಯ ಉತ್ಸಾಹಿ ಪ್ರತಿಭೆಗಳನ್ನು ಒಳಗೊಂಡಂತ ಬಲಿಷ್ಠ ತಂಡ ತಿರುಮಲ ಫ್ರೆಂಡ್ಸ್ ತಗರ್ಸೆ. ಈ ಬಾರಿ ಅಂತಿಮ ಎಸೆತಕ್ಕಾಗಿ ಪುನೀತ್ ನಿರ್ಣಾಯಕರನ್ನು ಬಳಸಿ ಮತ್ತೆ ಸುಂದರ ಶೈಲಿಯ ಎಸೆತಗಾರಿಕೆ, ಒಂದೋಟಕ್ಕಷ್ಟೇ ಸೀಮಿತ. ಈ ಮುಖೇನ 1 ಓವರ್ಗಳ ಮುಕ್ತಾಯಕ್ಕೆ ವೇಣುಗೋಪಾಲ ಕೃಷ್ಣ ತಂಡದ ಒಟ್ಟು ಮೊತ್ತ ಒಂದು ಹುದ್ದರಿ ಆಘಾತದೊಂದಿಗೆ 1 ಓಟವನ್ನಷ್ಟೇ ಕಲೆ ಹಾಕ್ತಾ ಇದೆ. ಆದರೆ ಯಾವುದೇ ಹಂತದಲ್ಲೂ ಕೂಡ ಪ್ರಬಲ ಪೈಪೋಟಿಯನ್ನೊಡ್ಡಬಲ್ಲಂತಹ ತಂಡ ವೇಣುಗೋಪಾಲ ಕೃಷ್ಣ ತಂಡ. ಬಲಿಷ್ಠ ಪಡೆಯನ್ನೇ ಒಳಗೊಂಡಂತಹ ತಂಡ, ಆದರೆ ಅಷ್ಟೇ ಉತ್ಸಾಹಿ ಯುವ ಆಟಗಾರನೊಳಗೊಂಡ ತಂಡ ತಿರುಮಲ ಫ್ರೆಂಡ್ಸ್ ತಗರ್ಸೆ. ಗಾಣಿಗ ಸಮಾಜದ ಹಿರಿಯ ಆಟಗಾರ ಕೃಷ್ಣ ಅವರ ಗರಡಿಯಲ್ಲಿ ಪಳಗಿರತಕ್ಕಂತಹ ತಂಡ ತಿರುಮಲ ಫ್ರೆಂಡ್ಸ್. ಹಾಗೆ 2ನೇ ಓವರ್ನ ಪ್ರಥಮ ಎಸೆತಕ್ಕಾಗಿ ನಿರ್ಣಾಯಕರನ್ನ ಬಳಸಿಕೊಂಡು ಆಶೀಶ್. ಸ್ಟ್ರೈಕ್ ವಿಭಾಗದಲ್ಲಿ ಸೂರಜ್ ಚೆಂಡನ್ನ ಯಾವುದೇ ದಿಕ್ಕಿನಲ್ಲೂ ಕೂಡ ಬೌಂಡರಿ ಸಿಕ್ಸರ್ ಕಟ್ಟಬಲ್ಲ ಸಮರ್ಥ ಆಟಗಾರ ಸೂರಜ್. ಹಾಗೆ 2ನೇ ಓವರ್ನ ಪ್ರಥಮ ಎಸೆತಕ್ಕಾಗಿ ನಿರ್ಣಾಯಕರನ್ನು ಬಳಸಿ ಆಶೀಶ್. ಈ ಬಾರಿ ಸುಂದರ ಶೈಲಿಯ ಹೊಡೆತಗಾರಿಕೆ, ಚೆಂಡು ಸೀಮಾ ರೇಖೆಯತ್ತ 4 ಓಟಗಳು. ಸೂರಜ್ ವೈಯಕ್ತಿಕ 5ರೊಂದಿಗೆ ತಂಡಕ್ಕೆ ಯಾವ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಮಟ್ಟಿನ ಬದಲಾವಣೆಯನ್ನ ಕಂಡುಕೊಳ್ತಾ ಇದೆ ತಿರುಮಲ ಫ್ರೆಂಡ್ಸ್.
ಎರಡನೇ ಓವರ್ನ ಎರಡನೇ ಎಸೆತಕ್ಕಾಗಿ ನಿರ್ಣಾಯಕರನ್ನು ಬಳಸಿ ಆಶೀಶ್. ಈ ಬಾರಿ ರಿವರ್ಸ್ ಸ್ವಿಪ್ನ ಪ್ರಯತ್ನ, ಚೆಂಡು ದಾಂಡಿ ನಡುವೆ ಯಾವುದೇ ಸಂಪರ್ಕ ಕಂಡು ಬರ್ತಾ ಇಲ್ಲ. ಚುಕ್ಕಿ ಸಾಕಷ್ಟು ಯುವ ಪಡೆಯನ್ನು ಹೊಂದಿರತಕ್ಕಂಥ ತಂಡ ತಿರುಮಲ ಫ್ರೆಂಡ್ಸ್. ಸುಂದರ ಶೈಲಿಯ ಎಸೆತಗಾರಿಕೆ ಮತ್ತೊಮ್ಮೆ. ಈ ಬಾರಿ ತಟ್ಟಿ ಮುಟ್ಟಿ ಓಡುವಂತಹ ಪ್ರಯತ್ನ ಸಫಲತೆ, ಒಂದೋಟ ಸಂಪಾದಿಸಿಕೊಳ್ತಾ ಇದ್ದಾರೆ ಸೂರಜ್. ಹಾಗೆ ಸೂರಜ್ರೊಂದಿಗೆ ಸ್ಟ್ರೈಕ್ ವಿಭಾಗಕ್ಕೆ ಮಂಜು ಆರಂಭಿಕ ಆಟಗಾರರಾಗಿ ಮಂಜು ಸೂರಜ್ರನ್ನ ಕೂಡಿಕೊಂಡು ಯಾವ ರೀತಿಯಲ್ಲಿ ತಂಡವನ್ನು ಮುನ್ನಡೆಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತೊಮ್ಮೆ ಆಶೀಶ್. ಈ ಬಾರಿ ಒಳ ತಿರುವನ್ನ ಕಂಡಂತ ಚೆಂಡು ವಿಕೆಟ್ನ ಮುತ್ತಿಕ್ಕುವುದರೊಂದಿಗೆ ಮಂಜು ನಿರ್ಗಮಿಸ್ತಾ ಇದ್ದಾರೆ. ಕ್ಲೀನ್ ಬೋಲ್ಡ್ ಆಗುವುದರೊಂದಿಗೆ ವೇಣುಗೋಪಾಲಕೃಷ್ಣ ತಂಡದ ಎರಡನೇ ಹುದ್ದಾರಿ ಪತನಗೊಳ್ತಾ ಇದೆ. ಹಾಗೆ ಮಂಜು ಅವರ ತೆರವು ಸ್ಥಾನ ತುಂಬಲು ಮತ್ತೋರ್ವ ಆಟಗಾರ ರಾಜೇಶ್. ಸಂಕಷ್ಟದಲ್ಲಿದೆ ವೇಣುಗೋಪಾಲಕೃಷ್ಣ ತಂಡ. ಆದರೆ ಯಾವುದೇ ಹಂತದಲ್ಲೂ ಕೂಡ ಪುಟ್ಟಿದೇಳಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಶ್ರೇಷ್ಠ ಆಟಗಾರರನ್ನು ಹೊಂದಿರತಕ್ಕಂತಹ ತಂಡ. ಆದರೆ ಸ್ಥಳೀಯ ಪ್ರತಿಭೆಗಳನ್ನೊಳಗೊಂಡ ತಿರುಮಲ ಫ್ರೆಂಡ್ಸ್ ಉತ್ತಮ ಸಂಘಟಿತ ದಾಳಿಯನ್ನ ಸಂಘಟಿಸ್ತಾ ಇದೆ ಈ ಒಂದು ಹೋಮ್ ಪಿಚ್ನಲ್ಲಿ. ಮತ್ತೆ ಆಶೀಶ್ ನಿರ್ಣಾಯಕರನ್ನ ಬಳಸಿ ತಮ್ಮ ಓವರ್ನ 5ನೇ ಎಸೆತಕ್ಕಾಗಿ ಸಜ್ಜುಗೊಳ್ತಾ ಇದ್ದಾರೆ. ಈ ಬಾರಿ ಗುಡಿಸುವ ಪ್ರಯತ್ನ ಸಫಲತೆಯೂ ಕೂಡ. ಕಳಪೆ ಮಟ್ಟದ ಕ್ಷೇತ್ರ ರಕ್ಷಣ 4 ಓಟಗಳು. ಕೊಂಚ ಮಟ್ಟಿನ ಗಲಿಬಿಲಿಯನ್ನ ಕಂಡ್ರು ಅಲ್ಲಿನ ಕ್ಷೇತ್ರ ರಕ್ಷಕರು. 2 ಓಟವನ್ನ ಉಚಿತವಾಗಿ ವೇಣುಗೋಪಾಲ ತಂಡಕ್ಕೆ ನೀಡಿದ್ರು. ಅಂತಿಮ ಎಸೆತ ಬಾಕಿ ಉಳಿತಾ ಇರ್ತದೆ. ಆಶೀಶ್ ಅವರ ಮೊದಲ ಓವರ್ನ ಅಂತಿಮ ಎಸೆತ. ಸ್ಟ್ರೈಕ್ ವಿಭಾಗದಲ್ಲಿ ರಾಜೇಶ್. ಈ ಬಾರಿ ಫುಲ್ಟಾಸ್ನ ಪ್ರಯತ್ನ, ಉತ್ತಮವಾದ ಹೊಡೆತ, ಕೇವಲ 1 ಓಟಕ್ಕಷ್ಟೇ ಸೀಮಿತ. ಉತ್ತಮ ಮಟ್ಟದ ಕ್ಷೇತ್ರ ರಕ್ಷಣೆ. ಈ ಮುಖೇನ 2 ಓವರ್ಗಳ ಮುಕ್ತಾಯಕ್ಕೆ ವೇಣುಗೋಪಾಲಕೃಷ್ಣ ತಂಡ ಕಲೆ ಹಾಕ್ತಾ ಇದೆ. 11 ಓಟಗಳು 2 ಹುದ್ದರಿಯ ಆಘಾತದೊಂದಿಗೆ. ಹಾಗೆ ಈ ಒಂದು ನಮ್ಮ ಸಂಸ್ಥೆಯ ಸ್ವಯಂ ಸೇವಕರುಗಳು ಲೈನ್ ಅಂಪೈರ್ಗಳಾಗಿ ಕಾರ್ಯನಿರ್ವಹಿಸಬೇಕು. ಎಲ್ಲ ಲೈನ್ ಅಂಪೈರ್ಗಳು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ದಯವಿಟ್ಟು ಎಲ್ಲ ತಮ್ಮ ತಮ್ಮ ಪ್ಲೇಸ್ಗೆ ಹೋಗ್ಬೇಕು. ದಯವಿಟ್ಟು ಅಲ್ಲಿ ಒಟ್ಟಿ ಕೂತಿರೋಂಥ ಮಕ್ಕಳು ದಯವಿಟ್ಟು ದೂರ ದೂರ ಕೂತ್ಕೊಬೇಕಲ್ಲಿ. ದಯವಿಟ್ಟು ಎಲ್ಲ ಬೌಂಡ್ರಿ ಲೈನ್ ಹೊರಭಾಗದಲ್ಲಿ ಕೂತ್ಕೋಬೇಕು. ಮಂಜು ಅವರು ಅವ್ರನ್ನೆಲ್ಲ ಕೂರಿಸ್ಬೇಕು ಅಲ್ಲಿ ಎಲ್ಲರನ್ನು. ಹಾಗೆ ತಿರುಮಲ ಫ್ರೆಂಡ್ಸ್ ಪರವಾಗಿ 3ನೇ ಓವರ್ನ ಎಸೆತಗಾರಿಕೆಗಾಗಿ ಸಜ್ಜುಗೊಳ್ತಾ ಇದ್ದಾರೆ ಎಸೆತಗಾರ ಪುನೀತ್. ತಮ್ಮ ಕೂಟದ ಮೊದಲ ಓವರ್ನ ಯಶಸ್ವಿ ಎಸೆತದ ನಂತರ 2ನೇ ಓವರ್ನ ಎಸೆತಗಾರಿಕೆಗಾಗಿ ಹಾಗೆ ದಾಂಡುಗಾರರಲ್ಲಿ ಮನವಿ, ನಿಮ್ಮ ಹಿಂಭಾಗದಲ್ಲಿರುವಂತಹ ಬ್ಯಾನರ್ ಹಾಗೂ ಮೋದಿಜಿ ಇರುವಂತಹ ಬ್ಯಾನರ್ಗೆ ಚೆಂಡನ್ನ ಸಿಕ್ಸರ್ಗೆ ಅಟ್ಟಿದಲ್ಲಿ 1,000 ರೂಗಳ ನಗದು ಬಹುಮಾನ ನಿಮ್ಮದಾಗುತ್ತೆ ವೈಯಕ್ತಿಕವಾಗಿ. ಹಾಗೆ ಗೋವಿಂದ ಬಾಬು ಪೂಜಾರಿ ಅವರಿರುವಂತಹ ಬ್ಯಾನರ್ ಹೊಡೆದ್ರು ಕೂಡ 1,000 ನಗದು ಬಹುಮಾನ ಯಾವುದೇ ದಾಂಡುಗಾರ ಸಿಕ್ಸರ್ ಸಿಡಿಸಿದಲ್ಲಿ. ಈ ಬಾರಿ
ಎರಡನೇ ಓವರ್ನ ಎಸೆತಗಾರಿಕೆಯಾಗಿ 3 ಕ್ರಮ ಸಂಖ್ಯೆಯ ಎಸೆತಗಾರ ಪುನೀತ್. ಸ್ಟ್ರೈಕ್ ವಿಭಾಗದಲ್ಲಿ ರಾಜೇಶ್. ಸುಂದರ ಶೈಲಿಯ ಎಸೆತಗಾರಿಕೆ, ಕೊಂಚ ಮಟ್ಟಿನ ಲೈನ್ ಮಿಸ್ ಮಾಡಿಕೊಂಡ್ರು. ಅಕ್ರಮ ಎಸೆತದ ಮುಖೇನ ಹಾಗೂ ಇತರ ರನ್ಗಳ ರೂಪದಲ್ಲಿ 2 ಓಟವನ್ನು ಕಲೆ ಹಾಕ್ತಾ ಇದೆ ಗೋಪಾಲಕೃಷ್ಣ ತಂಡ. ಮತ್ತೆ ಮೊದಲನೇ ಎಸೆತಕ್ಕಾಗಿ ನಿರ್ಣಾಯಕರನ್ನು ಬಳಸಿ ಪುಲ್ಟಾಸ್ ಆಗಿ ಬಂದಂತ ಚೆಂಡನ್ನ ಬಲವಾಗಿ ಹೊಡೆಯುವ ಪ್ರಯತ್ನ, ಅಷ್ಟೇ ಉತ್ತಮ ಮಟ್ಟದ ಕ್ಷೇತ್ರ ರಕ್ಷಣೆ, ಕೇವಲ 1 ಓಟದ ಹೆಚ್ಚಳ. 14ಕ್ಕೆ ಕೇರ್ತಾ ಇದೆ ವೇಣುಗೋಪಾಲಕೃಷ್ಣ ತಂಡದ ಒಟ್ಟು ಮೊತ್ತ. ಮತ್ತೆ ಪುನೀತ್ ಈ ಬಾರಿ ರಿವರ್ಸ್ ಸ್ವೀಪ್ ನ ಪ್ರಯತ್ನ, ಚೆಂಡು ದಾಂಡು ನಡುವೆ ಸಂಪರ್ಕ ಕಂಡು ಬರ್ತಾ ಇಲ್ಲ. ವೇಗವಾಗಿ 1 ಓಟವನ್ನ ಕಲೆ ಹಾಕೊಂಡ್ರು ಇರುವ ದಾಂಡುಗಾರರು. ತಮ್ಮ ಓವರ್ನ 3ನೇ ಎಸೆತಕ್ಕಾಗಿ ಪುನೀತ್ ನಿರ್ಣಾಯಕರನ್ನು ಬಳಸಿ ವೇದಿಕೆ ಕಡೆಯಿಂದ ಈ ಬಾರಿ ಮತ್ತೆ ಫುಲ್ಟಾಸ್ ಆಗಿ ಬಂದಂತ ಚೆಂಡಿಗೆ ಬಲವಾದ ಪ್ರಹಾರವನ್ನು ಇಕ್ಕುವುದರ ಮುಖೇನ 4 ಓಟವನ್ನು ಕಲೆ ಹಾಕಿಕೊಳ್ತಾ ಇದ್ದಾರೆ ರಾಜೇಶ್. ಕೊಂಚ ಮಟ್ಟಿಗೆ ಚೆಂಡು ಕೈ ಜಾರಿತು, ಆ ಅವಕಾಶವನ್ನ ಸದುಪಯೋಗಿಸಿಕೊಂಡ್ರು ರಾಜೇಶ್. ಕ್ಷಮಿಸಿ, ಸೂರಜ್. ಮತ್ತೆ ಪುನೀತ್ ನಿರ್ಣಾಯಕರನ್ನು ಬಳಸಿ ಸತತ ಪುಲ್ಟಾಸ್ನ ಚೆಂಡುಗಳ ಪ್ರಯತ್ನ, ಅಷ್ಟೇ ಉತ್ತಮ ಶೈಲಿಯ ಹೊಡೆತಗಾರಿಕೆ, ಮತ್ತೊಂದು ಓಟದ ಹೆಚ್ಚಳ. ವೇಣುಗೋಪಾಲಕೃಷ್ಣ ತಂಡದ ಒಟ್ಟು ಮೊತ್ತ 20ಕ್ಕೆ ಏರ್ತಾ ಇದೆ 2-0. ಮತ್ತೆ ಈ ಬಾರಿ ಮತ್ತೊಂದು ಫುಲ್ಟಾಸ್ನ ಪ್ರಯತ್ನ, 1 ಓಟದ ಹೆಚ್ಚಳ. ಗತಿ ಪರಿವರ್ತನೆಯಲ್ಲಿ ಕೊಂಚ ಮಟ್ಟಿನ ವಿಫಲತೆ, ಅಂತಿಮ 1 ಎಸೆತ ಬಾಕಿ ಉಳಿತಾ ಇರ್ತದೆ. ಸ್ಟ್ರೈಕ್ ವಿಭಾಗದಲ್ಲಿ ಸೂರಜ್. ಈ ಬಾರಿ ಸುಂದರ ಶೈಲಿಯ ಎಸೆತಗಾರಿಕೆ, ಸಂಪೂರ್ಣ ವಿಫಲತೆ, ಚುಕ್ಕಿ. ಮೂರು ಓವರ್ಗಳ ಮುಕ್ತಾಯಕ್ಕೆ ವೇಣುಗೋಪಾಲಕೃಷ್ಣ ತಂಡದ ಒಟ್ಟು ಮೊತ್ತ 2 ಹುದ್ದರಿಯ ಆಘಾತಗಳೊಂದಿಗೆ 21. ಪಾನೀಯ ವಿರಾಮ. ತಗ್ಗರ್ಸೆ ಗಾಣಿಗ ಸೇವಾ ಸಂಘದ ಸರ್ವ ನಮ್ಮ ಮಹಿಳಾ ಸದಸ್ಯರು ಉತ್ತಮವಾದ ಇವತ್ತಿನ ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ತು ಕಾರ್ಯನಿರ್ವಹಿಸಿದ್ದಾರೆ. ನಿಮ್ಮನ್ನು ತಗ್ಗರ್ಸೆ ಗಾಣಿಗ ಸೇವಾ ಸಂಸ್ಥೆ ಗುರುತಿಸಿಕೊಳ್ತಾ ಇದೆ. ಬೆಳಿಗ್ಗೆಯಿಂದಲೂ ಕೂಡ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ವೀಕ್ಷಣೆಯಲ್ಲಿದ್ದೀರಿ. ನಿಮಗೆ ಧನ್ಯವಾದಗಳು. ಈ ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿ ಗೋಪಾಲ್ ಗಾಣಿಗ ಬಂಕೇಶ್ವರ ನಮ್ಮ ಜೊತೆ ವೀಕ್ಷಣೆಯಲ್ಲಿದ್ದಾರೆ. ಧನ್ಯವಾದಗಳು ತಗ್ಗರ್ಸೆ ಗಾಣಿಗ ಸೇವಾ ಸಂಘ ಸಂಸ್ಥೆಯ ಪರವಾಗಿ. ಈ ಒಂದು ಪಾನೀಯದಲ್ಲಿ ವಿಜಯ್ ಗಾಣಿಗ, ಗಣೇಶ್ ಗಾಣಿಗ, ವಿಘ್ನೇಶ್ವರ ಹೆಗಡೆಯವರು ಆಟಗಾರರಿಗೆ ಪಾನೀಯವನ್ನು ವಿತರಣೆ ಮಾಡ್ತಾ ಇದ್ದಾರೆ. ರಾಜ್ಯ ಮಟ್ಟದಲ್ಲಿ ನಡೆಯುತ್ತಿರುವಂಥ ಈ ಪಂದ್ಯಾಟ ಇಂದಿನ ಊಟದ ವ್ಯವಸ್ಥೆಯಲ್ಲಿ ಅಶೋಕ್ ಗಾಣಿಗ ಮೂಡನಗದ್ದೆ ನೇತೃತ್ವದ ನಮ್ಮ ತಗ್ಗರ್ಸೆ ಗಾಣಿಗ ಸೇವಾ ಸರ್ವ ಸದಸ್ಯರು
ಸಾಕಷ್ಟು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ವಿಜಯ್ ಗಾಣಿಗರವರ ಶ್ರೀ ಮಂಜುನಾಥ ಮಹಿಮೆ ಈ ಒಂದು ವಾಹನದಲ್ಲಿ ಗಣೇಶ್ ಗಾಣಿಗ ಹಾಗೂ ವಿಘ್ನೇಶ್ವರ ಹೆಗಡೆಯವರ ನೇತೃತ್ವದಲ್ಲಿ ಪಾನೀಯ ವಿತರಣೆ ನಡೀತಾ ಇದೆ. ನಿಮಗೂ ಕೂಡ ಧನ್ಯವಾದಗಳು. ಮುಂದಿನ ವಿದ್ಯಮಾನಕ್ಕಾಗಿ ವಿಶ್ವನಾಥ್ ಗಾಣಿಗರವರಿಗೆ. ಹಾಗೆ ಈ ಒಂದು ಪಂದ್ಯಾಟದ ಹದ್ದಿನ ಕಣ್ಣಿನ ನಿರ್ಣಾಯಕರಾಗಿ ಗುರುಪ್ರಸಾದ್ ಹಾಗೂ ಪಂದ್ಯಾಟ ಪಾನೀಯ ವಿರಾಮದ ನಂತರ ಮುಂದುವರಿತಾ ಇದೆ. ತಿರುಮಲ ಫ್ರೆಂಡ್ಸ್ ಪರವಾಗಿ 4ನೇ ಓವರ್ನ ಎಸೆತಗಾರಿಕೆಗಾಗಿ ಪ್ರಜ್ವಲ್ ಆಶೀಶ್ ಅವರ ತೆರವು ಸ್ಥಾನಕ್ಕಾಗಿ ಪ್ರಜ್ವಲ್ ಈ ಬಾರಿ ಪುಟಿದೆದ್ದು ಬಂದ ಚೆಂಡನ್ನ ಬಲವಾಗಿ ಬೌಂಡರಿ ಲೈನ್ ಅಂತ ಕಳಿಸ್ತಾ ಇದ್ದಾರೆ ರಾಜೇಶ್. ಕೊಂಚ ಮಟ್ಟಿನ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ವೇಣುಗೋಪಾಲಕೃಷ್ಣ ತಂಡದ ಸ್ಕೋರ್ ಬೋರ್ಡ್. ಅಲ್ಪ ಅಂತರದಲ್ಲಿ 2 ಹುದ್ದರಿಗಳು ಪತನಗೊಂಡ್ರು ಕೂಡ ಉತ್ತಮ ಜೊತೆಯಾಟವನ್ನು ನಿಭಾಯಿಸ್ತಾ ಇದ್ದಾರೆ ಸೂರಜ್ ಹಾಗೂ ರಾಜೇಶ್. ಮತ್ತೆ ಪ್ರಜ್ವಲ್ ಈ ಬಾರಿ ಎಡಗೂಟದಿಂದ ಹೊರತಿರುವನ್ನ ಕಂಡಂತ ಚೆಂಡಿಗೆ ಅಕ್ರಮ ಎಸೆತದ ಸೂಚನೆಯನ್ನು ನೀಡ್ತಾ ಇದ್ದಾರೆ ಹದ್ದಿನ ಕಣ್ಣಿನ ನಿರ್ಣಾಯಕರು. ಗುರುಪ್ರಸಾದ್ ತಮ್ಮ ವೃತ್ತಿ ಜೀವನದ 400ನೇ ಪಂದ್ಯದ ಅಂಪೈರಿಂಗ್ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಮತ್ತೊಮ್ಮೆ ಗುರುಪ್ರಸಾದ್ ಯಾನೆ ಗುಂಡು ಬೈಂದೂರ್ ಸ್ಥಳೀಯ ಅನುಭವಿ ಅಂಪೈರ್. ಹಾಗೆ ಬಲವಾಗಿ ಬೀಸುವ ಪ್ರಯತ್ನ ಹೊರ ತಿರುವನ್ನ ಕಂಡಂತ ಚೆಂಡಿಗೆ ಮತ್ತೆ ಅಕ್ರಮ ಎಸೆತದ ಸೂಚನೆಯನ್ನು ನೀಡ್ತಾ ಇದ್ದಾರೆ ನಿರ್ಣಾಯಕರು. ಹಾಗೆ ಸೈಡ್ ಅಂಪೈರ್ ಆಗಿ ರಾಮಕೃಷ್ಣ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಮತ್ತೆ ಈ ಬಾರಿ ಸುಂದರ ಶೈಲಿಯ ಹೊಡೆತಗಾರಿಕೆ ಒಂದೋಟವನ್ನ 2 ಓಟವನ್ನಾಗಿ ಪರಿವರ್ತಿಸಿಕೊಳ್ತಾ ಇದ್ದಾರೆ ಈ ಅನುಭವಿ ಜೋಡಿ. ಚಿರತೆಯ ವೇಗದ ಓಟಗಾರಿಕೆ. ಹಾಗೆ ಈ ಒಂದು ಪಂದ್ಯಾಟದ ನೇರ ಪ್ರಸಾರವನ್ನ ಎಲ್ಲರೂ ಜನಮನ ಯೂಟ್ಯೂಬ್ ಚಾನೆಲ್ ನಲ್ಲಿ ನೋಡಬಹುದು. ಈ ಬಾರಿ ಒಳ ತಿರುವನ್ನ ಕಂಡಂತ ಚೆಂಡು ಗೂಟಕ್ಕೆ ಮುತ್ತಿಕ್ಕುವುದರ ಮುಖೇನ ರಾಜೇಶ್ವರ ಹುದ್ದರಿ ಪತನಗೊಳ್ತಾ ಇದೆ. ಚೆಂಡು ದಾಂಡಿನ ನಡುವೆ ಸಂಪರ್ಕ ಕಂಡು ಬರ್ತಾ ಇಲ್ಲ. ಹಾಗೆ ಒಟ್ಟು ಮೊತ್ತ 29 3 ಹುದ್ದರಿಗಳ ಆಘಾತದೊಂದಿಗೆ ರಾಜೇಶ್ ಅವರ ತೆರವು ಸ್ಥಾನ ತುಂಬಲು ಮತ್ತೋರ್ವ ಆಟಗಾರ ನೇಮ್ ಪ್ಲೀಸ್ ಪ್ರಸನ್ನ ಸೂರಜ್ ಅವರನ್ನ ಕೂಡಿಕೊಳ್ತಾ ಇದ್ದಾರೆ. ಪ್ರಸನ್ನ ಯಶಸ್ವಿ ಎಸೆತದ ಮುಖೇನ ಒಂದೋಟವನ್ನು ಪಡೆದುಕೊಂಡ್ರು ಪ್ರಜ್ವಲ್. ಈ ಬಾರಿ ಮತ್ತೆ ನಿರ್ಣಾಯಕರನ್ನ ಬಳಸಿ 4ನೇ ಎಸೆತಕ್ಕಾಗಿ ನಿರ್ಣಾಯಕರನ್ನ ಬಳಸಿ ಮತ್ತೆ ನಿರ್ಣಾಯಕರನ್ನು ಬಳಸಿ ಈ ಬಾರಿ ಬಲವಾದ ಹೊಡೆತ ಕ್ಷೇತ್ರ ರಕ್ಷಕರ ಬಗಸೆಯಲ್ಲಿ ಚೆಂಡು 1 ಓಟಕ್ಕಷ್ಟೇ ಸೀಮಿತ.
ಇರುವ ಬಲಿಷ್ಠರ ನಡುವಿನ ಹಣಾಹಣಿಯನ್ನ ಬಿರು ಬಿಸಿಲಿನಲ್ಲಿ ಬೈಂದೂರಿನ ಈ ಒಂದು ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಕೂಡ ಈ ಬಾರಿ ಚುಕ್ಕಿ ಚೆಂಡು ದಾಂಡಿನ ನಡುವೆ ಸಂಪರ್ಕ ಸಿಗ್ತಾ ಇಲ್ಲ. ಅಂತಿಮ ಒಂದು ಎಸೆತವಷ್ಟೇ ಬಾಕಿ ಉಳಿದಿರ್ತದೆ ಈ ಓವರ್ನ. ಸ್ಟ್ರೈಕ್ ವಿಭಾಗದಲ್ಲಿ ಸೂರಜ್ ಈ ಬಾರಿ ಪುಲ್ಟಾಸ್ ಆಗಿ ಬಂದಂತ ಚೆಂಡು ಉತ್ತಮ ಮಟ್ಟದ ಕ್ಷೇತ್ರ ರಕ್ಷಣೆ, ಯಾವುದೇ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಹಾಗೆ ನೋ ಬಾಲ್ ನ ಸೂಚನೆ, ನೋ ಬಾಲ್, ಹದ್ದಿನ ಕಣ್ಣಿನ ನಿರ್ಣಾಯಕರಿಂದ ನೋ ಬಾಲ್ ನ ಸೂಚನೆ. ಈ ಒಂದು ಎಸೆತ ಪ್ರೀ ಹಿಟ್ ಎಸೆತ. ಚೆಂಡು ಎಲ್ಲಿ ಹೋಗಿ ಬೀಳ್ತದೆ ಅನ್ನೋದನ್ನ ನೋಡಬೇಕು. ಸ್ಟ್ರೈಕ್ ವಿಭಾಗದಲ್ಲಿ ಸೂರಜ್ ಇರೋದ್ರಿಂದ ಚೆಂಡು ಸಿಕ್ಸರ್ ಹೋಗುವ ಸಾಧ್ಯತೆ ಜಾಸ್ತಿ. ನೋಡೋಣ. ಆದ್ರೆ ಅಷ್ಟೇ ಚಾಕಚಕ್ಯತೆ ಎಸೆತ. ಚೆಂಡು 4 ಓಟ, ಸೀಮಾರೇಖೆಯತ್ತ ಚೆಂಡು. ನಾಲ್ಕು ಓವರ್ಗಳ ಮುಕ್ತಾಯಕ್ಕೆ ವೇಣುಗೋಪಾಲಕೃಷ್ಣ ತಂಡದ ಒಟ್ಟು ಮೊತ್ತ 35. 3 ಹುದ್ದರಿಗಳ ಆಘಾತದೊಂದಿಗೆ 35. ತಿರುಮಲ ಫ್ರೆಂಡ್ಸ್ ತಗ್ಗರ್ಸೆ ಈ ಒಂದು ತಂಡದ 5ನೇ ಓವರ್ನ ಎಸೆತಗಾರಿಕೆಗಾಗಿ ಸಜ್ಜುಗೊಳ್ತಾ ಇದ್ದಾರೆ. ಎಸೆತಗಾರ ಸುದರ್ಶನ್ ಕ್ಷೇತ್ರ ರಕ್ಷಣೆಯನ್ನ ಸಜ್ಜುಗೊಳಿಸ್ಕೊಳ್ತಾ ಇದ್ದಾರೆ. ಸ್ಥಳೀಯ ತಗ್ಗರ್ಸೆಯ ಹೆಮ್ಮೆಯ ಪ್ರತಿಭೆ ಸುದರ್ಶನ್ ಯಾವ ರೀತಿಯಲ್ಲಿ ಚೆಂಡನ್ನು ಎಸೆತಾರೆ ಅನ್ನೋದನ್ನ ಕಾದು ನೋಡಬೇಕು. ರಕ್ಷಣಾತ್ಮಕ ಕ್ಷೇತ್ರ ರಕ್ಷಣೆಯನ್ನ ರೂಪಿಸಿಕೊಳ್ತಾ ಇದೆ ತಿರುಮಲ ಫ್ರೆಂಡ್ಸ್ ತಾಗರ್ಸೆ. ಈ ಬಾರಿ ಸುದರ್ಶನ್ ನಿರ್ಣಾಯಕರನ್ನ ಬಳಸಿ ಸುಂದರ ಶೈಲಿಯ ಎಸೆತಗಾರಿಕೆ. ಚೆಂಡು ದಾಂಡಿನ ನಡುವೆ ಸಂಪರ್ಕ ಕಂಡು ಬರ್ತಾ ಇಲ್ಲ. ಚುಕ್ಕಿ ಎಸೆತ. ಮತ್ತೆ ತಮ್ಮ ಓವರ್ನ 2ನೇ ಎಸೆತಗಾರಿಕೆಗಾಗಿ ಪುಲ್ಟಾಸ್ ಆಗಿ ಬಂದಂತ ಚೆಂಡು ಮುಗಿಲೆತ್ತರಕ್ಕೆ ಚಿಮ್ಮುತ್ತಾ ಇದೆ. 28 ಸಂಖ್ಯೆಯ ಆಟಗಾರನ ಬೊಗಸೆಯಲ್ಲಿ ಚೆಂಡು. ಮತ್ತೊಂದು ಉದ್ದರಿಯ ಪತನ. ಪ್ರಸನ್ನ ಅವರ ತೆರವು ಸ್ಥಾನ ತುಂಬಲು ಮತ್ತೋರ್ವ ಆಟಗಾರ ಹರ್ಷ. ಸುದರ್ಶನ್ ತಮ್ಮ ಓವರ್ನ 2ನೇ ಎಸೆತದಲ್ಲಿ ಯಶಸ್ವಿ ಎಸೆತಗಾರಿಕೆಯನ್ನ ನಿಭಾಯಿಸ್ತಾ ಇದ್ದಾರೆ. ತಮ್ಮ ಓವರ್ನ 3ನೇ ಎಸೆತಗಾರಿಕೆಗಾಗಿ ಎಡಗೈ ದಾಂಡುಗಾರರನ್ನ ಯಾವ ರೀತಿ ಕಟ್ಟಿ ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಷೇತ್ರ ರಕ್ಷಣೆಯಲ್ಲಿ ಮತ್ತೆ ಬದಲಾವಣೆಯನ್ನ ಕಂಡುಕೊಳ್ತಾ ಇದ್ದೇವೆ. ಸುದರ್ಶನ್ ತಮ್ಮ ಕೂಟದ 3ನೇ ಎಸೆತಕ್ಕಾಗಿ ನಿರ್ಣಾಯಕರನ್ನ ಬಳಸಿ ವೇದಿಕೆಯ ಕಡೆಯಿಂದ ಈ ಬಾರಿ
ಕ್ರಮ ಎಸೆತ ನೋ ಬಾಲ್ ನ ಸೂಚನೆ. ನೋ ಬಾಲ್ ನ ಸೂಚನೆ ಹದ್ದಿನ ಕಣ್ಣಿನ ನಿರ್ಣಾಯಕರಿಂದ. ಗೊಂದಲಗಳಿಗೆ ದಯವಿಟ್ಟು ಯಾರು ಅವಕಾಶ ಮಾಡಿಕೊಡಬೇಡಿ. ನಿರ್ಣಾಯಕರ ತೀರ್ಮಾನವೇ ಅಂತಿಮ. ಕ್ರಮವಲ್ಲದ ಎಸೆತವೆಂದು ಸೂಚಿಸುವುದರ ಮುಖೇನ ನೋ ಬಾಲ್ ಅನ್ನು ನೀಡ್ತಾ ಇದ್ದಾರೆ ಹದ್ದಿನ ಕಣ್ಣಿನ ನಿರ್ಣಾಯಕರು. ಸಾಕಷ್ಟು ರಾಜ್ಯ ಮಟ್ಟದ ಪಂದ್ಯಾಕೂಟಗಳನ್ನು ನಡೆಸಿಕೊಟ್ಟಂತ ಅನುಭವಿ ತೀರ್ಮಾನಕರು ಕೂಡ. ತೀರ್ಮಾನಕರ ತೀರ್ಮಾನವನ್ನ ದಯವಿಟ್ಟು ಎಲ್ಲರೂ ಗೌರವಿಸಬೇಕು. ಮತ್ತೆ ಈ ಬಾರಿ ಸುದರ್ಶನ್ ತಮ್ಮ ಎಂಡನ್ನ ಬದಲಾಯಿಸಿಕೊಳ್ತಾ ಇದ್ದಾರೆ. ಮತ್ತೆ ನಿರ್ಣಾಯಕರನ್ನ ಬಳಸಿ ಸುದರ್ಶನ್. ಈ ಬಾರಿ ಬಲವಾದ ಹೊಡೆತ, ಚೆಂಡು ಗಾಳಿಯಲ್ಲಿ ಪ್ರೀ ಹಿಟ್ ಆದ್ರಿಂದ ಯಾವುದೇ ವಿಕೆಟ್ ಗಳಿಕೆಗೆ ಅವಕಾಶವಿಲ್ಲ. ಒಂದೋಟಕ್ಕಷ್ಟೇ ಸೀಮಿತ ಕೂಡ. ಹಾಗೆ ಮುಂದಿನ ವೀಕ್ಷಕ ವಿವರಣೆಗಾರರಾಗಿ ಮಹೇಶ್ ಗಾಣಿಗರವರು ನಮ್ಮನ್ನ ಕೂಡಿಕೊಳ್ತಾ ಇದ್ದಾರೆ. ಹಲ್ ಉತ್ತಮವಾದಂತಹ ಶಸ್ತ್ರಕ್ಷಣೆ ಮೂಡಿ ಬರ್ತಾ ಇದೆ ಲಾಂಗ್ ಆನ್ ಭಾಗದಲ್ಲಿ. 5ನೇ ಎಸೆತಕ್ಕಾಗಿ ಸುದರ್ಶನ್ ತಿರುಮಲ ತಗ್ಗರ್ಸೆ ಪರವಾಗಿ ಎಸೆತಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾ ಇದ್ದಾರೆ. ರೈಟ್ ಅಮೋರ್ ವಿಕೆಟ್ ಮಾದರಿಯಲ್ಲಿ ಎಸೆತಕ್ಕಂಥ ಚೆಂಡು ಉತ್ತಮವಾದ ಎಸೆತ. ಬಾನತ್ತರಕ್ಕೆ ಚಿಮ್ಮಿದಂತ ಚೆಂಡು ಸೀಮಾ ರೇಖೆ ಗಡಿ ಆಚೆ ಅತ್ತ ಚಾಟಗಳ ಪೂರೈಕೆ ಓಡಿಯ ಸಂಪಾದನೆ ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಅಂಕೆ ಹೆಚ್ಚಳ ಕಂಡುಕೊಳ್ತಾ ಇದೆ. ಮಧ್ಯೆ ಕೊನೆಯಸ್ತಿಗಾಗಿ 42. ಉತ್ತಮವಾದ ಎಸೆತ. ಬಾಟಗೂಟ ರಕ್ಷಕರ ವೈಫಲ್ಯ, ಒಟ್ಟಿ ಓಟ ಸಂಪಾದನೆ ಸಫಲತೆ. ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ತಾ ಇದೆ 1 ಅಂಕೆ ಹೆಚ್ಚಳ. ತಡೆದ ಮೊತ್ತ ಸಾಗಿ ಬರ್ತಾ ಇದೆ 43. ಮತ್ತೆ ಓವರ್ನ ಮುಕ್ತಾಯ. ಆರನೇ ಓವರ್ನ ಪ್ರಥಮ ಎಸೆತಕ್ಕಾಗಿ ಬೈದೂರಿನ ಗಾದಿ ಬೈದರದಲ್ಲಿ ನಡೆದಿರತಕ್ಕಂತಹ ತಗ್ಗರ್ಸೆ ಗಾಣಿಗ ಸೇವಾ ಸಂಘ ತಗ್ಗರ್ಸೆ ಗ್ರಾಮದ 60 ಗಜಗಳ ಕ್ರಿಕೆಟ್ ಪಂದ್ಯಾಟ. ಪ್ರಥಮ ದಿನದ ತಿರುಮಲ ತಗ್ಗರ್ಸೆ ಹಾಗೂ ವೇಣುಗೋಪಾಲ ಕೃಷ್ಣ ಕ್ರಿಕೆಟರ್ಸ್ ಇರುವ ತಂಡಗಳ ನಡುವಿನ ಹಣಾಹಣಿ ಕಾಣ್ತಾ ಇದ್ದೇವೆ. ಈಗಾಗಲೇ ಯೋಗಿ ತಿರುಮಲ ತಗ್ಗರ್ಸೆ ಪರವಾಗಿ ಎಸೆತಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾ ಇದ್ದಾರೆ. ವೇಣುಗೋಪಾಲ ಕೃಷ್ಣ ಕ್ರಿಕೆಟರ್ಸ್ ಪರವಾಗಿ ಶೈಕರಿ ಭಾಗದಲ್ಲಿ ದಾಂಡನ್ನು ಜಲ್ಪಿಸ್ತಾ ಇದ್ದಾನೆ ಹರ್ಷ.
ಯೋಗಿ ಕೊನೆಯವರನ್ನ ಪ್ರಥಮ ಎಸ್ತಕ್ಕಾಗಿ ಅಕ್ರಮ ಎಸ್ತವನ್ನ ಎಸ್ತಿದ್ದೀರಿ ಅನ್ನುವಂಥ ಸೂಚನೆ ನಿರ್ಣಾಯಕರಿಂದ ಎಡಗೂಟದಿಂದ ಹೊರ ತಿರುವನ್ನು ಕಂಡದ ಚೆಂಡು ಅಕ್ರಮದ ಸುಚ್ಚೇನ ಮುಖೇನ ದಾನ ರೂಪದ ಕೊಡುಗೆಯಾಗಿ ಬರ್ತಾ ಇದೆ. ಪ್ರಥಮ ಎಸ್ತಗಾಗಿ ಯೋಗಿ ಉತ್ತಮವಾದ ಸೆತ ಅರ್ಥಾತ್ ಒಂಟಿ ಓಟ ಸಂಪಾದನೆ ಸಫಲತೆಗೊಳ್ತಾ ಇದೆ. ಲಾಂಗ್ ಓವರ್ ಭಾಗದಲ್ಲಿ ಉತ್ತಮವಾದ ಶತ್ರುಷಣೆ ಮೂಡಿ ಬರ್ತಾ ಇದೆ ತಗ್ಗ ಸೆಟ್ ರವೀಂದ್ರ ಟಿ ಅವರಿಂದ. ಮತ್ತೆ ಸ್ಟ್ರೈಕರಿ ಭಾಗದಲ್ಲಿ ಸೂರಜ್ ವೇಣುಗೋಪಾಲದ ಪರವಾಗಿ ದಾಂಡವನ್ನು ಜಲಪಿಸ್ತಾ ಇದ್ರ. ಎಸ್ತಗಾರಿಕೆ ಭಾಗದಲ್ಲಿ ಎರಡನೇ ಎಸ್ತಗಾಗಿ ಯೋಗಿ. ರೈಟ್ ಓವರ್ ವಿಕೆಟ್ ಬಾದ್ರಲ್ಲಿ ಎಸ್ತಕ್ಕಂಥ ಚೆಂಡು ಉತ್ತಮವಾದ ಸೆತ್ತ, ಅಷ್ಟೇ ಉತ್ತಮವಾದ ಹೊಡೆತ, ಒಡ್ಡಿಯ ಸಂಪಾದನೆ, ಅಂಕಿಅಂಶ ಪಟ್ಟಿಯಲ್ಲಿ 4 ಅಂಕೆ ಹೆಚ್ಚಳ ಸೇರ್ಪಡೆ. ತಂಡದ ಮೊತ್ತ 49. ಗೋವಿಂದ ಬಪ್ಪ ಪೂಜಾರಿ ಅವರ ಜಾಹೀರಾತು ಫಲಕಕ್ಕೆ ಸಿಕ್ಸರ್ ಹೊಡೆದಲ್ಲಿ 1,000 ಹಾಗೂ ಎದುರುಗಡೆ ಇರುವಂತಹ ಜಾಹೀರಾತು ಫಲಕಕ್ಕೆ ಸಿಕ್ಸರ್ ಹೊಡೆದಲ್ಲಿ 1,000. ಉತ್ತಮವಾದ ಸೆತ್ತ, ಚೆಂಡಿಗೂ ದಾಂಡಿಗೂ ಸಂಪರ್ಕ ಕಂಡು ಬರ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ 49ರಲ್ಲಿ ಸ್ಥಗಿತ. ನಾಲ್ಕನೇ ಎಸ್ತಕ್ಕಾಗಿ ಉತ್ತಮವಾದ ಸೆತ್ತ, ಒಟ್ಟಿ ಸಂಪಾದನೆ ಸಫಲತೆ ಕಾಣ್ತಾ ಇದೆ. ತನ್ಮಧ್ಯ 50 ಓಟೆಗಳನ್ನು ಕಲೆ ಹಾಕ್ತಾ ಇದೆ. ತನ್ಮಧ್ಯ ಗೋಪಾಲಕೃಷ್ಣ ಐದನೇ ಎಸ್ತಕ್ಕಾಗಿ ಯೋಗಿ ತಿರುಮಲ ತಗ್ಗರ್ಸೆ ಪರವಾಗಿ ಎಸ್ತಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಉತ್ತಮವಾದ ಸೆತ್ತ, ಅರ್ಥಾತ್ ಉದ್ದರಿ ಆಘಾತ ಕಂಡುಕೊಳ್ತಾ ಇದೆ. ಹರ್ಷ ಪೆವಿಲಿಯನ್ ಮನೆ ಮಾಡಿದ್ದಾರೆ. ಪಂದ್ಯಾಟದ ವೀಕ್ಷಣೆಯಲ್ಲಿ ಹರ್ಷ ಅವರ ತೆರವಾದ ಸ್ಥಾನ ತುಂಬಲು ಇನ್ನೊರ ಹೊಡಬಡಿಯ ದಾಂಡಿಗ ಅಂಕಣಗಳ ಪ್ರವೇಶವನ್ನು ಕಾಣ್ತಾ ಇದ್ರೆ ರಾಕೇಶ್ ತನ್ಮಧ್ಯ ಕೊನೆಸ್ತಕ್ಕಾಗಿ ಯೋಗಿ ಉತ್ತಮವಾದ ಸೆತ್ತ, 2 ಓಟ ಸಮಾಪ್ತಿಗೊಳ್ತಾ ಇದೆ. ಒಂದು ಇನ್ನಿಂಗ್ಸ್ ನ ಮುಕ್ತಾಯಗೊಳ್ತಾ ಇದೆ. ಈ ಮುಖೇನ ಅಂಕಿಅಂಶ ಪಟ್ಟಿಯಲ್ಲಿ 52 ಓಟಗಳದ್ದು ಕಲೆ ಹಾಕ್ತಾ ಇದೆ ವೇಣುಗೋಪಾಲಕೃಷ್ಣ ಕ್ರಿಕೆಟರ್ಸ್. ಎದುರಾಳಿ ತಂಡಕ್ಕೆ 53ರ ಗುರಿಯನ್ನು ನೀಡ್ತಾ ಇದೆ. ಈಗಾಗಲೇ ಸಾರಿಗೆ ವ್ಯವಸ್ಥೆಯಲ್ಲಿ ಹಳ್ಳಿ ಭಾಗಕ್ಕೂ ಕೂಡ ನಮ್ಮ ಸಂಘದ ಸದಸ್ಯರನ್ನ ಹಾಗೂ ಸರ್ವರನ್ನ ಈ ಒಂದು ಪಂದ್ಯಾಕೂಟಕ್ಕೆ ಕರೆತರಲು ಬಸ್ಸಿನ ನಮಸ್ಕಾರ. ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಗ್ರಾಮ ಇವರ ಸಾರಥ್ಯದಲ್ಲಿ ರಾಜ್ಯ ಮಟ್ಟದ 60 ಗಜಗಳ ಕ್ರಿಕೆಟ್ ಪಂದ್ಯಾಟ ಶ್ರೀ ವೇಣುಗೋಪಾಲಕೃಷ್ಣ ಟ್ರೋಫಿ 2022 ಈ ಒಂದು ಪಂದ್ಯಾಟಕ್ಕೆ ಪ್ರಥಮವಾಗಿ ಶುಭವನ್ನು ಕೋರುತ್ತಾ
ತಗ್ಗರ್ಸೆ ಗ್ರಾಮದ ಗಾಣಿಗ ಸಮಾಜದ ಸಮರ್ಥ ನಾಯಕರ ಅಧ್ಯಕ್ಷರಾದಂತಹ ವೀರಭದ್ರ ಗಾಣಿಗರವರ ಸಾರಥ್ಯದಲ್ಲಿ ಈ ಒಂದು ಪಂದ್ಯಾಟ ಮೂಡಿಬರುತ್ತಿದ್ದು, ಈ ಒಂದು ಪಂದ್ಯಾಟದ ಮೂಲಕ ರಾಜ್ಯ ಮಟ್ಟದ ಹಲವಾರು ನಾಯಕರನ್ನು ಒಗ್ಗೂಡಿಸುವ ಪ್ರಯತ್ನಕ್ಕೆ ಮುನ್ನುಡಿ ಬರೆದಿದ್ದಾರೆ. ಅವರ ಈ ಪ್ರಯತ್ನ ಯಶಸ್ವಿಯಾಗಲಿ ಹಾಗೂ ಬೈಂದೂರಿನ ಇತಿಹಾಸದಲ್ಲಿ ಗಾಣಿಗ ಸಮಾಜದ ಈ ಒಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟ ಯಶಸ್ವಿಯಾಗಲಿ ಅಂತೇಳಿ ಹೇಳ್ತಾ ಅವರ ಒಂದು ಈ ಕಾರ್ಯಕ್ಕೆ ಶುಭ ಕೋರುತ್ತೇನೆ. ನಮಸ್ಕಾರ. ನಮಸ್ತೆ. ಗಾಣಿಗ ಸೇವಾ ಸಂಘ ತಗ್ಗರ್ಸೆ ಬೈಂದೂರು ಗಾಂಧಿ ಮೈದಾನದಲ್ಲಿ ಇದೇ ತಿಂಗಳು 23 ಮತ್ತು 24ನೇ ತಾರೀಕಿನಂದು ನಡೆಯಲಿರುವ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟಕ್ಕೆ ನಾವು ಎಲ್ಲರೂ ಈ ಊರಿನ ಜನರ ಪರವಾಗಿ, ವಿಶ್ವ ಹಿಂದೂ ಪರಿಷತ್ ಪರವಾಗಿ ನಾನು ಶುಭವನ್ನು ಹಾರೈಸ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸಂಪೂರ್ಣ ತೊಡಗಿಸಿಕೊಳ್ತೇನೆ. ಎಲ್ಲರಿಗೂ ಶುಭವಾಗಲಿ. ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಗ್ರಾಮ ರಾಜ್ಯ ಮಟ್ಟದ 60 ಗಜಗಳ ಕ್ರಿಕೆಟ್ ಪಂದ್ಯಾಟ ಶ್ರೀ ವೇಣುಗೋಪಾಲಕೃಷ್ಣ ಟ್ರೋಫಿ 2022 ಒಂದು ಗಾಣಿಗ ಸಮಾಜವನ್ನು ಒಂದು ಮಾಡಲಿಕ್ಕೋಸ್ಕರ ಶ್ರೀಯುತರಾದಂಥ ವೀರಭದ್ರ ಗಾಣಿಗ ಅವರು ಈ ಗಾಂಧಿ ಮೈದಾನದಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಆಡಿಸುವುದರ ಮುಖೇನ ತನ್ನ ಸಮಾಜವನ್ನು ಒಂದು ಮಾಡಬೇಕೆನ್ನುವ ಉದ್ದೇಶದಿಂದ ಮಾಡ್ತಿರುವಂಥ ಈ ಕಾರ್ಯಕ್ರಮಕ್ಕೆ ಮಾನ್ಯ ಸಂಸದರಾದ ರಾಘವೇಂದ್ರ ಅವರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂಥ ಸುಕುಮಾರ್ ಶೆಟ್ಟರು ಹಾಗೆ ನಮ್ಮ ಮಂಡಲ ಅಧ್ಯಕ್ಷರಾದ ದೀಪಕ್ ಕುಮಾರ್ ಶೆಟ್ಟರು ಕೂಡ ಆಗಮಿಸ್ತಾ ಇದ್ದಾರೆ. ತಾವುಗಳು ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿ ಒಂದು ಸಮಾಜವನ್ನು, ತನ್ನ ಸಮಾಜವನ್ನು ಒಂದು ಈಗಾಗಲೇ ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ನಮ್ಮ ಗಾಣಿಗ ಸಮಾಜ ಈಗಾಗಲೇ ಗುರುತಿಸಿಕೊಂಡಿದೆ. ಹಾಗೆ ನಮ್ಮ ಭಾಗದ ಗ್ರಾಮಸ್ಥರು ಪ್ರತಿಯೊಬ್ಬರು ಕೂಡ ಈ ಒಂದು ಪಂದ್ಯಾಟಕ್ಕೆ ಬಂದು ಶುಭವನ್ನು ಕೋರಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಗಾಣಿಗ ಸೇವಾ ಸಂಘ ತಗ್ಗರ್ಸೆ ಬೈಂದೂರು ತಾಲೂಕು ಎಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ 60 ಗಜದ ಕ್ರಿಕೆಟ್ ಪಂದ್ಯಾವಳಿಗೆ ಸಮಸ್ತ ಗಾಣಿಗ ಸಮಾಜದ ಪರವಾಗಿ ಕುಂದಾಪುರ ತಾಲೂಕು ಗಾಣಿಗ ಸೇವಾ ಸಂಘದ ಉಪಾಧ್ಯಕ್ಷನಾಗಿ ಎಲ್ಲರನ್ನೂ ಸ್ವಾಗತಿಸುತ್ತೇನೆ. ತದನಂತರ ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೆಸುವಂಥ ಯುವ ಮುಂದಾಳು ತಗ್ಗರ್ಸೆ ವೀರಭದ್ರ ಗಾಣಿಗರು ಅವರ ಹೋರಾಟಕ್ಕೆ ನಮ್ಮ ಪೂರ್ವಭಾವಿಯಾಗಿ ಕೇಳಿದ್ದಾರೆ. ನನಗೆ ಅದು ಬರಲಿಕ್ಕೆ ಆಗಲಿಲ್ಲ ಸಭೆಗೆ, ಆದರೂ ಅವರು ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೇನೆ. ನಮ್ಮ ತಗ್ಗರ್ಸೆ ಗ್ರಾಮದ ಗಾಣಿಗ ಸಮಾಜ ಹಾಗೂ ಬೈಂದೂರು ತಾಲೂಕು ಉಡುಪಿ ಜಿಲ್ಲೆಯ ನಮ್ಮ ಯುವ ಪೀಳಿಗೆಯ ಹುಡುಗರೆಲ್ಲ ಸೇರಿ ಒಂದು ರಾಜ್ಯ ಮಟ್ಟದ 60 ಗಜದ ಒಂದು ಕ್ರಿಕೆಟನ್ನು ಇವರು ಹಮ್ಮಿಕೊಂಡಿದ್ದಾರೆ. ಈ ನಮ್ಮ ಟೀಮಲ್ಲಿ ಮುಂದಾಳತ್ವವಾಗಿ ನಮ್ಮ ಹಾಲಂಬೇರು ವೀರಭದ್ರ ಗಾಣಿಗ ತಗ್ಗರ್ಸೆ ಯುವ ಸಂಘಟನೆಯ ಅಧ್ಯಕ್ಷರೂ ಆಗಿ ಈ ಒಂದು ಜವಾಬ್ದಾರಿಯನ್ನು ತಗೊಂಡಿರುತ್ತಾರೆ. ಇವರ ಸನ್ಮುಖದಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಸಮಾಜದವರು ಎಲ್ಲೆಲ್ಲಿ ಇದ್ದಾರೆ ಅನ್ನೋದೆಲ್ಲ ಗುರುತಿಸಿಕೊಂಡು ಒಂದು ತಿರುಗಾಟ ಮಾಡಿ ಅವರು ಒಂದು ತುಂಬ ಉತ್ತಮವಾದ ಸಾಧನೆಯಿಂದ ಶ್ರಮಪಟ್ಟು ಇದು ಕ್ರಿಕೆಟ್ ಪಂದ್ಯಾಟವನ್ನು ಮಾಡಬೇಕಂತ ಭಾಳ ಹುಮ್ಮಸ್ಸಿನಿಂದ ಮಾಡ್ತಾಯಿದ್ದಾರೆ. ಇವರಿಗೆ ನಮ್ಮ ಎಲ್ಲ ಸಮಾಜ ಬಾಂಧವರು ಎಲ್ಲರೂ ಒಟ್ಟಾಗಿ ಇವರಿಗೆ ಒಂದು ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಪಂದ್ಯಾಟವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರಲ್ಲಿಯೂ ನಾನು
ಕೇಳ್ಕೊಳ್ತೀನಿ. ಹಲ್ ವೇಣುಗೋಪಾಲ ಕೃಷ್ಣ ಪರವಾಗಿ ಪ್ರಥಮ ಎಸ್ತಿಗಾಗಿ ಸೂರಜ್ ತನ್ಮಧ್ಯೆ ಮತ್ತೆ ಉತ್ತಮವಾದ ಕ್ಷೇತ್ರಕ್ಷಣೆ ಮೂಡಿ ಬರ್ತಾ ಇದೆ. ಈಗಾಗಲೇ ಯಶಸ್ವಿ ಪಂದ್ಯಾಕೂಟ ಬೈಂದೂರಿನ ಗಾಂಧಿ ಮೈದಾನದಲ್ಲಿ ನಡೀತಾ ಇದ್ರ ವೇಣುಗೋಪಾಲ ಕೃಷ್ಣ ಹಾಗೂ ತಿರುಮಲ ತಗ್ಗರಸೆ ನಡುವಿನ ರೋಚಕ ಹಣಾಹಣಿ ಈ ಒಂದು ಮೈದಾನದಲ್ಲಿ ನಡೀತಾ ಇದೆ. ಪ್ರಥಮ ಓವರ್ನ ದ್ವಿತೀಯ ಎಸೆತಕ್ಕಾಗಿ ಸೂರಜ್ ಪುನೀತ್ ಪರವಾಗಿ ಉತ್ತಮವಾದ ಎಸೆತ, ಅರ್ಥಾತ್ ಒಂಟಿ ಓಟ ಸಂಪಾದನೆ ಸಫಲತೆ ಕಾಣ್ತಾ ಇದೆ. ಹಾಗೆ 2 ಅಂಕೆ ಪೂರ್ಣಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 2. ಮಧ್ಯೆ 3ನೇ ಎಸೆತಕ್ಕಾಗಿ ಸೂರಜ್ ಮಧ್ಯೆ 3ನೇ ಎಸೆತಕ್ಕಾಗಿ ಸೂರಜ್ ವೇಣುಗೋಪಾಲ ಕೃಷ್ಣ ಪರವಾಗಿ ಎಸೆತಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ ಶೈಕರಿ ಭಾಗದಲ್ಲಿ ಪುನೀತ್ ತಿರುಮಲ ತಗ್ಗರ್ಸೆ ಪರವಾಗಿ ದಾಂಡಲು ಜಲಪಿಸ್ತಾ ಇದ್ರೆ ಉತ್ತಮವಾದ ಹೊಡೆತ ಕೊನೆಯ ಕ್ಷಣದಲ್ಲಿ ಗುತ್ತಿ ಕೈ ಚೆಲ್ತಾ ಇದ್ದಾರೆ. ಕ್ಷೇತ್ರ ರಕ್ಷಕರಿಗೆ ಬಹಳಷ್ಟು ಗೊಂದಲ. ಒಂಟಿ ಓಟ ಸಂಪಾದನೆ ಮಾತ್ರ ಕಂಡುಕೊಳ್ತಾ ಇದೆ ತಿರುಮಲ ತಗ್ಗರ್ಸೆ. ನಿರ್ಣಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. ಮೈದಾನದಲ್ಲಿ ಪಂದ್ಯ ಕ್ರೀಡಾಪಟುಗಳು ಯಾವುದೇ ಗೊಂದಲಕ್ಕೆ ಈಡು ಮಾಡಬಾರದು. ನಾಲ್ಕನೇ ಎಸೆತಕ್ಕಾಗಿ ಮಧ್ಯೆ ಸೂರಜ್ ಉತ್ತಮವಾದ ಹೊಡೆತ, ಒಡ್ಡಿಯ ಸಂಪಾದನೆ ಸೇರ್ಪಡೆಗೊಳ್ತಾ ಇದೆ. 4 ಅಂಕೆ ಹೆಚ್ಚಳ ಪುನೀತ್ ಅವರ ದಾಂಡುಗತ್ತಲೆ ಸೇರ್ಪಡೆಗೊಳ್ತಾ ಇದೆ. ಯಶಸ್ವಿ ಮೈದಾನದಲ್ಲಿ ಬೈಂದೂರಿನ ಗಾಂಧಿ ಮೈದಾನದಲ್ಲಿ ಈ ಒಂದು ಪಂದ್ಯಾಕೂಟ ನಡೀತಾ ಇದ್ರೆ ಮಧ್ಯೆ 5ನೇ ಎಸೆತಕ್ಕಾಗಿ ಮತ್ತೆ 5ನೇ ಎಸೆತಕ್ಕಾಗಿ ಸೂರಜ್ ಎಸೆತಗಾರಿಕೆ ಭಾಗದಲ್ಲಿ ಕಟ್ಕೊಂಡ್ರೆ ಉತ್ತಮವಾದ ಎಸೆತ, ಅರ್ಥ ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಮತ್ತೆ ಕೊನೆಯ ಎಸೆತಕ್ಕಾಗಿ ರೈಟ್ ಅಪ್ ಅವರದು ವಿಕೆಟ್ ಬಾದ್ರಲ್ಲಿ ಹೆಸರಿತ ಉತ್ತಮವಾದ ಎಸೆತ, ಮತ್ತೆ ಚೆಂಡು ಗೂಟ ರಕ್ಷಕರ ಬಗಸೆಯ ಒಳಗೆ ರವಿಯನ ಡಬ್ಬಿ ರವಿ ಮಧ್ಯ ಪಂದ್ಯಾಟದಲ್ಲಿ ಬಹಳಷ್ಟು ಹಿರಿಯ ಆಟಗಾರ ಕೂಡ ಹೌದು. ಮತ್ತೆ ಪುನೀತ್ ಪಂದ್ಯಾಟದ ವೀಕ್ಷಣೆಯಲ್ಲಿ ಕಂಡುಕೊಂಡ್ರೆ ಅವರ ತೆರವಾದ ಸ್ಥಾನ ತುಂಬಲು ಇನ್ನೊಂದು ಹೊಡಬಡಿಯ ದಾಂಡಿಗ ಆಶೀಶ್ ಅವರನ್ನ ಪರಿಚಯಿಸಿಕೊಳ್ತಾ ಇದ್ದಾವೆ. ಈಗಾಗಲೇ ರಮೇಶ್ ಗಾಡಿಗ ಕೊಲ್ಲೂರು
ನಾಗರಾಜ್ ಗಾಡಿಗ ಬಂಕೇಶ್ವರ, ಗೋಪಾಲ್ ಗಾಡಿಗ ಬಂಕೇಶ್ವರ, ರವೀಂದ್ರ ಟಿ ಇವರ ಜಾಹೀರಾತು ಫಲಕಕ್ಕೆ ತಿರುಮಲ ತಗ್ಗರ್ಸೆ ತಂಡದ ಆಟಗಾರರು ಒಂದು ವೇಳೆ 6 ಅನ್ನು ಬಾರಿಸಿದಲ್ಲಿ ಗೋಪಾಲ್ ಗಾಡಿಗ ಬಂಕೇಶ್ವರ ಇವರಿಂದ ಅಮೂಲ್ಯವಾದ ₹1,000 ಕೊಡುಗೆಯನ್ನು ನೀಡಿದ್ದಾರೆ. ಈತನ್ ಮಧ್ಯೆ ಎರಡನೇ ಓವರ್ನ ಪ್ರಥಮ ಎಸೆತಕ್ಕಾಗಿ ಹರ್ಷ ಪ್ರಜ್ವಲ್ ತಿರುಮಲ ಪರವಾಗಿ ದಾಟುಗಾರಿಕೆ ಭಾಗದಲ್ಲಿ ಕಟ್ಕೊಂಡ್ರೆ ಏತರ್ ಮಧ್ಯೆ ದ್ವಿತೀಯ ಓವರ್ನ ಪ್ರಥಮ ಎಸೆತಕ್ಕಾಗಿ ಈಗಾಗಲೇ ರಾಜಣ್ಣ ಸಾರಥ್ಯದ ವೇಣುಗೋಪಾಲ ಕೃಷ್ಣ ತಂಡ ಮೈದಾನದಲ್ಲಿ ಉತ್ತಮವಾದ ಮತ್ತೆ ಉದ್ದರಿ ಆಘಾತ. ಈಗಾಗಲೇ ತಿರುಮಲ ತಗ್ಗರ್ಸೆಗೆ ಮತ್ತೊಂದು ಆಘಾತ. ಮತ್ತೆ ಪ್ರಜ್ವಲ್ ಉದ್ದರಿ ಆಘಾತ ಕಟ್ಕೊಳ್ತಾ ಇದೆ. ಆರಂಭಿಕ ಇರುವರು ಪಂದ್ಯಾಟದ ವೀಕ್ಷಣೆಯಲ್ಲಿ ಕಂಡುಕೊಂಡ್ರೆ ಅವರ ತೆರವಾದ ಸ್ಥಾನ ತುಂಬಲು ಇನ್ನೊಂದು ಹೊಡಬಡಿಯ ದಾಂಡಿಗ ಬ್ಯಾಟ್ಸ್ಮನ್ ನೇಮ್ ತಿರುಮಲ ತಗ್ಗರ್ಸೆಯ 12ನೇ ಆಟಗಾರ ವೀಕ್ಷಕ ವಿವರಣೆಯ ಕೊಠಡಿಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ತಗ್ಗರ್ಸೆ ಗಾಣಿಗ ಸೇವಾ ಸಂಘದ ಮಹಿಳಾ ಸಂಘಟಕರಿಗೆ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಜ್ವಲ್ ಏತನ್ ಮಧ್ಯೆ ಪ್ರಜ್ವಲ್ ಸ್ಟ್ರೈಕರಿ ಭಾಗದಲ್ಲಿ ದಾಂಡವನ್ನು ಜಲ್ಪಿಸ್ತಾ ಇದ್ರೆ ನಾನ್ ಸ್ಟ್ರೈಕರಿ ಭಾಗದಲ್ಲಿ ಆಶಿತ್ ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ ಕಂಡುಕೊಳ್ತಾ ಇದೆ. ಈಗಾಗಲೇ ದ್ವಿತೀಯ ಎಸೆತಕ್ಕಾಗಿ ಉತ್ತಮವಾದ ಎಸೆತ. ಚಂಡಿಗೂ ದಾಂಡಿಗೂ ಸಂಪರ್ಕ ಕಂಡು ಬರ್ತಾ ಇಲ್ಲ. ಯಶಸ್ವಿ ನಿರ್ವಹಣೆಯನ್ನು ಪಾಲ್ಗೊಳಿಸ್ತಾ ಇದ್ದಾರೆ. ಇವತ್ತು ಮೈದಾನದಲ್ಲಿ ಮೂರನೇ ಎಸೆತಕ್ಕಾಗಿ ಉತ್ತಮವಾದ ಎಸೆತ. ಲೆಗ್ ಬೈ ಮೂಲಕ ಓಟಕ್ಕೆ ಬಲೆ ಮಾಡ್ತಾ ಇದೆ. ಈಗಾಗಲೇ 4ನೇ ಎಸೆತಕ್ಕಾಗಿ ಮಧ್ಯೆ 4ನೇ ಎಸೆತಕ್ಕಾಗಿ ಹರ್ಷ ಉತ್ತಮವಾದ ಎಸೆತ. ಒಡ್ಡಿಯ ಸಂಪಾದನೆ 4 ಓಟಗಳ ಸೇರ್ಪಡೆಗೊಳ್ತಾ ಇದೆ ತಿರುಮಲ ತಗ್ಗರ್ಸೆಗೆ. 12 ಈತನ್ ಮಧ್ಯೆ 5ರ ನಿರ್ವಹಣೆಗಾಗಿ ಹರ್ಷ ವೇಣುಗೋಪಾಲ ಪರವಾಗಿ ಉತ್ತಮವಾದ ಎಸೆತ. ತಟ್ಟಿ ಮುಟ್ಟಿ ಓಟ ಸಂಪಾದನೆ. ಅಂಕಿಅಂಶ ಪಟ್ಟಿಯಲ್ಲಿ 1 ಅಂಕ ಹೆಚ್ಚಳ. ತಂಡದ ಮೊತ್ತ ಸಾಗಿ ಬರ್ತಾ ಇದೆ 13 ರತ್ತ. ಈತನ್ ಮಧ್ಯೆ ಹರ್ಷ 6ನೇ ಎಸೆತಕ್ಕಾಗಿ ಉತ್ತಮವಾದ ಎಸೆತ ಕಂಡುಕೊಳ್ತಾ ಇದೆ. ಮತ್ತೆ ಕೋಲೆಯ ಕ್ಷಣದಲ್ಲಿ ಕ್ಷೇತ್ರ ರಕ್ಷಣೆ ಮೂಡಿ ಬರ್ತಾ ಇದೆ. ಲಾಂಗೋನಿ ಭಾಗದಲ್ಲಿ ಉತ್ತಮವಾದಂತ
ರನ್ ಧಾರಣೆಯನ್ನು ಸೇರ್ಪಡೆಗೊಳ್ತಾ ಇದೆ. ಈ ಮುಖೇನ ಓವರ್ನ ಮುಕ್ತಾಯ. 2 ಹುದ್ದರಿ ಆಘಾತದೊಂದಿಗೆ ತಿರುಮಲ ತಗ್ಗರ್ಸೆ ತಂಡ 16 ಓಟಗಳನ್ನು ಕಲೆ ಹಾಕ್ತಾ ಇದೆ 2 ಓವರ್ನ ಮುಕ್ತಾಯದೊಂದಿಗೆ. ಈಗ ಈಗಾಗಲೇ 16 ಓಟಗಳು ಕಲೆ ಹಾಕ್ತಾ ಇದೆ. ಎರಡು ಓವರ್ನ ಮುಕ್ತಾಯದೊಂದಿಗೆ ತಿರುಮಲ ತಗ್ಗರ್ಸೆ ಫ್ರೆಂಡ್ಸ್ ತಂಡ 16 ಓಟಗಳಿಗೆ 2 ಹುದ್ದರಿಯನ್ನ ಕಳ್ಕೊಳ್ತಾ ಇದೆ. 3ನೇ ಓವರ್ನ ಪ್ರಥಮ ಎಸೆತಕ್ಕಾಗಿ ವೇಣುಗೋಪಾಲ ತಂಡದ ಪರವಾಗಿ ಎಸೆತಗಾರಿಕೆ ಭಾಗದಲ್ಲಿ ಡಬ್ಬಿ ಸೂರಜ್ ಅವರನ್ನ ಪರಿಚಯಿಸಿಕೊಳ್ತಾ ಇದ್ದಾವೆ. ಸೈಕರಿ ಭಾಗದಲ್ಲಿ ತಿರುಮಲದ ಪರವಾಗಿ ಪ್ರಜ್ವಲ್, ನಾನ್ ಸೈಕರಿ ಭಾಗದಲ್ಲಿ ಆಶೀಶ್ ದಂಡನ್ನು ಜಲಪಿಸ್ತಾ ಇದ್ರೆ. ಏತನ್ಮಧ್ಯೆ ಸೂರಜ್ ಮೂರನೇ ಓವರ್ನ ಪ್ರಥಮ ಎಸೆತಕ್ಕಾಗಿ ಸೂರಜ್ ಎಸೆತಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ ಉತ್ತಮವಾದ ಎಸೆತ. ಆತ 20 ಓಟ ಸಂಪಾದನೆ ಕಂಡುಕೊಳ್ತಾ ಇದೆ. ಹೇತಾರ್ ಮಧ್ಯೆ ಎರಡನೇ ಎಸೆತಕ್ಕಾಗಿ ಸೂರಜ್ ಆಶೀಶ್ ಅವರಿಗೆ ಏತನ್ ಮಧ್ಯೆ ದ್ವಿತೀಯ ಎಸೆತಕ್ಕಾಗಿ ಸೂರಜ್ ಎಸೆತಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಉತ್ತಮವಾದ ಎಸೆತ, ತಟ್ಟಿ ಬುಟ್ಟಿ ಓಟ ಸಂಪಾದನೆ ಸಫಲತೆಗೊಳ್ತಾ ಇದೆ. ಮತ್ತೆ ಮೂರನೇ ಎಸೆತಕ್ಕಾಗಿ ಸೂರಜ್ ವೇಣುಗೋಪಾಲ್ ಪರವಾಗಿ ಎಸೆತಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ ಸ್ಟ್ರೈಕರಿ ಭಾಗದಲ್ಲಿ ಪ್ರಜ್ವಲ್ ದಾಂಡನ್ನು ಜಲಪಿಸ್ತಾ ಇದ್ದಾರೆ. ಉತ್ತಮವಾದ ಎಸೆತ, ಚೆಂಡು ಗೂಟ ರಕ್ಷಕನ ಬೊಗಸೆಯೊಳಗೆ. ಚೆಂಡಿಗೂ ದಾಂಡಿಗೂ ಸಂಪರ್ಕ ಕಂಡು ಬರ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ 18ರಲ್ಲಿ ಸ್ಥಗಿತ. ತಿರುಮಲ ತಗ್ಗರ್ಸೆಗೆ ಮತ್ತೆ ಗೊಂದಲದ ಮಯ ವಾತಾವರಣ. 4ನೇ ಎಸೆತಕ್ಕಾಗಿ ಸೂರಜ್ ಮತ್ತೆ ಡಾಟ್ ಅಂಡ್ ಡೆಲಿವರಿ, ಅವಳಿ ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಏತರ ಮಧ್ಯೆ 5ನೇ ಎಸೆತಕ್ಕಾಗಿ ಸೂರಜ್ ಸೈಕರಿ ಭಾಗದಲ್ಲಿರ್ತಕ್ಕಂಥ ದಾಂಡುಗಾರ ಪ್ರಜ್ವಲ್ ಇವರಿಗೆ. ಈಗಾಗಲೇ
ಉತ್ತಮವಾದ ಸೆತ್ತ ಚೆಂಡು ಗೂಟರ್ ಕ್ಷೇತ್ರ ರಕ್ಷಕರ ಬೊಗಸೆಯ ಒಳಗೆ ಮತ್ತೆ ತಿರುಮಲ ತಗರ್ಸೆಗೆ ಪ್ರಜ್ವಲ್ ಹುದ್ದರಿ ಆಘಾತ. ತಗ್ಗರ್ಸೆ ಗಾಣಿಗ ಸೇವಾ ಸಂಘ ತಗ್ಗರ್ಸೆ ಗ್ರಾಮ ಇವರ ಸಾರಥ್ಯದಲ್ಲಿ ರಾಜ್ಯ ಮಟ್ಟದ 60 ಗಜಗಳ ಕ್ರಿಕೆಟ್ ಪಂದ್ಯಾಟದ ಸಮಾರೋಪ ಸಮಾರಂಭದ ವಿಶೇಷ ಆಹ್ವಾನಿತರಾಗಿ ಕೆ ಗೋಪಾಲ ಪೂಜಾರಿ ಮಾಜಿ ಶಾಸಕರು ಬೈಂದೂರು ವಿಧಾನಸಭಾ ಕ್ಷೇತ್ರ, ಮಾನ್ಯ ಶ್ರೀ ಬೇಳೂರು ಗೋಪಾಲಕೃಷ್ಣ ಕೆಪಿಸಿಸಿ ವಕ್ತಾರರು ಹಾಗೂ ಮಾಜಿ ಶಾಸಕರು ಸಾಗರ, ಮಾನ್ಯ ಶ್ರೀಮತಿ ಶ್ರೀ ಶಾರದಾ ಮೋಹನ್ ಶೆಟ್ಟಿ ಮಾಜಿ ಶಾಸಕರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ, ರಾಜು ಪೂಜಾರಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಸಹಕಾರಿ ಧುರೀಣರು ಬೈಂದೂರು, ರವಿ ಶೆಟ್ಟಿ ಕರ್ನಾಟಕ ರಾಜ್ಯ ಪರಿಷತ್ ಅಧ್ಯಕ್ಷರು, ರಮೇಶ್ ಗಾಣಿಗ ಗೋಪಾಲಕೃಷ್ಣ ವಿವಿಧ ದೇಶ ಸಹಕಾರಿ ಸಂಘ, ಹಾಗೂ ಹಲವಾರು ಗಣ್ಯಾತಿ ಗಣ್ಯಗಳು ಈಗಾಗಲೇ ಆಹ್ವಾನಿಸಲಿದ್ದಾರೆ. ಮತ್ತೆ ಒಂಟಿ ಓಟ ಸಂಪಾದನೆ ಸಫಲತೆಗೊಳ್ತಾ ಇದೆ. ಓವರ್ನ ಮುಕ್ತಾಯ 3 ಓವರ್ನ ಮುಕ್ತಾಯದೊಂದಿಗೆ ಹತ್ತೊಂಬತ್ತು ಓಟಗಳು ಕಲೆ ಹಾಕ್ತಾ ಇದೆ. ಮತ್ತೆ ಈ ಒಂದು ಪಂದ್ಯಾಕೂಟದಲ್ಲಿ ಈ ಒಂದು ಪಂದ್ಯಾಟದಲ್ಲಿ ಸಾಫ್ಟ್ ಡ್ರಿಂಕ್ಸ್ ನ ನೀಡುವಲ್ಲಿ ಯಶಸ್ವಿಯ ಕಾರಣೀಕರ್ತರು ವಿಜಯ ಗಾಣಿಗ ಹಾಲಂಬೇರು, ಮಾಲೀಕರು ಮಂಜುನಾಥ ಟ್ರಾವೆಲ್ಸ್ನ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬೈಂದೂರು ಹಾಗೂ ಮಂಜುನಾಥ್ ಗಾಣಿಗ ಕೊಡ್ಲು ಮನೆ ಮಂಜುನಾಥ್ ಗಾಣಿಗ ಇವರೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ 18 ಎಸೆತಗಳ ಮುಂದೆ 34 ಸ್ಪಷ್ಟ ಜಯಕ್ಕಾಗಿ ತಿರುಮಲ ತಗ್ಗರ್ಸೆಗೆ ಬೌಲರ್ ನೇಮ್ ಉತ್ತಮವಾದಂತಹ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಒಂಟಿ ಓಟ ಸಂಪಾದನೆ ಕಾಣ್ತಾ ಇದೆ. ಈ ತನ್ಮಧ್ಯೆ ಸಹಕಾರಿ ಭಾಗದಲ್ಲಿ ಆಶೀಶ್ ಅವರನ್ನು ಪರಿಚಯಿಸಿಕೊಳ್ತಾ ಇದ್ದಾವೆ. ಈಗಾಗಲೇ ಎಸ್ತಗಾರಿಕೆ ಭಾಗದಲ್ಲಿ ಪ್ರಸನ್ನ ವೇಣುಗೋಪಾಲಕೃಷ್ಣ ಪರವಾಗಿ ಉತ್ತಮವಾದ ಎಸೆತ ಈಗಾಗಲೇ ಹುದ್ದಾರಿ ಆಘಾತ ಕಟ್ಕೊಳ್ತಾ ಇದೆ. ತಿರುಮಲ ತಗ್ಗರ್ಸೆಗೆ ಹಿರಿಯ ನಂಬುಗೆಯ ಆಟಗಾರ, ಕರಾವಳಿಯಲ್ಲಿ ಇದೇ ಮೈದಾನದಲ್ಲಿ ಅದೆಷ್ಟು ಪಂದ್ಯಾಟಗಳನ್ನು ಆಡಿದಂತ ಆಟಗಾರ, ಅವರ ತೆರವಾದ ಸಾರ ತುಂಬಲು ಮತ್ತೆ ಅಂಕಣದ ಒಳ ಪ್ರವೇಶವನ್ನು ಕಾಣ್ತಾ ಇದ್ದಾನೆ ರವೀಂದ್ರ ಟಿ ಗಾಣಿಗ. ಈಗಾಗಲೇ ಸೋರು ಪಂದ್ಯಾಸ್ತ ವೀಕ್ಷಣೆಯಲ್ಲಿ ಉತ್ತಮವಾದ ಎಸೆತ ಮತ್ತೆ ಓಡಿಯ ಸಂಪಾದನೆ 4 ಓಟ ಸೇರ್ಪಡೆಗೊಳ್ತಾ ಇದೆ ತಿರುಮಲ ತಗ್ಗರ್ಸೆಗೆ.
4ನೇ ಎಸೆತಕ್ಕಾಗಿ ಪ್ರಸನ್ನ ವೇಣುಗೋಪಾಲ ಕೃಷ್ಣನ ಪರವಾಗಿ ಉತ್ತಮವಾದ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಪ್ರಸನ್ನ. ಡಾಟ್ ಅಂಡ್ ಡೆಲಿವರಿ. ಚೆಂಡಿಗೂ ದಾಂಡಿಗೂ ಸಂಪರ್ಕ ಕಂಡು ಬರ್ತಾ ಇಲ್ಲ. ಚೆಂಡು ದಾಂಡುಗಾರನನ್ನ ವಂಚಿಸ್ತಾ ಇದೆ. ಆಶೀಶ್ ದಾಂಡುಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಬಾಲ್ ಎತ್ತರಕ್ಕೆ ಚಿಮ್ಮಿದಂತ ಚೆಂಡು ಕ್ಷೇತ್ರ ರಕ್ಷಕರ ಕೊಂಚ ವೈಫಲ್ಯ ಕಂಡು ಬರ್ತಾ ಇದೆ. ಉತ್ತಮವಾದ ಸೆತ್ರಕ್ಷಣೆ ಮೂಡಿ ಬರ್ತಾ ಇದೆ. ಓಟಿಯ ಸಂಪಾದನೆ ಕಂಡುಕೊಳ್ತಾ ಇದೆ. ತನ್ಮಧ್ಯೆ ಉತ್ತಮವಾದ ಎಸೆತ. ಉತ್ತಮವಾದ ಎಸೆತ. ನಿರ್ಣಾಯಕರ ತೀರ್ಮಾನ ಅಂತಿಮ ತೀರ್ಮಾನ. ಚರ್ಚೆಗೆ ಆಸ್ಪದವಿಲ್ಲ. ಊರ್ನ ಮುಕ್ತಾಯ. 5ನೇ ಎಸೆತಕ್ಕಾಗಿ 5ನೇ ಓವರ್ನ ಪ್ರಥಮ ಎಸೆತಕ್ಕಾಗಿ ತನ್ಮಧ್ಯೆ ಸ್ಕೋರ್ ಎಷ್ಟು? 28 ಓಟಗಳು ಕಲೆ ಹಾಕ್ತಾ ಇದೆ. 28 ಓಟಗಳು ಕಲೆ ಹಾಕ್ತಾ ಇದೆ ತಿರುಮಲ ತಗ್ಗರ್ಸೆ. 4 ಓವರ್ನ ಮುಕ್ತಾಯದೊಂದಿಗೆ 4 ಹುದ್ದರಿ ಆಘಾತದೊಂದಿಗೆ 12 ಎಸೆತಗಳ ಮುಂದೆ 25ರ ಗುರಿಯನ್ನು ನೀಡ್ತಾ ಇದೆ ಸ್ಪಷ್ಟ ಜಯಕ್ಕಾಗಿ ತಿರುಮಲ ತಗ್ಗರ್ಸೆಗೆ. 5ನೇ ಓವರ್ನ ಪ್ರಥಮ ಎಸೆತಕ್ಕಾಗಿ ಬೌಲರ್ ನೇಮ್ ಡಬ್ಬೆ. ಬೌಲರ್ ನೇಮ್ ಮಂಜಾ. 5ನೇ ಓವರ್ನ ಪ್ರಥಮ ಎಸೆತಕ್ಕಾಗಿ ಮಂಜಾ. ತನ್ಮಧ್ಯೆ ಸೈಕಾರಿ ಭಾಗದಲ್ಲಿ ರವಿ ದಾಂಡನ ಜಲಪಿಸ್ತಾ ಇದ್ದಾರೆ ತಿರುಮಲದ ಪರವಾಗಿ. ಮಂಜಾ ಎಸೆತಗಾರಿಕೆ ಭಾಗದಲ್ಲಿ ಪ್ರಥಮ ಎಸೆತಕ್ಕಾಗಿ ಮಂಜಾ ವೇಣುಗೋಪಾಲ ಕೃಷ್ಣ ತಂಡದ ಪರವಾಗಿ. ಉತ್ತಮವಾದ ಹೊಡೆತ. ಮತ್ತೆ ರವಿ ಉದ್ದಾರಿ ಆಗೋತ. ಮತ್ತೆ ರವಿ ಪೆವಿಲಿಯನ್ ಹಾದಿ ಹಿಡಿದ್ರೆ ತನ್ಮಧ್ಯೆ ಪಂದ್ಯಾಟದ ವೀಕ್ಷಣೆಯಲ್ಲಿ ರವಿ ಮತ್ತೆ ಅವರ ತೆರವಾದ ಸ್ಥಾನ ತುಂಬಲು ಇನ್ನೊರು ಹೊಡಬಡಿಯ ದಾಡಿಗ ಅಂಕಣದೊಳ ಪ್ರವೇಶವನ್ನು ಕಾಣ್ತಾ ಇದ್ದಾರೆ. ಬ್ಯಾಟ್ಸ್ಮನ್ ನೇಮ್ ಯೋಗಿ ಅವರನ್ನ ಪರಿಚಯಿಸಿಕೊಳ್ತಾ ಇದ್ದೇವೆ. ಇಪ್ಪತ್ತ 8 ಓಟಗಳಿಗೆ 4 ಹುದ್ದರಿಯನ್ನು 5 ಹುದ್ದರಿಯನ್ನು ಕಳ್ಕೊಳ್ತಾ ಇದೆ ತಿರುಮಲ ತಗ್ಗರ್ಸೆ. ಮಧ್ಯೆ ಪಂದ್ಯಾಟದ ನೇರ ಪ್ರಸಾರವನ್ನ ಮಹೇಶ್ ಗಾಡಿಗ ಹಾಗೂ ರವಿರಾಜ್ ಅವರ ನೇತೃತ್ವದ ತಂಡ ಜನಮನ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಒಂದು ಪಂದ್ಯಾಕೂಟನ ನೇರ ಪ್ರಸಾರವನ್ನ ನಡೀತಾ ಇದೆ. ಮಂಜಾ ದ್ವಿತೀಯ ಎಸೆತಕ್ಕಾಗಿ ಎಸೆತಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾ ಇದ್ರೆ ರೈಟ್ ಅಮೋರ್ ವಿಕೆಟ್ ಮಾದರಿ ಎಸೆತ ಚೆಂಡು ಉತ್ತಮವಾದ ಎಸೆತ. ಅರ್ಥಾತ್ ಉಂಟಿ ಓಟದ ಸಂಪಾದನೆ ಸಫಲತೆ ಕಾಣ್ತಾ ಇದೆ. ಮೈದಾನದಲ್ಲಿ ಯಶಸ್ವಿಯ ಎಸೆತಗಾರ ಮಂಜಾ. 3ನೇ ಎಸೆತಕ್ಕಾಗಿ ಮಂಜಾ ಆಶೀಶ್ ಅವರಿಗೆ
ಉತ್ತಮವಾದ ಸೆತ್ತ ಬಾನೆ ತರಕ್ಕೆ ಚಿಮ್ಮಿದಂತ ಚೆಂಡು ಸೀಮಾರೇಖೆ ಗಡಿ ಆಚೆ. ಮತ್ತೆ ODS ಸಂಪಾದನೆ ಅಂಕಿಅಂಶ ಪಟ್ಟಿಯಲ್ಲಿ 6 ಅಂಕ ಹೆಚ್ಚಳ ಕಂಡುಕೊಳ್ತಾ ಇದೆ. ಯಶಸ್ವಿಯ ನಿರ್ವಹಣೆ, ಅಷ್ಟೇ ವೇಗದಲ್ಲಿ ಯಶಸ್ವಿಯ ದಾಂಡುಗತೆ. 9 ಎಸೆತಗಳ ಮುಂದೆ 18 ಓಟಗಳ ಅವಶ್ಯಕತೆ ತಿರುಮಲ ತಗ್ಗರ್ಸೆಗೆ. ಈಗಾಗಲೇ ಗಾಳಿಗ ಸಂಘದ ಸರ್ವ ಸದಸ್ಯರು ಲೈನ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಾಲ್ಕನೇ ಎಸೆತಕ್ಕಾಗಿ ಬೋಲ್ಡ್ ಉದ್ದರಿ ಆಘಾತ, ಚೆಂಡು ಗೂತಕ್ಕೆ ಮುತ್ತಿಕ್ತಾ ಇದೆ. ಮತ್ತೆ ತಿರುಮಲೆಗೆ ಆಘಾತದ ಮೇಲೆ ಆಘಾತ. 35 ಓಟಗಳು ಕಲೆ ಹಾಕಿದ ತಿರುಮಲ ತಗ್ಗರ್ಸೆ 6 ಹುದ್ದರಿಯರ ಆಘಾತ ಕಂಡುಕೊಳ್ತಾ ಇದೆ. ಮತ್ತೆ 5ನೇ ಎಸೆತಕ್ಕಾಗಿ ಮಂಜಾ ಮಧ್ಯ 5ನೇ ಎಸೆತಕ್ಕಾಗಿ ಮಂಜಾ ವೇಣುಗೋಪಾಲ ಕೃಷ್ಣ ಕ್ರಿಕೆಟರ್ಸ್ ಪರವಾಗಿ ಎಸೆಗಾರಿಕೆ ಭಾಗದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಮತ್ತೆ ದಾಂಡುಗತಿ ಭಾಗದಲ್ಲಿ ಸುದರ್ಶನ ಉತ್ತಮವಾದ ಎಸೆತ, ಚೆಂಡಿಗೂ ದಾಂಡಿಗೂ ಸಂಪರ್ಕ ಕಂಡು ಬರ್ತಾ ಇಲ್ಲ. ಯಶಸ್ವಿ ನಿರ್ವಹಣೆ ಮಧ್ಯ ಮಂಜಾ ಅವರಿಂದ. ಮಧ್ಯ 7 ಎಸೆತಗಳ ಮುಂದೆ 18 ಓಟಗಳು ಕಲೆ ಹಾಕಲೇಬೇಕು ಸ್ಪಷ್ಟ ಜಯಕ್ಕಾಗಿ ತಿರುಮಲ ತಗ್ಗರ್ಸೆ. ಮಂಜಾ ಕೊನೆ ಎಸೆತಕ್ಕಾಗಿ ಸುದರ್ಶನ್ ಇವರಿಗೆ ಉತ್ತಮವಾದ ಹೊಡೆತ. ಮತ್ತೆ ಚೆಂಡು ಕೂಟ ರಕ್ಷಕನ ಚೆಂಡು ಕ್ಷೇತ್ರ ರಕ್ಷಕನ ಬೊಗಸೆಯೊಳಗೆ. ಮತ್ತೆ ಸುದರ್ಶನ್ ಪಂದ್ಯಾಟದ ವೀಕ್ಷಣೆಯಲ್ಲಿ ಕಂಡುಕೊಂಡ್ರೆ ಅವರ ತೆರವಾದ ಸ್ಥಾನ ತುಂಬಲು ಇನ್ನೊಂದು ಹೊಡಬಡಿಯ ದಾಂಡಿಗ ಅಂಕಣದೊಳ ಪ್ರವೇಶವನ್ನು ಕಾಣ್ತಾ ಇದ್ದಾನೆ. ಕಾರ್ತಿಕ್ ಅವ್ರನ್ನ ಪರಿಚಯಿಸಿಕೊಳ್ತಾ ಇದ್ದಾವೆ. ಪಂದ್ಯಾಟದ ವೀಕ್ಷಣೆಯಲ್ಲಿ ಸುದರ್ಶನ್ ಮತ್ತೆ ಈಗಾಗಲೇ ಕಾರ್ತಿಕ್ ಅವರ ತೆರವಾದ ಸ್ಥಾನ ತುಂಬಲು. ಈಗಾಗಲೇ ರಾಕೇಶ್ ವೇಣುಗೋಪಾಲ ಕೃಷ್ಣ ಕ್ರಿಕೆಟರ್ಸ್ ನ ಪರವಾಗಿ ಎಸೆಗಾರಿಕೆ ಭಾಗದಲ್ಲಿ ಕೊಂಡ್ರೆ ಈಗಾಗಲೇ ಈ ಒಂದು ಪಂದ್ಯಾಕೂಟಕ್ಕೆ ಯಶಸ್ವಿ ಧ್ವನಿವರ್ಧಕ ಮತ್ತು ಶಾಮಿಯಾನನ್ನ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂತಹ ಸಾಯಿಸ್ ಸೌಂಡ್ಸ್ ಅಂಡ್ ಶಾಮಿಯಾನ ಇವರಿಗೆ ಇದರ ಮಾಲೀಕರಾದಂತಹ ಸುಧೀರ್ ಇವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ರಾಕೇಶ್ 6 ಎಸೆತಗಳ ಮುಂದೆ ತಿರುಮಲ ಸ್ಪಷ್ಟ ಜಯಕ್ಕಾಗಿ 18 ಓಟಗಳು ಕಲೆ ಹಾಕಬೇಕಾಗಿದೆ. ಮತ್ತೆ ಕಾರ್ತಿಕ್ ಸ್ಟ್ರೈಕರ್ ವಿಭಾಗದಲ್ಲಿ ದಾಂಡನ್ನು ಜಲಪಿಸ್ತಾ ಇದ್ರೆ ಕೊನೆಯ ಪ್ರಥಮ ಎಸೆತಕ್ಕಾಗಿ ರಾಕೇಶ್ ವೇಣುಗೋಪಾಲ ಕೃಷ್ಣ ಕ್ರಿಕೆಟರ್ಸ್ ಪರವಾಗಿ ಎಸೆಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ
ಉತ್ತಮವಾದ ಎಸೆತ. ಒಂಟಿ ಓಟದ ಸಂಪಾದನೆ ಸಫಲತೆಗೊಳ್ತಾ ಇದೆ. ಮತ್ತೆ ಕೊಂಚ ಗಲಿಬಿಲಿಯಲ್ಲಿ ತಿರುಮಲ ತಗ್ಗರ್ಸೆಯ ಆಟಗಾರರು 5 ಎಸೆತಗಳ ಮುಂದೆ 17 ಓಟ. ಸ್ಪಷ್ಟ ಜಯಕ್ಕಾಗಿ ತಿರುಮಲ ತಗ್ಗರ್ಸೆಗೆ. ಎರಡನೇ ಎಸೆತಕ್ಕಾಗಿ ಮಧ್ಯ ರಾಕೇಶ್ ವೇಣುಗೋಪಾಲ್ ಪರವಾಗಿ ಎಸೆತಗಾರಿಕೆ ಭಾಗದಲ್ಲಿ ಕಂಡುಕೊಂಡ್ರೆ ಉತ್ತಮವಾದ ಎಸೆತ. ಅತ್ತ ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಮೂರನೇ ಎಸೆತಕ್ಕಾಗಿ ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಚೆಂಡಿಗೂ ದಾಂಡಿಗೂ ಸಂಪರ್ಕ ಕಂಡು ಬರ್ತಾ ಇಲ್ಲ. ಚೆಂಡು ದಾಂಡುಗಾರನನ್ನು ವಂಚಿಸ್ತಾ ಇದೆ. ಮತ್ತೆ 4ನೇ ಎಸೆತಕ್ಕಾಗಿ ರಾಕೇಶ್ ಉತ್ತಮವಾದ ಎಸೆತ. ತ್ರಿವಳಿ ಡಾಟ್ ಅಂಡ್ ಡೆಲಿವರಿ. ಮತ್ತೆ ಆಘಾತದ ಮೇಲೆ ಆಘಾತವನ್ನು ಎದುರಿಸ್ತಾ ಇದೆ ತಿರುಮಲ ತಗ್ಗರ್ಸೆಗೆ. 5ನೇ ಎಸೆತಕ್ಕಾಗಿ ಯಶಸ್ವಿ ನಿರ್ವಹಣೆಯಲ್ಲಿ ರಾಕೇಶ್ ಅನ್ನು ಕಂಡುಕೊಳ್ತಾ ಇದ್ದಾರೆ ವೇಣುಗೋಪಾಲ್ ಪರವಾಗಿ. ಉತ್ತಮವಾದ ಎಸೆತ. ಅತ್ತ ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಮತ್ತೆ ಅವಳಿ ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಕೊನೆಯ ಎಸೆತಕ್ಕಾಗಿ ಪಂದ್ಯಾಟದ ಕೊನೆಯ ಎಸೆತಕ್ಕಾಗಿ ಡಾಟ್ ಅಂಡ್ ಡೆಲಿವರಿ. ನಮ್ಮ ತಗ್ಗರ್ಸೆ ಗ್ರಾಮದ ಗಾಣಿಗ ಸಮಾಜ ಹಾಗೂ ಬೈಂದೂರು ತಾಲೂಕು ಉಡುಪಿ ಜಿಲ್ಲೆಯ ನಮ್ಮ ಯುವ ಪೀಳಿಗೆಯ ಹುಡುಗರೆಲ್ಲ ಸೇರಿ ಒಂದು ರಾಜ್ಯ ಮಟ್ಟದ 60 ಗಜದ ಒಂದು ಕ್ರಿಕೆಟನ್ನು ಇವರು ಹಮ್ಮಿಕೊಂಡಿದ್ದಾರೆ. ಈ ನಮ್ಮ ಟೀಮಲ್ಲಿ ಮುಂದಾಳತ್ವವಾಗಿ ನಮ್ಮ ಹಾಲಂಬೇರು ವೀರಭದ್ರ ಗಾಣಿಗ ತಗ್ಗರ್ಸೆ ಯುವ ಸಂಘಟನೆಯ ಅಧ್ಯಕ್ಷರೂ ಆಗಿ ಈ ಒಂದು ಜವಾಬ್ದಾರಿಯನ್ನು ತಗೊಂಡಿರುತ್ತಾರೆ. ಇವರ ಸನ್ಮುಖದಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಸಮಾಜದವರು ಎಲ್ಲೆಲ್ಲಿ ಇದ್ದಾರೆ ಅನ್ನೋದೆಲ್ಲ ಗುರುತಿಸಿಕೊಂಡು ಒಂದು ತಿರುಗಾಟ ಮಾಡಿ ಅವರು ಒಂದು ತುಂಬ ಉತ್ತಮವಾದ ಸಾಧನೆಯಿಂದ ಶ್ರಮಪಟ್ಟು ಇದು ಕ್ರಿಕೆಟ್ ಪಂದ್ಯಾಟವನ್ನು ಮಾಡಬೇಕಂತ ಭಾಳ ಹುಮ್ಮಸ್ಸಿನಿಂದ ಮಾಡ್ತಾಯಿದ್ದಾರೆ. ಇವರಿಗೆ ನಮ್ಮ ಎಲ್ಲ ಸಮಾಜ ಬಾಂಧವರು ಎಲ್ಲರೂ ಒಟ್ಟಾಗಿ ಇವರಿಗೆ ಒಂದು ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಪಂದ್ಯಾಟವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರಲ್ಲಿಯೂ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಗಾಣಿಗ ಸೇವಾ ಸಂಘ ತಗ್ಗರ್ಸೆ ಘಟಕದ ವತಿಯಿಂದ ಕುಂದಾಪುರದ ಅಥವಾ ಬೈಂದೂರು ತಾಲೂಕಿನ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಒಂದು ಕ್ರೀಡೋತ್ಸವವನ್ನು ಏರ್ಪಡಿಸ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ಕುಂದಾಪುರ ಬೈಂದೂರು ತಾಲೂಕಿನ ಗಾಣಿಗರಿಗೆ ಒಂದು ವಿಶೇಷ ಹಬ್ಬದ ವಾತಾವರಣ ಇದು. ಯಾಕಂದರೆ ಈವರೆಗೆ ಕುಂದಾಪುರ ತಾಲೂಕಿನಲ್ಲಿ ಈ ಥರ ಒಂದು ಕ್ರೀಡಾ ಉತ್ಸವ ನಮ್ಮ ಸಮಾಜ ಬಾಂಧವರಿಗಾಗಿ ನಡೆಯಲಿಲ್ಲ. ಇದೊಂದು ವಿಶೇಷವಾದ ಒಂದು ಉತ್ಸವ. ಅದನ್ನು ನಮ್ಮ ತಗ್ಗರ್ಸೆ ಗಾಣಿಗ ಸಂಘದ ಘಟಕದ ಅಧ್ಯಕ್ಷರಾದ ವೀರಭದ್ರ ಗಾಣಿಗ ಹಾಗೂ ಗೌರವಾಧ್ಯಕ್ಷರಾದ ರಾಜು ಹುಳುವಾಡಿಯವರ ನೇತೃತ್ವದಲ್ಲಿ ಎಲ್ಲ ಸಮಾಜ ಬಾಂಧವರ ನೇತೃತ್ವದಲ್ಲಿ ನಡೀತಕ್ಕಂಥದ್ದು. ಅದು ಅಲ್ಲದೆ ವಿಶೇಷವಾಗಿ ನಮ್ಮ MP ರಾಘವೇಂದ್ರ ಅವರು ಹಾಗೆ ನಮ್ಮ ಶಾಸಕರಾದ ಸುಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಉದ್ಘಾಟನೆಗೊಳ್ಳಿದೆ. ಒಂದು ವಿಶೇಷ ಒಂದು ಕೂಟ ಅಂತ ಹೇಳ್ಬೋದು. ಅದರಿಗಿಂತ ವಿಶೇಷವಾಗಿ ನಮ್ಮ ಸಮಾಜವನ್ನು ಒಗ್ಗೂಡಿಸಲಿಕ್ಕೆ ಈ ಒಂದು ಕ್ರೀಡೋತ್ಸವ ಯಶಸ್ವಿಯಾಗಲಿ, ಅದರಲ್ಲಿ ನಮ್ಮ ಕುಂದಾಪುರ ತಾಲೂಕಿನ ಸಂಘದ ಪರವಾಗಿ ಯಾವುದೇ ರೀತಿಯಲ್ಲಿ ಅವರಿಗೆ ಸಹಕಾರ ನೀಡುವಲ್ಲಿ ನಾವು ಸಹಕರಿಸ್ತೇವೆ ಅಂತ ಹೇಳುವಂಥದ್ದು ಮಾತನ್ನು ಹೇಳ್ಕೊಳ್ತಾ
ಈ ಕ್ರೀಡೋತ್ಸವ ಯಶಸ್ವಿಯಾಗಲಿ, ನಮ್ಮ ಸಮಾಜ ಇನ್ನಷ್ಟು ಇದರಿಂದ ಅಭಿವೃದ್ಧಿಯಲ್ಲಿ, ಹಾಗೆ ನಮ್ಮ ಈ ಕ್ರೀಡೋತ್ಸವದಿಂದ ನಮ್ಮ ಸಮಾಜದ ಮಕ್ಕಳು ಅಥವಾ ಆ ಸಮಾಜದ ಎಲ್ಲರೂ ಬಾಂಧವ್ಯ ಹೆಚ್ಚಿಸಲಿ ಅಂತ ಹೇಳ್ಕೊಳ್ತಾ ಈ ಒಂದು ಕ್ರೀಡೋತ್ಸವಕ್ಕೆ ನಮ್ಮ ಕುಂದಾಪುರ ತಾಲೂಕಿನ ಗಾಣಿಗ ಸಂಘದ ಪರವಾಗಿ ವಿಶೇಷವಾಗಿ ಅಭಿನಂದಿಸ್ತೇನೆ. ಶ್ರೀ ಗಾಣಿಗ ಸಮಾಜ ಸೇವಾ ಸಂಘ ತೆಗ್ಗರ್ಸೆ ಗ್ರಾಮ, ಬೈಂದೂರು ತಾಲೂಕು, ಉಡುಪಿ ಜಿಲ್ಲೆ ಇವರ ಸಾರಥ್ಯದಲ್ಲಿ ರಾಜ್ಯ ಮಟ್ಟದ 60 ಗಜಗಳ ಕ್ರಿಕೆಟ್ ಪಂದ್ಯಾಟ ಶ್ರೀ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022 ಇವರ ಸಾರಥ್ಯದಲ್ಲಿ ಇವತ್ತು ಗಾಣಿಗ ಸಮಾಜದ ಮಹಾದೊಡ್ಡ ಕಾರ್ಯಕ್ರಮ ಕ್ರಿಕೆಟ್ ಪಂದ್ಯಾಟವನ್ನು ನೆರವೇರಿಸಿದ್ದಾರೆ. ಇಡೀ ನಮ್ಮ ತಾಲೂಕು ಗಾಣಿಗ ಸಮಾಜದವರು, ರಾಜ್ಯ ಮಟ್ಟದ ಗಾಣಿಗ ಸಮಾಜದವರು ಈ ಕಾರ್ಯಕ್ರಮಕ್ಕೆ ಬಂದು ಭಾಳ ಯಶಸ್ವಿಯಾಗಿ ನಡೆಸಿಕೊಡಬೇಕಂತ ಮೊದಲನೇದಾಗಿ ನನ್ನ ಪ್ರಾರ್ಥನೆ. ಉದ್ಘಾಟನೆಯನ್ನು ನಮ್ಮ ಶಿವಮೊಗ್ಗ ಕ್ಷೇತ್ರದ MP ಅವರಾದ BY ರಾಘವೇಂದ್ರ ಅವರು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ನೀವೆಲ್ಲರೂ ನಮ್ಮ ಸಮಾಜದವರು ಎಲ್ಲರೂ ಪ್ರೀತಿಪೂರ್ವಕವಾಗಿ ಬರಬೇಕು. ಹಾಗೆ ವಿಶೇಷವಾಗಿ ನಮ್ಮ ಬೈಂದೂರು ಕ್ಷೇತ್ರದ MLA BM ಶಿವಕುಮಾರ್ ಶೆಟ್ಟರು ಸಹ ಬರ್ತಾ ಇದ್ದಾರೆ. ಅವ್ರಿಗೆ ಸಹ ನಾನು ಅಭಿನಂದನೆ ತಿಳಿಸ್ತೇನೆ. ಎಲ್ಲರೂ ನಮ್ಮ ಗಾಣಿಗ ಸಮಾಜದವರು ಪ್ರತಿಯೊಬ್ಬರು ಈ ಪಂದ್ಯಾಟಕ್ಕೆ ಬಂದು ತೆಗ್ಗರ್ಸೆ ಗ್ರಾಮದ ಯುವಕರಿಗೆ ಎಲ್ಲರೂ ಸಹಕಾರ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಬೇಕಾಗಿ ಮನವಿ ಕಳಕಳವೇ ಮನವಿ. ನಮಸ್ಕಾರ. ಬೇಸುಗೆಗಾಗಿ ಬೈಂದೂರಿನ ಗಾಂಧಿ ಮೈದಾನದಲ್ಲಿ ಪ್ರಥಮ ದಿನದ ಸೆಮಿಫೈನಲ್ ಪಂದ್ಯಾಟ ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಗೊಳ್ಳಿಕ್ಕಿದೆ. ವೇಣುಗೋಪಾಲ ಕೃಷ್ಣ ಹಾಗೂ ಸೋಮಲಿಂಗೇಶ್ವರ ಹಾಲಂಬೇರು ತಗ್ಗರ್ಸಕ್ಕೆ ನಾಳೆ ಚಮಗಿಯಾಗಿ ಆಹ್ವಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ಈ ಒಂದು ಪಂದ್ಯಕೂಟವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಚ್ ನಾಗರಾಜ ಶೇರುಗಾರ್ ಅವರನ್ನ ಈಗಾಗಲೇ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇವೆ. BVSS ಬ್ಯಾಂಕ್ನ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ನಾಗರಾಜ ಬಾಗಿಲ್ ಅವರನ್ನ ಈಗಾಗಲೇ ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಬನ್ನಿ ಸರ್, ವೇದಿಕೆಯ ಮುಂಭಾಗದಲ್ಲಿ ನಿಮಗಾಗಿ ಆಸನ ಕಾಯ್ತಾ ಇದೆ. ಈಗಾಗಲೇ ಸೆಮಿಫೈನಲ್ ಪಂದ್ಯಾಟದ ನಾಣ್ಯ ಚಿಮಿಗೆಯಲ್ಲಿ ಅದೃಷ್ಟಶಾಲಿ ಹಾಲಂಬೇರು ಸೋಮಲಿಂಗೇಶ್ವರ ಏತನ್ಮಧ್ಯೆ ಅದ್ಯಾವ ನಿರ್ಣಯವನ್ನು ಕೈಗೊಳ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಆದಷ್ಟು ಬೇಗ ತಮ್ಮ ನಿರ್ಣಯವನ್ನ ತಿಳಿಸಿ ಅನ್ನುವುದನ್ನೇ ನಿಮ್ಮಲ್ಲಿ ಹೇಳ್ತಾ ಇದ್ದೇವೆ. ಯಶಸ್ವಿ ಪಂದ್ಯಕೂಟ ಈಗಾಗಲೇ ಬೈಂದೂರಿನ ಗಾಂಧಿ ಮೈದಾನದಲ್ಲಿ ನಡೀತಾ ಇದ್ರೆ ಪ್ರಥಮ ದಿನದ ಸೆಮಿಫೈನಲ್ ಪಂದ್ಯಾಟ ಕಾದಾಟ ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಕಾಣಬಹುದಾಗಿದೆ. ಸಂಘಟಕರು ಆದಷ್ಟು ಬೇಗ ಹೆಚ್ಚಿನ ಸಂಖ್ಯೆಯಲ್ಲಿ ಲೈನ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿ ಈಗಾಗಲೇ ರೋಚಕ ಹಣಾಹಣಿ ಘಟ್ಟದಲ್ಲಿರುವಂತಹ ಈ ಒಂದು ಪಂದ್ಯಕೂಟವಾಗಿರುತ್ತದೆ. ಸೆಮಿಫೈನಲ್ ಪಂದ್ಯಾಟದಲ್ಲಿ ನಿಮ್ಮ ಲೈನ್ ಅಂಪೈರ್ ಕಾರ್ಯ ಅಮೂಲ್ಯವಾದದ್ದು ಅಂತ ಹೇಳಬಹುದಾಗಿದೆ. ಈಗಾಗಲೇ ಸೋಮಲಿಂಗೇಶ್ವರ ಫೀಲ್ಡಿಂಗ್ ಅನ್ನ ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದೆ. ಏತನ್ಮಧ್ಯೆ
ಈಗಾಗಲೇ ಸೋಮಲಿಂಗೇಶ್ವರ ಕ್ರಿಕೆಟರ್ಸ್ನ ಈಗಾಗಲೇ ನಾಣ್ಯ ಚಿಮಿಗೆಯಲ್ಲಿ ಜಯಶಾಲಿಯಾಗಿ ಎದುರಾಳಿ ತಂಡಕ್ಕೆ ದಾಂಡುಗಟ್ಟೆಯನ್ನು ಬಿಟ್ಟುಕೊಡ್ತಾ ಇದೆ. ಎದುರಾಳಿ ತಂಡ ವೇಣುಗೋಪಾಲ ಕೃಷ್ಣ ಕ್ರಿಕೆಟರ್ಸ್ ಹಾಗೆ ಸೋಮಲಿಂಗೇಶ್ವರ ಹಾಲಂಬೇರು ತಂಡಗಳ ನಡುವಿನ ಹಣಾಹಣಿ ಬೈಂದೂರಿನ ಗಾಂಧಿ ಮೈದಾನದಲ್ಲಿ ನಡೀತಾ ಇದೆ. ಈಗಾಗಲೇ ಅಂಕಣದ ಒಳ ಪ್ರವೇಶದಲ್ಲಿ ದಾಂಡುಗತೆಯಲ್ಲಿ ರವಿ ಆನೆ ಡಬ್ಬಿ ರವಿ ಅಂಕಣದ ಒಳ ಪ್ರವೇಶವನ್ನು ಕಾಣ್ತಾ ಇದ್ರೆ, ಇನ್ನೂರು ಹೊಡಬಡಿಯ ದಾಂಡಿಗ ಮಂಜು ಅವ್ರನ್ನ ಪರಿಚಯಿಸ್ತಾ ಇದ್ದೇವೆ. ಮಂಜ ಮುಂದಿನ ವಿದ್ಯಮಾನಕ್ಕಾಗಿ ವಿನಯ್ ಅವ್ರನ್ನ ಗುರುತಿಸ್ತಾ ಇದ್ದೇವೆ. ತಿರುಮಲ ತಂಡದವರಿಗೆ ಸ್ಮರಣಿಕೆಯನ್ನು ಹಸ್ತಾಂತರಿಸ್ತಾ ಇದ್ದೇವೆ. ನಾಗರಾಜ್ ಎಚ್ ಅವರು ಈ ನೆನಪಿನ ಕಾಣಿಕೆಯನ್ನು ಹಸ್ತಾಂತರಿಸ್ತಾ ಇದ್ದಾರೆ. ಅಭಿನಂದನೆಗಳು ತಿರುಮಲ ತಗ್ಗರ್ಸೆ ತಂಡಕ್ಕೆ, ಹಾಗೆ ಅಭಿವಂದನೆಗಳು ನಾಗರಾಜ್ ಎಚ್ ಅವರಿಗೆ. ಪ್ರಥಮದಿಂದ ಅಂತಿಮ ಪಂದ್ಯಾಟ, ಸೆಮಿಫೈನಲ್ ಪಂದ್ಯಾಟ. ವೇಣುಗೋಪಾಲ ಕೃಷ್ಣ ವಿರುದ್ಧವಾಗಿ ಸೋಮಲಿಂಗೇಶ್ವರ ಹಲಂಬೇರು. ಮೊದಲ ದಿನ ಫೈನಲ್ ತಲುಪುವ ತಂಡ ಕಾತುರ ಕುತೂಹಲದ ಪಂದ್ಯಾಟ. 6 ಓವರ್ ಪಂದ್ಯಾಟವಾಗಿರ್ತದೆ. ಪ್ರಥಮ ಎಸ್ತಗಾರಿಕೆಯಲ್ಲಿ ಮತ್ತೆ ಸಚಿನ್, ಸ್ಟ್ರೈಕ್ ಅನ್ನ ರವಿ ಪಡ್ಕೊಂಡ್ರೆ ನಾನ್ ಸ್ಟ್ರೈಕ್ ಅನ್ನ ಮಂಜ ಪಡ್ಕೊಳ್ತಾ ಇದ್ದಾನೆ. ಆರಂಭಿಕ ಅವರ ಪ್ರಥಮ ಚೆಂಡು ಸುಂದರತೆ ಎಸ್ತ ತಟ್ಟಿ ಮುಟ್ಟಿ ಓಟಗಳ ಪೂರೈಕೆ ಆಗ್ತದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಓಟದ ಸೇರ್ಪಡೆ ಇವಾಗ ಖಾತೆ ಆರಂಭಗೊಳ್ತಾ ಇದೆ. ಉಪುಂದ ಜೆಸಿಸಿ ಮಾಜಿ ಅಧ್ಯಕ್ಷರಾದ ಪ್ರಕಾಶ್ ಭಟ್ ಇವರನ್ನು ಆತ್ಮೀಯವಾಗಿ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ ಸರ್. ದ್ವಿತೀಯ ಚೆಂಡು ಸಚಿನ್, ಈ ಬಾರಿ ಪೂಡಾಕದಲ್ಲಿ ಬಿದ್ದಂತ ಚೆಂಡು ಯಕ್ಷಲಕ ವಾರ್ಸಿ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮೂಡಿ ಬರ್ತಾ ಇದೆ. ಒಂದು ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ತನ್ಮೂಲಕ ಬಿರುಸಿನ ಆಟಗಾರ ರವಿ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಯಾವುದೇ ಹಂತದಲ್ಲೂ ಕೂಡ ಪಂದ್ಯದ ಚಿತ್ರಣವನ್ನು ಬದಲಿಸಬಲ್ಲಂತ ಆಟಗಾರ. ಈ ಸೆಮಿಫೈನಲ್ ಪ್ರಾಮುಖ್ಯತೆ ಪಂದ್ಯಾಟದಲ್ಲಿ ಅದು ಯಾವ ರೀತಿಯ ಆಟವನ್ನು ದಾಖಲಿಸ್ತಾನೆ ಕಾದು ನೋಡಬೇಕಾಗಿದೆ. ರಿವರ್ಸ್ ಮಾಡುವಂತ ಪ್ರಯತ್ನ, ತನ್ಮೂಲಕ ಕವರ್ಸ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನ ರವಿ ದಾಖಲಿಸಿದ್ರು. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ ಇವಾಗ 3ಕ್ಕೆ ತಲುಪ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಇರ್ತದೆ ಚಾಲ್ತಿ ಆರಂಭಿಕ ಓವರ್ನಲ್ಲಿ. ವೇಣುಗೋಪಾಲ ಕೃಷ್ಣ ಟ್ರೋಫಿ 2022ರ ದಿನದಾಟದ ಅಂತಿಮ ಪಂದ್ಯಾಟ, ಸೆಮಿಫೈನಲ್ ಪಂದ್ಯಾಟ ಸಾಗ್ತದೆ. ತೀವ್ರ ಕುತೂಹಲಕಾರಿ
ರೋಚಕ ರೋಮಾಂಚನಕಾರಿ ಘಟ್ಟ ತಲುಪು ಎಲ್ಲ ನಿರೀಕ್ಷೆ ಇರ್ತದೆ. ಬಲಿಷ್ಠ ತಂಡಗಳ ಕದನ. ಈ ಬಾರಿ ಮಂಜಾನಿಗೆ ಎಸ್ತಂತ ಚೆಂಡು ತನ್ಮೂಲಕ ರಿಕ್ಸ್ಕಿ ಸಿಂಗಲ್ ಮುಖೇನ ಒಂದು ಓಟದ ಪೂರೈಕೆ ಆಗ್ತದೆ. ಇವಾಗ ತಂಡದ ಮೊತ್ತ 4ಕ್ಕೆ ತಲುಪ್ತದೆ. ಸೋಮಲಿಂಗೇಶ್ವರ ಹಾಲಂಬೇರು ಬಹಳಷ್ಟು ಪ್ರತಿಭಾನ್ವಿತ ಆಟಗಾರನ ಹೊಂದಿರುವ ತಂಡ. ಅದೇ ರೀತಿ ಬಲಿಷ್ಠ ರವಿ ಇವರ ಸಾರಥ್ಯದ ವೇಣುಗೋಪಾಲ ಕೃಷ್ಣ ತಂಡ. ಅದೇ ರೀತಿ ಆರಂಭಿಕವನ್ನ ಅಂತಿಮ 2 ಚೆಂಡು ಬಾಕಿ ಇರ್ತದೆ. 5ನೇ ಚೆಂಡಿಗಾಗಿ ಪೂಡಾಕದಲ್ಲಿ ಬೆದ್ದದ ಚೆಂಡು ತನ್ಮೂಲಕ ರಿವರ್ಸ್ ಮಾಡುವಂತ ಪ್ರಯತ್ನ. ಬಹಳ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು ಸೋಮಲಿಂಗೇಶ್ವರ ಆಟಗಾರರು. ಕೇವಲ 1 ಓಟಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಅಂತಿಮ ಚೆಂಡು ಬಾಕಿ ಇರ್ತದೆ ಆರಂಭಿಕ ಓವರ್ನಲ್ಲಿ. ಸಚಿನ್ ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ನೆಟ್ಟ ನೇರ ಹೊಡೆತಗಳು ದಾಖಲಿಸಿದ್ರು ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಯನ್ನ ಸೋಮಲಿಂಗೇಶ್ವರ ಆಟಗಾರರು ದಾಖಲಿಸಿದ್ರು. ಅಂತಿಮ 30 ಚೆಂಡು ಬಾಕಿ ಇರ್ತದೆ ಸೆಮಿಫೈನಲ್ ಪಂದ್ಯಾಟದಲ್ಲಿ. ಅದ್ಯಾವ ರೀತಿ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸ್ತದೆ ಎಂದು ಕಾದು ನೋಡಬೇಕಾಗಿದೆ. ಬಿರುಸಿನ ಆಟಗಾರ ರವಿ ಇನ್ನು ಕೂಡ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಯಾವುದೇ ಹಂತದಲ್ಲೂ ಕೂಡ ಎದುರಾಳಿಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡಬಲ್ಲಂತ ಆಟಗಾರ. ಮತ್ತೆ ದ್ವಿತೀಯವನ್ನ ಹೊಸ ಎಸ್ತೆಗಾರನ ಸೇರ್ಪಡೆಯಾಗ್ತದೆ. ಸಂತೋಷ ಸೋಮಲಿಂಗೇಶ್ವರ ಪರವಾಗಿ. ಬಹಳಷ್ಟು ಪ್ರಾಮುಖ್ಯತೆ ಪಂದ್ಯಾಟ. ಸ್ಟ್ರೈಕ್ ಅನ್ನ ಇವಾಗ ರವಿ ಪಡ್ಕೊಳ್ತಾ ಇದ್ದಾನೆ. ಮತ್ತೆ ದ್ವಿತೀಯವನ್ನ ಪ್ರಥಮ ಚೆಂಡು ಬಿರುಸಿನ ಹೊಡೆತ ಎಕ್ಸ್ಟ್ರಾ ಕವರ್ ಸಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ಸಂಭವ್ಯ ಬೌಂಡರಿಯನ್ನು ತಡೆ ಹಿಡಿದ್ರು. ಕೇವಲ ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. 1 ಓಟದ ಸೇರ್ಪಡೆ ಮುಖ್ಯನ ಇವಾಗ ತಂಡದ ಮೊತ್ತ 6ಕ್ಕೆ ತಲುಪ್ತದೆ. ಮುಖ್ಯ ತೀರ್ಪುಗಾರಿಕೆ ಭಾಗದಲ್ಲಿ ಅರವಿಂದ, ಮತ್ತೊಂದೆಡೆ ರವಿ ಗಾಣಿಗ ತಗ್ಗರ್ಸಿ ಬಹಳಷ್ಟು ಯಶಸ್ವಿ ತೀರ್ಪುಗಾರಿಕೆಯನ್ನು ನಡೆಸಿಕೊಡ್ತಾ ಇದ್ದಾರೆ ನಮ್ಮ ಈ ವೇಣುಗೋಪಾಲ ಕೃಷ್ಣ ಟ್ರೋಫಿಯಲ್ಲಿ. ದ್ವಿತೀಯ ಚೆಂಡಿಗಾಗಿ ಮತ್ತೆ ಸಂತು ಸ್ಟ್ರೈಕ್ ಅನ್ನ ಮಂಜ ಪಡ್ಕೊಳ್ತಾ ಇದ್ದಾನೆ. ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಬಹಳಷ್ಟು ಯಶಸ್ವಿ ಎಸೆಗಾರಿಕೆಯನ್ನು ತೋರ್ಪಡಿಸ್ತಿದ್ದ ಎಸೆಗಾರ ವೇಣುಗೋಪಾಲ ಕೃಷ್ಣ ಪರವಾಗಿ ಸಂತು ಮಂಜ ಅದ್ಯಾವ ರೀತಿ ಸವ್ಯಸಾಚಿ ಆಟವನ್ನು ಇವಾಗ ದಾಖಲಿಸ್ತದೆ ಎಂದು ಕಾದು ನೋಡಬೇಕಾಗಿದೆ. ಅಂತಿಮ 4 ಚೆಂಡು ಬಾಕಿ ಇರ್ತದೆ, 5 ಚೆಂಡು ಬಾಕಿ ಇರ್ತದೆ ಸೋಮಲಿಂಗೇಶ ಪರವಾಗಿ. ದ್ವಿತೀಯ ಚೆಂಡಿಗಾಗಿ ಮತ್ತೆ ಸಂತು ಪೂರ್ಣಾಕದಲ್ಲಿ ಬಿದ್ದಂತ ಚೆಂಡು ತನ್ಮೂಲಕ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ದು ಕೂಡ ಚೆಂಡನ್ನ ಸೋಮಲಿಂಗೇಶ್ವರ ಆಟಗಾರ ಅಡ್ಡಾಯಿಸ್ತಿದ್ದಾರೆ. ಕೇವಲ 2 ಓಟಗಳಿಗೆ ಅವಳಿ ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಇವಾಗ ತಂಡದ ಮೊತ್ತ 8ಕ್ಕೆ ತಲುಪ್ತದೆ. ಚಾಲ್ತಿಯ ದ್ವಿತೀಯವನ್ನ 4 ಚೆಂಡು ಬಾಕಿ ಇರ್ತದೆ. ಮತ್ತೆ ತೃತೀಯ ಚೆಂಡಿಗಾಗಿ ಸಂತು ಸುಂದರತೆಯ ಎಸೆಗಾರಿಕೆ ತನ್ಮೂಲಕ ಕ್ಲೀನ್ ಬೌಲ್ಡ್. ನಿರ್ಣಾಯಕ ಹಂತದಲ್ಲಿ ಬಲಿಷ್ಠ ಹುದ್ದರಿಯನ್ನ ಕೆಡುತ್ತಾರೆ ಮಂಜ. ಬ್ಯಾಕ್ ಟು ದ ಪೆವಿಲಿಯನ್. ಆರಂಭಿಕ ಹಂತದಲ್ಲಿ ಸಂತು ಬಹಳಷ್ಟು ನೈಪುಣ್ಯತೆಯ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಬಲಿಷ್ಠ ಹುದ್ದರಿ, ಅಮೂಲ್ಯ ಹುದ್ದರಿ. ಈಗ ಪಂದ್ಯಾಟ ವೀಕ್ಷಣೆಯಲ್ಲಿ ಕಂಡ್ರೆ ಮತ್ತರ್ವ ಇನ್ನಿಂಗ್ಸ್ ಕಟ್ಟಬಲ್ಲ ಆಟಗಾರ, ಕಲಾತ್ಮಕ ಶೈಲಿಯ ಆಟಗಾರ ಸೂರಜ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ನಿರ್ಣಾಯಕ ಹಂತದಲ್ಲಿ ಪವರ್ ಪ್ಲೇ ಓವರ್ನಲ್ಲಿ ಬೌಂಡರಿ ಸಿಕ್ಸರ್ ಅನ್ನು ದಾಖಲಿಸಬೇಕಾದ ಅನಿವಾರ್ಯತೆಯಲ್ಲಿ ವೇಣುಗೋಪಾಲ ಕೃಷ್ಣ ತಂಡ ಇದ್ದಾರೆ. ಅದೇ ರೀತಿ ಬಹಳಷ್ಟು ಕಡಿವಾಣವನ್ನು ಹಾಕುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಸಾಗಿಸ್ತಾ ಇದೆ ಸೋಮಲಿಂಗೇಶ್ವರ ಆಲಂಬೇರು ತಂಡ. ಇವಾಗ ಆರಂಭಿಕ ಹಂತದಲ್ಲಿ ಯಶಸ್ಸು ಮಾತ್ರ ಎಸೆಗಾರಿಗೆ ಸಲ್ತದೆ. ಮತ್ತೆ ಸೂರಜ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಚಾಲ್ತಿಯ ದ್ವಿತೀಯವನ್ನ 3 ಚೆಂಡು ಬಾಕಿ ಇರ್ತದೆ. ಮತ್ತೆ ಸಂತು ಎಸೆಗಾರಿಕೆಯಲ್ಲಿ 4ನೇ ಚೆಂಡಿಗಾಗಿ ಸಂತು ಬಿರುಸಿನ ಆಟಗಾರ ಸೂರಜ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ.
ಮತ್ತೆ ಸುಂದರತೆ ಆಟ ಎಕ್ಸ್ಟ್ರಾ ಕವರ್ ಸಿ ಭಾಗದಲ್ಲಿ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಗೋವಿಂದ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇರ್ತದೆ. ಬಹಳಷ್ಟು ಬಿಗು ಎಸೆಗಾರಿಕೆನ ಈ ಓವರ್ನಲ್ಲಿ ದಾಖಲಿಸಿದ್ರು ಸಂತು. ಕೇವಲ 2 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. 5ನೇ ಚೆಂಡಿಗಾಗಿ ಬೇರೋಸೇನ ಹೊಡೆತ ಡೀಪ್ ಮಿಡ್ ವಿಕೆಟ್ ಈ ಭಾಗದಲ್ಲಿ. ಕ್ಷೇತ್ರ ರಕ್ಷಣಾ ವೈಫಲ್ಯ. ಇವಾಗ ಅವಳಿ ಓಟಗಳ ಪೂರೈಕೆಯಾಗ್ತದೆ. ತಂಡದ ಮೊತ್ತ ಇವಾಗ 9ಕ್ಕೆ ತಲುಪ್ತದೆ. ಅಂತಿಮ ಚೆಂಡು ಪವರ್ ಪ್ಲೇನ ಅಂತಿಮ ಚೆಂಡು ಬಾಕಿ ಇರ್ತದೆ. ನಿರೀಕ್ಷಿತ ಮಟ್ಟದ ಹೊಡೆತಗಳು ಇವಾಗ ದಾಖಲಾಗ್ತಾ ಇಲ್ಲ. ಮತ್ತೆ ರವಿ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಬಿರುಸಿನ ಆಟಗಾರ, ತಂಡವನ್ನು ಆಧರಿಸಬಲ್ಲಂತ ಆಟಗಾರ. ನಿರ್ಣಾಯಕ ಸೆಮಿಫೈನಲ್ ಪಂದ್ಯಾಟದಲ್ಲಿ ನಿರೀಕ್ಷಿತ ಮಟ್ಟದ ಆಟಗಳು ಇವಾಗ ದಾಖಲಾಗ್ತಾ ಇಲ್ಲ. ಅಂತಿಮ 1 ಚೆಂಡು ಬಾಕಿ ಇರ್ತದೆ ದ್ವಿತೀಯವನ್ನ ಚಾಲ್ತಿಯಲ್ಲಿ. ತೀರಾ ಶಾರ್ಟ್ ಆದ ಚೆಂಡು ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತದೆ. ಆರಂಭಿಕ 2 ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿ ದಾಖಲಿಸ್ತದೆ. ಕೇವಲ 9 ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ಬಲಿಷ್ಠ ಅಮೂಲ್ಯ 1 ಹುದ್ದರಿ ಪಂದ್ಯಾಟ ವೀಕ್ಷಣೆಯಲ್ಲಿ ಕಂಡ್ರೆ ಅಂತಿಮ 24 ಚೆಂಡು ಬಾಕಿ ಇರ್ತದೆ. ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಬೇಕಾದ ಅನಿವಾರ್ಯತೆಯಲ್ಲಿದ್ರೆ ವೇಣುಗೋಪಾಲ್ ಕೃಷ್ಣ ತಂಡ ಇದಾವಾಗ ಹೊಸ ಎಸ್ತೆಗಾರಿಕೆಯಲ್ಲಿ ತೃತೀಯವನ್ನ ಎಸ್ತೆಗಾರಿಕೆಯಲ್ಲಿ ಸೋಮಲಿಂಗೇಶ್ವರ ಬಹಳಷ್ಟು ಸಮಾಲೋಚನೆಯನ್ನು ನಡೆಸಿಕೊಂಡು ಹೊಸ ಎಸ್ತೆಗಾರನನ್ನ ಪರಿಚಯಿಸ್ತಾ ಇದೆ. ಮತ್ತೆ ಎಸ್ತೆಗಾರಿಕೆಯಲ್ಲಿ ಸಚಿನ್, ಇವಾಗ ಮನ್ವಿತ್ ಇವಾಗ ಎಸ್ತೆಗಾರಿಕೆಯಲ್ಲಿ. ಆರಂಭಿಕ 2 ಓವರ್ ಮುಕ್ತಾಯಕ್ಕೆ ಕೇವಲ 9ರಲ್ಲೇ ಸ್ಥಗಿತವನ್ನ ಕಂಡ್ರೆ ಅಂತಿಮ 24 ಚೆಂಡು ಬಾಕಿ ಇರ್ತದೆ. ತೃತೀಯವನ ಆರಂಭಿಕ ಚೆಂಡಿಗಾಗಿ ಮತ್ತೆ ಮನ್ವಿತ್. ಬೇರುಸಿನ ಹೊಡೆತದ ಪ್ರಯತ್ನ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಇವಾಗ ಡಾಟ್ ಬಾಲ್ ನ ಸೇರ್ಪಡೆಯಾಗ್ತದೆ. ತನ್ಮೂಲಕ ಬಹಳಷ್ಟು ಕಡಿವಾಣವನ್ನ ಹಾಕುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ ಸೋಮಲಿಂಗೇಶ್ವರ ಹಾಲಂಬೇರಿನ ಆಟಗಾರರು. ಮತ್ತೆ ದ್ವಿತೀಯ ಚೆಂಡಿಗಾಗಿ ಮನ್ವಿತ್. ಬೇರುಸಿನ ಹೊಡೆತದ ಪ್ರಯತ್ನ, ಬೌಲರ್ಸ್ ಬ್ಯಾಕ್ ಡ್ರೈವ್ ಮುಖೇನ 1 ಓಟದ ಸೇರ್ಪಡೆ. ಇವಾಗ ತಂಡದ ಮೊತ್ತ 10ಕ್ಕೆ ತಲುಪ್ತಾ ಇದೆ. ನಿರ್ಣಾಯಕ ಹಂತದಲ್ಲಿ ನಿರೀಕ್ಷಿತ ಮಟ್ಟದ ಹೊಡೆತಗಳು ಇವಾಗ ದಾಖಲಾಗ್ತಾ ಇಲ್ಲ. 1 ಓಟಗಳ ಸೇರ್ಪಡೆ ಮುಖೇನ 10ರಲ್ಲೇ ಸ್ಥಗಿತವನ್ನ ಕಾಣ್ತದೆ. ಬೌಂಡರಿ 6 ಅನ್ನ ದಾಖಲಿಸಬೇಕಾಗ್ತದೆ ವೇಣುಗೋಪಾಲ ಕೃಷ್ಣ ತಂಡ. ಬಲಿಷ್ಠ ಆಟಗಾರನ ಹೊಂದಿರುವ ತಂಡ ಸೋಮಲಿಂಗೇಶ್ವರ ಹಾಲಂಬೇರು. ನಿರ್ಣಾಯಕ ಸೆಮಿಫೈನಲ್ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದೆ ಸೋಮಲಿಂಗೇಶ್ವರ. ಇವಾಗ ತೃತೀಯ ಚೆಂಡಿಗಾಗಿ ಮತ್ತೆ ಮನ್ವಿ. ಸ್ಟ್ರೈಕ್ ಅನ್ನ ಬಿರುಸಿನ ಆಟಗಾರ, ಇನ್ನಿಂಗ್ಸ್ ಅನ್ನ ಕಟ್ಟಬಲ್ಲ ಅಂತ ಆಟಗಾರ ರವಿ ಇವಾಗ ಪಡ್ಕೊಳ್ತಾ ಇದ್ದಾನೆ. ತೀರಾ ತಂತ್ರಗಾರಿಕೆಯನ್ನ ಕ್ಷೇತ್ರ ಭಾಗದಲ್ಲಿ ಸೋಮಲಿಂಗೇಶ್ವರ ಆಟಗಾರರು ನಡೆಸ್ಕೊಡ್ತಾ ಇದ್ದಾರೆ. ಪ್ರಾಮುಖ್ಯತೆ ಹುದ್ದರ ರವಿ ಇವಾಗ ಸ್ಟ್ರೈಕಲ್ಲಿ ಇರುವುದು ಕೂಡ ಸ್ವಲ್ಪ ಮಟ್ಟಿಗೆ ತಲಬೇನೆ ವಿಚಾರ ಸೋಮಲಿಂಗೇಶ್ವರ ತಂಡಕ್ಕೆ. ಮತ್ತೆ ತೃತೀಯ ಚೆಂಡಿಗಾಗಿ ಮನ್ವಿ ರಿವರ್ಸ್ ಮಾಡುವಂತ ಪ್ರಯತ್ನ, ತನ್ಮೂಲಕ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ಮತ್ತೆ 1 ಓಟದ ಸೇರ್ಪಡೆ 11ಕ್ಕೆ ತಲುಪ್ತಾ ಇದೆ. ಇವಾಗ ಅಂತಿಮ 3 ಚೆಂಡು ಬಾಕಿ ಇರ್ತದೆ ಚಾಲ್ತಿಯ ತೃತೀಯ ಓವರ್ನಲ್ಲಿ. ಬೌಂಡರಿ 6 ಅನ್ನ ದಾಖಲಿಸುವ ಅನಿವಾರ್ಯತೆಯಲ್ಲಿದ್ರೆ ನಿರೀಕ್ಷಿತ ಮಟ್ಟದ ಹೊಡೆತಗಳು ಇವಾಗ ದಾಖಲಿಸ್ತಾ ಇಲ್ಲ ವೇಣುಗೋಪಾಲ ಕೃಷ್ಣ. ಅಂತಿಮ 3 ಚೆಂಡು, 4ನೇ ಚತುರ್ಥ ಚೆಂಡಿಗಾಗಿ ಮತ್ತೆ ಮನ್ವಿತ. ಸ್ಟ್ರೈಕ್ ಅನ್ನ ಸೂರಜ್ ಪಡ್ಕೊಳ್ತಾ ಇದ್ದಾನೆ ಬಿರುಸಿನ ಆಟಗಾರ.
ತೀರಾ ಶಾರ್ಟ್ ಆದ ಚೆಂಡು, ಓಟಗಳಿಗೆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆಯಾಗ್ತದೆ. ಇವಾಗ ನಿರೀಕ್ಷಿತ ಮಟ್ಟದ ಹೊಡೆತಗಳು ದಾಖಲಾಗ್ತಾ ಇಲ್ಲ. ಚಾಲ್ತಿಯ ಮೂರನೇ ಅಂತಿಮ 2 ಚೆಂಡು ಬಾಕಿ ಇರ್ತದೆ. ಏಕಪಕ್ಷೀಯವಾಗಿ ಪಂದ್ಯಾಟ ಸಾಗ್ತಾ ಇದೆ. ತನ್ಮೂಲಕ 5ನೇ ಚೆಂಡಿಗಾಗಿ ಬೇರೋಸಿನ ಹೊಡೆತ ಲಾಂಗ್ ಆಫ್ ನಡುವೆ ಬಹಳಷ್ಟು ಉತ್ತಮ ರೀತಿಯ ನಂಬಲ್ ಅಸಾಧ್ಯ ರೀತಿಯ ಕ್ಷೇತ್ರ ರಕ್ಷಣೆಯನ್ನ ಸೋಮಲಿಂಗೇಶ್ವರ ಹಾಲಂಬೇರು ಆಟಗಾರರು ಸಚಿನ್ ದಾಖಲಿಸ್ತಾ ಇದ್ದಾನ. ಅವಳಿ ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ತನ್ಮೂಲಕ ಸಂಭವ್ಯ ಬೌಂಡರಿಯನ್ನು ತಡೆ ಹಿಡಿತಾ ಇದ್ದಾನೆ. ಈ ರೀತಿಯ ಕ್ಷೇತ್ರ ರಕ್ಷಣೆಗಳ ಪಂದ್ಯವನ್ನ ಗೆಲ್ಲಿಸಿಕೊಡಬಹುದಾದ ಕ್ಷೇತ್ರ ರಕ್ಷಣೆ ಕೇವಲ ಅವಳಿ ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ಅಂತಿಮ ಚೆಂಡು ತೀರಾ ಶಾರ್ಟ್ ಆದ ಚೆಂಡು, ಫೈನ್ ಲೆಗ್ ಭಾಗದಲ್ಲಿ ಓಟಗಳ ಪೂರೈಕೆಯಾಗ್ತದೆ. ನಿರೀಕ್ಷಿತ ಮಟ್ಟದ ಹೊಡೆತಗಳು ಇವಾಗ ದಾಖಲಾಗ್ತಾ ಇಲ್ಲ. ಆರಂಭಿಕ 3 ಓವರ್ ಮುಕ್ತಕ್ಕೆ ವೇಣುಗೋಪಾಲ ಕೃಷ್ಣ ಇವಾಗ 14ರಲ್ಲೇ ಸ್ಥಗಿತವನ್ನ ಕಾಣ್ತದೆ. ಲಾಸ್ ಆಫ್ 1 ವಿಕೆಟ್. ಅಂತಿಮ 18 ಚೆಂಡು ಬಾಕಿ ಇರ್ತದೆ. ನಿರೀಕ್ಷಿತ ನಿರ್ಣಾಯಕ ಹಂತದಲ್ಲಿ ಅದ್ಯಾವ ರೀತಿ ದಾಂಡುಗಾರಿಕೆಯನ್ನ ಪ್ರದರ್ಶಿಸ್ತದೆ ಎಂದು ಕಾದು ನೋಡಬೇಕಾಗಿದೆ. ವೇಣುಗೋಪಾಲ ಕೃಷ್ಣ ಟ್ರೋಫಿ 2022ರ ಮೊದಲ ದಿನದ ಆಟದ ಫೈನಲ್ ತಲುಪುವ ತಂಡ ನಿರ್ಧರಿಸುವ ಪಂದ್ಯಾಟ, ಹೈ ವೋಲ್ಟೇಜ್ ಪಂದ್ಯಾಟ, ಸೆಮಿಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಬೈಂದೂರು ಬಿಜೆಪಿ ಮಂಡಲದ ಉಪಾಧ್ಯಕ್ಷರು ಗಣೇಶ್ ಗಾಣಿಗೆ ಇವರನ್ನ ಆತ್ಮೀಯವಾಗಿ ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ವೇಣುಗೋಪಾಲ ಕೃಷ್ಣ ಟ್ರೋಫಿ 2022ರ ಪರವಾಗಿ. ಪ್ರದೀಪ್ ಶೆಟ್ಟಿ ಕಾರಿಕಟ್ಟೆ ಇವರನ್ನ ಅತ್ಯಂತ ಪ್ರೀತಿಯಿಂದ ಮುಖ್ಯ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಸರ್, ನಿಮ್ಮನ್ನ ಈ ಸಂದರ್ಭದಲ್ಲಿ ಗುರುತಿಸಿಕೊಂಡು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಬೈಂದೂರಿನ ಗಾಂಧಿ ಮೈದಾನದಲ್ಲಿ ನಿಧಾನವಾಗಿ ನೆರಳು ಆವರಿಸಿಕೊಳ್ತಾ ಇದೆ. ಸೂರ್ಯ ಪಶ್ಚಿಮಾಂಬುದಿಗೆ ನಿಧಾನವಾಗಿ ಜಾರಿ ಹೋಗ್ತಾ ಇದ್ದಾನೆ. ಅದ್ಭುತವಾದ ಅಟ್ಮಾಸ್ಫಿಯರ್ನ ಈ ಸುಂದರ ಅಂಕಣದ ಒಳಭಾಗದಲ್ಲಿ ಈರುವ ತಂಡಗಳ ನಡುವೆ ಜಿದ್ದಾಜಿದ್ದಿ ಹೋರಾಟ ನಡೀತಾ ಇದೆ. ವೇಣುಗೋಪಾಲ ಕೃಷ್ಣ ಟ್ರೋಫಿ 2022ಕ್ಕೆ ಗಾಣಿಗ ಸಮಾಜ ಸೇವಾ ಸಂಘ ತಗ್ಗರ್ಸೆ ಬೈಂದೂರು ತಾಲೂಕಿನ ಸಾರಥ್ಯದಲ್ಲಿ 2 ದಿನಗಳ ಚೆಂಡು ದಾಂಡುಗಳ ಜಿದ್ದಾಜಿದ್ದಿ. ಈ ಮಧ್ಯೆ ಸೋಮಲಿಂಗೇಶ್ವರ ಮತ್ತು ವೇಣುಗೋಪಾಲ ಕೃಷ್ಣ ತಂಡಗಳ ನಡುವೆ ಮತ್ತೆ ಸಂತು ಎಸೆಗಾರಿಕೆಯಲ್ಲಿ ದ್ವಿತೀಯವನಲ್ಲಿ ಬಹಳಷ್ಟು ಯಶಸ್ವಿ ನಿರ್ವಹಣೆಯನ್ನು ದಾಖಲಿಸಿದ ಎಸೆಗಾರ ಇವಾಗ 4ನೇ ಪ್ರಥಮ ಚೆಂಡಿಗಾಗಿ ತೀರಾ ಶಾರ್ಟ್ ಆದ ಚೆಂಡು ತನ್ಮೂಲಕ ಫೈನ್ ಲೆಗ್ ಭಾಗದಲ್ಲಿ ಸೀಮಾ ರೇಖೆ ಆಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಇವಾಗ ತಂಡದ ಮೊತ್ತ 18ಕ್ಕೆ ತಲುಪ್ತಾ ಇದೆ. ಮೊದಲೇ ತಿಳಿಸಿರ್ತೀವಿ, ಬಹಳಷ್ಟು ಬಿರುಸಿನ ಆಟಗಾರ, ಪಂದ್ಯದ ಚಿತ್ರಣವನ್ನು ಬದಲಿಸಬಲ್ಲಂತ ಆಟಗಾರ ಸೂರಜ್ ಇವಾಗ
ಅಂತಿಮ ಹಂತದಲ್ಲಿ ಬಿರುಸಿನ ಆಟವನ್ನು ದಾಖಲಿಸುವ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಅಂತಿಮ 5 ಚೆಂಡು ಬಾಕಿ ಇರ್ತದೆ 4ನೇ ಓವರ್ನಲ್ಲಿ. ಆರಂಭಿಕ ಸ್ಥಳ ಬೌಂಡ್ರಿಯ ಮುಖೇನ ಮತ್ತೆ ಬಿರುಸಿನ ಆಟವನ್ನು ತೋರ್ಪಡಿಸುವ ನಿರ್ವಹಣೆಯಲ್ಲಿ ಮತ್ತೆ ಶಾರ್ಟ್ ಆದ ಡೆಲಿವರಿ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ ಆಗ್ತಾ ಇದೆ, ತನ್ಮೂಲಕ ಯಶಸ್ಸು ನಿರ್ವಹಣೆ ದಾಖಲಿಸ್ತಾ ಇದ್ದಾನೆ ಸಂತು. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತೃತೀಯ ಚೆಂಡಿಗಾಗಿ ಮತ್ತೆ ಸಂತು. ಸೂರಜ್ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾನೆ. ಸಂತು ಸೂರಜ್ ತೀರಾ ಶಾರ್ಟ್ ಆದ ಚೆಂಡು, ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಿರೀಕ್ಷಿತ ಹಂತದ ಹೊಡೆತಗಳು ಇವಾಗ ದಾಖಲಾಗ್ತಾ ಇಲ್ಲ. 3 ಚೆಂಡು ಬಾಕಿ ಇರ್ತದೆ ಚಾಲ್ತಿಯ 4ನೇ ಓವರ್ನಲ್ಲಿ. ನಿರ್ಣಾಯಕ ಹಂತದಲ್ಲಿ ಬಿರುಸಿನ ಆಟವನ್ನು ದಾಖಲಿಸಬೇಕಾದ ಅನಿವಾರ್ಯತೆಯಲ್ಲಿದ್ರೆ ಮತ್ತೆ 4ನೇ ಚೆಂಡಿಗಾಗಿ ತೀರಾ ಶಾರ್ಟ್ ಆದ ಚೆಂಡು, ಕವರ್ ಸಿ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆನ ಕೂಡ ಸೋಮಲಿಂಗೇಶ್ವರ ಆಟಗಾರರು ದಾಖಲಿಸ್ತಾ ಇದ್ದಾರೆ. ಪ್ರತಿ ಹೋರಾಟವನ್ನು ದಾಖಲಿಸುವ ನಿಟ್ಟಿನಲ್ಲಿ ಪ್ರತಿ ಹೋರಾಟ ಮುಂದುವರಿತಾ ಇದೆ. ಅದೇ ರೀತಿ ಅಂತಿಮ 2 ಚೆಂಡು ಬಾಕಿ ಇರ್ತದೆ. ಕೇವಲ 5 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ರು ಸಂತು. ಇವಾಗ 5ನೇ ಚೆಂಡಿಗಾಗಿ ಮತ್ತೆ ಲೆಫ್ಟಿ ರವಿ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ತಗ್ಗರ್ಸೆ ಗಾಣಿಗ ಸೇವಾ ಸಂಘದ ಅಧ್ಯಕ್ಷರಾಗಿರೋ ವೀರಭದ್ರ ಗಾಣಿಗರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಗಣೇಶ್ ಗಾಣಿಗ ಉಪ್ಪುಂದ ಇವರಿಗೆ ನಮ್ಮ ನೆನಪಿನ ಕಾಣಿಕೆಯನ್ನ ಹಸ್ತಾಂತರಿಸಬೇಕು ಅಂತ ಮಾನ್ಯ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಗಾಣಿಗ ಸೇವಾ ಸಂಘ ತಗ್ಗರ್ಸೆ ಇವರ ಸಾರಥ್ಯದಲ್ಲಿ ರಾಜ್ಯ ಮಟ್ಟದ 60 ಗಜಗಳ ಕ್ರಿಕೆಟ್ ಪಂದ್ಯಾಟ. ಮಾನ್ಯ ಗಣೇಶ್ ಗಾಣಿಗ ಒಪ್ಪುಂದ ಇವರಿಗೆ ನೆನಪಿನ ಕಾಣಿಕೆಯನ್ನ ಹಸ್ತಾಂತರಿಸಬೇಕು ಅಂತ ಅಧ್ಯಕ್ಷರಾದ ವೀರಭದ್ರ ಗಾಣಿಗರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಗಣೇಶ್ ಗಾಣಿಗ್ರೆ, ಅಭಿನಂದನೆಗಳು ವೀರಭದ್ರ ಗಾಣಿಗ್ರೆ. ಈ ಮಧ್ಯೆ ಕೊಂಚ ಸಮಾಲೋಚನೆಯೊಂದಿಗೆ ಕ್ಷೇತ್ರ ರಕ್ಷಣೆ ಸಜ್ಜುಗೊಳ್ತಾ ಇದೆ. ಆರಂಭಿಕ 4 ಓವರ್ ಮುಕ್ತಾಯಕ್ಕೆ 19ರಲ್ಲಿ ಸ್ಥಗಿತವನ್ನ ಕಾಣ್ತಾ ಇದೆ. ಬಹಳಷ್ಟು ಕಡಿವಾಣವನ್ನು ಹಾಕುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದ ತಂಡ ಸೋಮಲಿಂಗೇಶ್ವರ ಹಾಲಂಬೇರು ಇವಾಗ ಯಶಸ್ಸನ್ನು ದಾಖಲಿಸ್ತಾ ಇದೆ. ಅಂತಿಮ 12 ಚೆಂಡು ಬಾಕಿ ಇರ್ತದೆ ನಿರ್ಣಾಯಕ ಹಂತದಲ್ಲಿ. ಕಿರಣ್ ಇವಾಗ ಎಸೆಗಾರಿಕೆಯಲ್ಲಿ ಸ್ಟ್ರೈಕ್ ಅನ್ನ ಸೂರಜ್ ಪಡ್ಕೊಳ್ತಾ ಇದ್ದಾನೆ. ನಿರೀಕ್ಷಿತ ಹಂತದ ಹೊಡೆತಗಳು ದಾಖಲಾಗ್ತಾ ಇಲ್ಲ. ತೀರಾ ಶಾರ್ಟ್ ಆದ ಚೆಂಡು, ತನ್ಮೂಲಕ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ ಸಿಕ್ಸರ್. ಇವಾಗ ಆರಂಭಿಕ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ಸೂರಜ್. ಅಂತಿಮ ಹಂತದಲ್ಲಿ ಬಿರುಸಿನ ಸಿಕ್ಸರ್ ಮುಖೇನ ತಂಡದ ಮೊತ್ತವನ್ನು 25ಕ್ಕೆ ತಳಿಸ್ತಾ ಇದ್ದಾನೆ. ಕಾಲು ಶತಕವನ್ನು ಪೂರೈಕೆಯಾಗ್ತಾ ಇದೆ. ಅಂತಿಮ ಹಂತದಲ್ಲಿ ಈ ರೀತಿಯ ಹೊಡೆತಗಳು ಕೂಡ ಫೈಟ್ ಸ್ಕೋರ್ ಅನ್ನು ದಾಖಲಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ದಾಖಲಿಸ್ತಾ ಇದೆ. ಪ್ರತಿ ಹೋರಾಟವನ್ನು ಕೂಡ ವೇಣುಗೋಪಾಲ ಕೃಷ್ಣ ತಂಡ ಇವಾಗ ಸಿಡಿಯುವ ಎಲ್ಲ ಲಕ್ಷಣ ಗೋಚರಿಸ್ತಾ ಇದೆ. ಅಂತಿಮ 5 ಚೆಂಡು ಬಾಕಿ ಇರ್ತದೆ. ಮತ್ತೆ ಕಿರಣ್ ಎಸೆಗಾರಿಕೆಯಲ್ಲಿ ದ್ವಿತೀಯ ಚೆಂಡಿಗಾಗಿ ತೀರಾ ಶಾರ್ಟ್ ಆದ ಚೆಂಡು, ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಬಹಳಷ್ಟು ತಮ್ಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ಕೇವಲ ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. 26ಕ್ಕೆ ತಲುಪ್ತಾ ಇದೆ ವೇಣುಗೋಪಾಲ ಕೃಷ್ಣ. ಅಂತಿಮ 4 ಚೆಂಡು ಚಾಲ್ತಿಯ 4ನೇ ಓವರ್ನಲ್ಲಿ ಮತ್ತೆ ಕಿರಣ್ ಎಸೆಗಾರಿಕೆಯಲ್ಲಿ ಲೆಫ್ಟಿ ರವಿ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಆರಂಭಿಕ ಹಂತದಲ್ಲಿ ನಿರೀಕ್ಷಿತ ಮಟ್ಟದ ಹೊಡೆತವನ್ನು ದಾಖಲಿಸಿದ ಆಟಗಾರರು ಇವಾಗ ಬಿರುಸಿನ ಆಟಕ್ಕೆ ಮುನ್ನಡೆಯನ್ನು ಬರ್ತಾ ಇದ್ದಾರೆ. ತೃತೀಯ ಚೆಂಡಿಗಾಗಿ ಮತ್ತೆ ಕಿರಣ್
ಲೆಫ್ಟಿ ರವಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಕಿರಣ್ ಟು ರವಿ ರಿವರ್ಸ್ ಮಾಡುವಂತ ಪ್ರಯತ್ನ, ತನ್ಮೂಲಕ ಸ್ಕ್ವಾರ್ ಆಗಿ ಭಾಗದಲ್ಲಿ ಕೇವಲ ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ಒಂದು ಓಟದ ಸೇರ್ಪಡೆ ಮುಖೇನ ತಂಡದ ಮೊತ್ತ ಇವಾಗ 27ಕ್ಕೆ ತಲುಪ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಇರ್ತದೆ. 5ನೇ ಓವರ್ನಲ್ಲಿ ಆರಂಭಿಕಷ್ಟೇ ಸಿಕ್ಸರ್ ದಾಖಲಿಸಿದ ಕೂಡ ತದನಂತರ ಕೇವಲ 1 ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. 2 ಓಟದ ಮುಖೇನ 8ಕ್ಕೆ ತಲುಪ್ತಾ ಇದೆ. ಓವರ್ನಲ್ಲಿ ಮತ್ತೆ ಕಿರಣಿ ಹಸ್ತಗಾರಿಕೆಯಲ್ಲಿ ಬಿರುಸಿನ ಹೊಡೆತದ ಪ್ರಯತ್ನ, ಮಿಡ್ ವಿಕೆಟ್ ವಿಭಾಗದಲ್ಲಿ ಗೋವಿಂದ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 28ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇರ್ತದೆ. ಸೆಮಿಫೈನಲ್ ಪಂದ್ಯಾಟ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸಬೇಕಾದ ಅನಿವಾರ್ಯತೆಯಲ್ಲಿರ್ತದೆ. ವೇಣುಗೋಪಾಲ ಕೃಷ್ಣ 5ನೇ ಚೆಂಡಿಗಾಗಿ ಮತ್ತೆ ಕಿರಣ್ ತೀರಾ ಶಾರ್ಟ್ ಆದ ಚೆಂಡು, ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ನಂಬಲ ಸಾಧ್ಯ ರೀತಿಯಲ್ಲಿ ಕ್ಯಾಚ್ ಅನ್ನ ಇವಾಗ ಪಡ್ಕೊಳ್ತಾ ಇದ್ದಾನೆ ಸಚಿನ್. ಸೋಮಲಿಂಗೇಶ್ವರ ಹಾಲಂಬೇರು ಇವಾಗ ಟ್ರಂಪ್ ಕಾರ್ಡ್ ಆಟಗಾರ ರವಿ ಹುದ್ದರಿಯನ್ನ ಪಡ್ಕೊಳ್ತಾ ಇದೆ. ನಿರ್ಣಾಯಕ ಹಂತದಲ್ಲಿ ಬಿರುಸಿನ ಆಟವನ್ನು ದಾಖಲಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದ ರವಿ, ಇವಾಗ ರವಿ ಇನ್ನಿಂಗ್ಸ್ ಅಂತ್ಯವಾಗ್ತಾ ಇದೆ. ಮತ್ತರ್ವ ಹೊಸ ಆಟಗಾರ, ಬಿರುಸಿನ ಆಟಗಾರ ಅಂತಿಮ ಹಂತದ ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾನೆ. ಸತೀಶ್ ಇವಾಗ ಹೊಸ ಆಟಗಾರ ಮತ್ತೆ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಅಂತಿಮ 1 ಚೆಂಡು ಬಾಕಿ ಇರ್ತದೆ. ಇವಾಗ ನಂಬಲ ಅಸಾಧ್ಯ ರೀತಿಯಲ್ಲಿ ಕ್ಯಾಚ್ ಅನ್ನ ಸೋಮಲಿಂಗೇಶ್ವರ ಹಾಲಂಬೇರು ತಂಡದ ಆಟಗಾರ ಸಚಿನ್ ಪಡ್ಕೊಂಡ್ರು. ಇವಾಗ ಮತ್ತೆ ಹೊಸ ಆಟಗಾರ ಸತೀಶ ಬಿರೋಸಿನ ಹೊಡೆತ, ಸ್ಕ್ವಾರ್ ಆಗಿ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ಕೇವಲ ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ಆರಂಭಿಕ 5 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ ಇವಾಗ 29ಕ್ಕೆ ತಲುಪ್ತಾ ಇದೆ. 2ನೇ ದಿನದ ಪಂದ್ಯಾಕೂಟ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭಗೊಳ್ಳುತ್ತದೆ. ನಾಳಿನ ತಂಡದ ಆಟಗಾರರ ತಂಡದ ನಾಯಕರಿಗೆ ಈ ಮುಖೇನ ಸೂಚನೆಯನ್ನು ನೀಡ್ತಾ ಇದ್ದೇವೆ. ನಾಳೆ ಇದೇ ಮೈದಾನದಲ್ಲಿ 2ನೇ ದಿನದ ಪಂದ್ಯಾಕೂಟ ಬೆಳಗ್ಗೆ 8 ಗಂಟೆಯಿಂದ ಆರಂಭಗೊಳ್ಳಲಿದೆ. ತಂಡದ ನಾಯಕರು ಈ ಮುಖೇನ ಈ ಸೂಚನೆಯನ್ನು ಗಮನಿಸಿಕೊಳ್ಬೇಕು ಅಂತ ಆಯೋಜಕರ ಪರವಾಗಿ ಕೇಳಿಕೊಳ್ಳಲಾಗ್ತಾ ಇದೆ. ನಾಳೆ ಮುಂಜಾನೆ ಪ್ರಥಮ ಹಂತದ 2 ತಂಡಗಳು, ಆ ತಂಡದ ನಾಯಕರು ಈ ಸೂಚನೆಯನ್ನ ಗಮನದಲ್ಲಿಟ್ಟುಕೊಳ್ಳಬೇಕು. ಮತ್ತೆ ಹೊಸ ಎಸೆಗಾರ ಸಂದೇಶ್ ಇವಾಗ ಅಂತಿಮವನ್ನ ಪ್ರಥಮ ಚೆಂಡಿಗಾಗಿ ಮತ್ತೆ ಸತೀಶ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಬಿರುಸಿನ ಹೊಡೆತ, ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಇವಾಗ ಷಟ್ಕ, 6 ಓಟದ ಸೇರ್ಪಡೆ. ತಂಡದ ಮೊತ್ತ 35ಕ್ಕೆ ತಲುಪ್ತಾ ಇದೆ. ಸತೀಶ್ ಫ್ರಮ್ ಇಂಡಿಯನ್ ಆರ್ಮಿ ಇವಾಗ ನಮ್ಮ ದೇಶವನ್ನ ಕಾಯೋ ಏದ ಈ ಮುಖೇನ ಬೈಂದೂರು ವೇಣುಗೋಪಾಲ ಕೃಷ್ಣ ಟ್ರೋಫಿಯಲ್ಲಿ ಸಿಕ್ಸರ್ ಅನ್ನ ದಾಖಲಿಸ್ತಾ ಇದ್ದಾನೆ. ಪ್ರಥಮ ಎಸೆತದಲ್ಲಿ ಬಿರುಸಿನ ಆಟವನ್ನು ದಾಖಲಿಸಿ ತಂಡದ ಮೊತ್ತವನ್ನ ಏರಿಸುವಂತ ಎಲ್ಲ ಪ್ರಯತ್ನವನ್ನು ಇವಾಗ ದಾಖಲಿಸ್ತಾ ಇದ್ದಾನೆ. ದ್ವಿತೀಯ ಚೆಂಡಿಗಾಗಿ ಮತ್ತೆ ಸಂದೇಶ್ ಪೂರ್ಣಾಕದಲ್ಲಿ ಬಿದ್ದಂತ ಚೆಂಡು, ಬೌಲರ್ಸ್ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಪ್ರತಿ ಹುದರಿ ಇವಾಗ 4 ಇದೆ. ತೀರಾ ಪುಲ್ಟಸ್ ಆದ ಚೆಂಡು, ನಿರೀಕ್ಷಿತ ಮಟ್ಟದ ಹೊಡೆತಗಳು ಇವಾಗ ದಾಖಲಾಗ್ತಾ ಇಲ್ಲ.
ಆರಂಭಿಕ ಎಸ್ದಲ್ಲಿ ಸಿಕ್ಸರ್ ದಾಖಲಿಸಿದ ಸತೀಶ ಇವಾಗ ಪೆವಿಲಿಯನ್ ಕಡೆ ಮುಖವನ್ನ ಮಾಡ್ತಾ ಇದ್ದ. ಮತ್ತರು ಹೊಸ ಆಟಗಾರ, ಇನ್ನಿಂಗ್ಸ್ ಕಟ್ಟವಲ್ಲ ಅಂತ ಬಿರುಸಿನ ಆಟಗಾರ ವೇಣುಗೋಪಾಲಕೃಷ್ಣ ಪರವಾಗಿ. ರಾಜೇಶ ವೇಣುಗೋಪಾಲಕೃಷ್ಣ ಪರವಾಗಿ ಆರಂಭಿಕ 2 ಎಸೆತಕ್ಕೆ 6 ಓಟವನ್ನು ಬಿಟ್ಟುಕೊಟ್ಟಂತ ಎಸೆಗಾರ ಸಂದೇಶ್ ತೃತೀಯ ಚೆಂಡಿಗಾಗಿ ಅಂತಿಮವನ್ನ ಎಸೆಗಾರಿಕೆಲೆ ರಾಜೇಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಬೇರೋಸೇನ ಹೊಡೆತ ಯಕ್ಷಕ ವಾಸಿ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಅವಳಿ ಓಟಗಳ ಪೂರೈಕೆ ಆಗ್ತಾ ಇದೆ. ಚೆಂಡನ ಹೇಗಿದ್ರ ಗಾಡಿಗೆ ಇವಾಗ ಚೆಂಡನ್ನ ಅಡ್ಡಾಯಿಸ್ತಾ ಇದ್ದಾರೆ. ಕೇವಲ ಅವಳಿ ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ಪ್ರೇಕ್ಷಕರನ್ನ ಕೂಡ ರಂಜಿಸುವಂತ ಪಂದ್ಯಾಟ, ಕುತೂಹಲಕಾರಿ ಪಂದ್ಯಾಟ, ರೋಚಕ ರೋಮಾಂಚನಕಾರಿ ಪಂದ್ಯಾಟ, ಸೆಮಿಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ನಮ್ಮ ವೇಣುಗೋಪಾಲಕೃಷ್ಣ ಟ್ರೋಫಿ 2022ರ ಮೊದಲ ಫೈನಲ್ ತಲುಪುವ ತಂಡ ನಿರ್ಧರಿಸುವ ಪಂದ್ಯಾಟ. ಬೇರೋಸೇನ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಅವಳಿ ಓಟಗಳನ್ನು ಪೂರೈಸುವ ನಿಟ್ಟಿನಲ್ಲಿ ತನ್ಮೂಲಕ ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ನಿರೀಕ್ಷಿತ ಮಟ್ಟದಲ್ಲಿ ಬೌಂಡರಿ ಸಿಕ್ಸರ್ ಅನ್ನು ದಾಖಲಿಸಬೇಕಾದ ಅನಿವಾರ್ಯತೆಯಲ್ಲಿದ್ರೆ ಇವಾಗ ತಂಡದ ಮೊತ್ತ 39ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇರ್ತದೆ. ಮತ್ತೆ ರಾಜೇಶ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. 5ನೇ ಚೆಂಡಿಗಾಗಿ ಮತ್ತೆ ಸಂದೇಶ್. ಬಹಳಷ್ಟು ಸಮಾಲೋಚನೆ ತಂತ್ರಗಾರಿಕೆಯನ್ನ ಅಂಕಣದಲ್ಲಿ ನಿರ್ಣಾಯಕ ಪಂದ್ಯಾಟದಲ್ಲಿ ಸೋಮಲಿಂಗೇಶ್ವರ ದಾಖಲಿಸ್ತಾ ಇದೆ. 5ನೇ ಚೆಂಡು ಮತ್ತೆ ಅತಿಕ್ರಮಣ ಓಟಗಳ ಪ್ರಯತ್ನ ತನ್ಮೂಲಕ ರಾಜೇಶ್ ಉದ್ದರಿ ಇವಾಗ ನೆಲ ಕಚ್ತಾ ಇದೆ. ಒಂದು ಓಟದ ಸೇರ್ಪಡೆ ತಂಡದ ಮೊತ್ತ ಇವಾಗ 40ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದಲ್ಲಿ ಬಿರುಸಿನ ಆಟವನ್ನು ದಾಖಲಿಸುವ ಪ್ರಯತ್ನದಲ್ಲಿದೆ ವೇಣುಗೋಪಾಲಕೃಷ್ಣ ತಂಡ. ಇವಾಗ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇರ್ತದೆ. ಸೆಮಿಫೈನಲ್ನ ನಿರ್ಣಾಯಕ ಹಂತದಲ್ಲಿ ನಿರ್ಣಾಯಕ ಎಸೆತ. 5ನೇ ಚೆಂಡಿಗಾಗಿ ಮತ್ತೆ ಸಂದೇಶ್, ಹೊಸ ಆಟಗಾರ ಪ್ರಸನ್ನ. ಸ್ಟ್ರೈಕ್ ಅನ್ನ ಇವಾಗ ಬಿರುಸಿನ ಆರಂಭಿಕ ಸಿಕ್ಸರ್ ದಾಖಲಿಸಿದಂತ ಆಟಗಾರ ಸೂರಜ್ ಪಡ್ಕೊಳ್ತಾ ಇದ್ದಾನೆ. ಮತ್ತೆ ಸಂದೇಶ್ 5ನೇ ಹಸ್ತಕ್ಕಾಗಿ ಸೂರಜ್ ಸಂದೇಶ್ ಮತ್ತೆ ಅತಿಕ್ ನೋ ಬಾಲ್. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿ ಇರ್ತದೆ. ಗಮನಿಸಿಕೊಳ್ಳಿ, ಚರ್ಚೆಗೆ ಆಸ್ಪದವಿಲ್ಲ. ಬಹಳಷ್ಟು ಯಶಸ್ವಿ ತೀರ್ಪುಗಾರಿಕೆ ನಡೆಸಿಕೊಡ್ತಾ ಇದ್ದಾರೆ. ಪ್ರೀಟ್ ಮುಖೇನ ಅಂತಿಮ ಹಂತದಲ್ಲಿ ಎಡವಟ್ಟನ್ನು ಮಾಡಿಕೊಳ್ತಾ ಇದೆ ಸೋಮಲಿಂಗೇಶ್ವರ ಹಾಲಂಬೇರು. ನೋ ಬಾಲ್ ಮುಖೇನ ಪ್ರೀ ಹಿಟ್ನ ಅವಕಾಶವನ್ನು ಭರಪೂರವಾಗಿ ಬಳಸ್ಕೊಳ್ಬೇಕಾಗ್ತದೆ ಸೂರಜ್. ಇವಾಗ 5ನೇ ಚೆಂಡಿಗಾಗಿ ಮತ್ತೆ ಸಂದೇಶ್. ಬೇರೋಸಿನ ಹೊಡೆತ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸುಲಭ ಕ್ಯಾಚ್ ಅನ್ನ ಪಡ್ಕೊಂಡ್ರು ಕೂಡ ಅವಳಿ ಓಟಗಳ ಪೂರೈಕೆ ಆಗ್ತಾ ಇಲ್ಲ. ತನ್ಮೂಲಕ ಸೂರಜ್ ಉದ್ದಲಿ ನೆಲ ಕಚ್ತಾ ಇದೆ. ಡೈರೆಕ್ಟ್ ಹಿಟ್ ಮುಖೇನ ನಂಬಲ ಅಸಾಧ್ಯ ರೀತಿಯಲ್ಲಿ ರನ್ಔಟ್ಗೆ ಬಲಿಯಾಗ್ತಾ ಇದ್ದಾರೆ ಸೂರಜ್. ಇವಾಗ ಅಂತಿಮ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ದು ಸೋಮಲಿಂಗೇಶ್ವರ ಹಾಲಂಬೇರು ಆಟಗಾರರು. ಅಂತಿಮ 1 ಚೆಂಡು ಬಾಕಿ ಇರ್ತದೆ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕೆ. ನಲವತ್ತ 2ಕ್ಕೆ ತಲ್ತಾ ಇದೆ ಇವಾಗ ತಂಡದ ಮೊತ್ತ. ವೇಣುಗೋಪಾಲಕೃಷ್ಣ ಅಂತಿಮ ಎಸೆತ ಬಾಕಿ ಇರ್ತದೆ. ಸ್ಟ್ರೈಕ್ ಅನ್ನ ಇವಾಗ ಲೆಫ್ಟಿ ಕಿರಣ್ ಪಡ್ಕೊಳ್ತಾ ಇದ್ದಾನೆ. ಲೆಫ್ಟಿ ಹರ್ಷ ಪಡ್ಕೊಳ್ತಾ ಇದ್ದಾನೆ. ಇವಾಗ
ಲೈನ್ ಅಂಪೇರ್ ಆಗಿ ಕಾರ್ಯನಿರ್ವಹಿಸಬೇಕು ಪ್ಲೀಸ್. ವೇಣುಗೋಪಾಲ್ ಕೃಷ್ಣ ಸರ್ವ ಸದಸ್ಯರು. ಅಂತಿಮ ಒಂದು ಚೆಂಡು, ಆರಂಭಿಕ ಇನ್ನಿಂಗ್ಸ್ನ ಅಂತಿಮ ಚೆಂಡು. ಲೆಫ್ಟಿ ಹರ್ಷ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಫೈನಲ್ ಪಂದ್ಯಾಟದ ಅಂತಿಮ ಒಂದು ಚೆಂಡು ಬಾಕಿ ಇರ್ತದೆ ಆರಂಭಿಕ ಹಂತದಲ್ಲಿ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡ್ಬೇಕು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೈಹಿಕ ಶಿಕ್ಷಕರಾದಂಥ ಪ್ರಭಾಕರ್ ಇವರನ್ನ ವೇದಿಕೆಯ ಮೇಲೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ಬಿರುಸಿನ ಹೊಡೆತಗಳನ್ನು ದಾಖಲಿಸಿದ್ರು. ಅಂತಿಮ ಹಂತದಲ್ಲಿ ಬಿರುಸಿನ ಬೌಂಡ್ರಿ ದಾಖಲಿಸಿದ ಮುಖೇನ ತಂಡದ ಮೊತ್ತ 46ಕ್ಕೆ ತಲುಪ್ತಾ ಇದೆ. ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸ್ತದೆ. ಫೈಟರ್ ಸ್ಕೋರ್ ಅನ್ನ ಸೆಮಿಫೈನಲ್ ಪಂದ್ಯಾಟದಲ್ಲಿ ದಾಖಲಿಸ್ತಾ ಇದೆ. ವೇಣುಗೋಪಾಲ ಕೃಷ್ಣ ಟ್ರೋಫಿಯಲ್ಲಿ ವೇಣುಗೋಪಾಲ ಕೃಷ್ಣ ತಂಡ ಇವಾಗ ಅಂತಿಮ 36 ಚೆಂಡು. అందమైన ఆశ తీరక కాల్చుతోంది కొంటె కోరిక ప్రేమ పిచ్చి పెంచడానిక చంపడానిక కోరుకున్న ప్రేయసివే దూరమైన ఊర్వశివే జారిలేని రాక్షసివే గుండెలోని నాకసివే చెమపిళ్ళ రూపసివే చిత్రమైన తాపసివే చీకటిత నాశసివే సరసకు చలి చలిరా ఎలా విడిచి బతకనే ఇలారా నువ్వే కనబడవా ఇలారా నువ్వే తలచి తలచిరా ఇలారా నువ్వే ఎదసడివే ఇలారా ఎలా విడిచి బతకనే ఇలారా నువ్వే కనబడవా ఇలారా నువ్వే తలచి తలచిరా ఇలారా నువ్వే ఎదసడివే పప్పులోన వాన వెళ్ళిరా మంటిలోన నీటి జల్లురా గుండెలోన ప్రేమ పుల్లురా రాజునాముగా అందమైన ఆశ తీరక కాల్చుకుంది కొంటె కోరిక ప్రేమ పిచ్చి పెంచడానిక చంపడానిక ಪಂದ್ಯಾಟವನ್ನ ಆದಷ್ಟು ಬೇಗ ನಿರ್ವಹಿಸಬೇಕು ಅಂತ ನಿರ್ಣಾಯಕರಿಗೆ ಕೇಳಿಕೊಳ್ತಾ ಇದ್ದೇವೆ. నేను నీకే తోడుగా ఓ ప్రేమ మనం కలిసి ఒకటిగా ఉందామా ఏదో ఎడతెగని హంగామా ఎలా విడిచి బతకనే ఇలారా నువ్వే కనబడవా
ಹಲೋ, ಆದಷ್ಟು ಬೇಗ ಪಂದ್ಯಾಟ ನಡೆಸ್ಕೊಡಿ. ವೇಣುಗೋಪಾಲ್ ಕೃಷ್ಣ ಆಟಗಾರರು, ಸಮಯದ ಅಭಾವಿದೆ, ಪ್ಲೀಸ್. ನಿರ್ಣಾಯಕ ಸೆಮಿಫೈನಲ್ ಹಂತದಲ್ಲಿ 46ರ ಮೊತ್ತವನ್ನು ದಾಖಲಿಸ್ತಾ ಇದೆ. 47ರ ಸ್ಪಷ್ಟ ಗುರಿ ದಾಖಲಿಸಬೇಕು ಸೋಮಲಿಂಗೇಶ್ವರ ಹಾಲಂಬೇರು. ಇವಾಗ ಅಂತಿಮ ಹಂತದಲ್ಲಿ ಫೈನಲ್ ತಲುಪುವ ತಂಡ ನಿರ್ಧರಿಸುವ ಪಂದ್ಯಾಟ. ಸ್ವಲ್ಪ ಬೇಗ ನಡೆಸ್ಕೊಡಿ ಪ್ಲೀಸ್. ವೇಣುಗೋಪಾಲ ಕೃಷ್ಣ ಆಟಗಾರರು. ರಮೇಶ್ ಗಾಣಿಗ ಕೊಲ್ಲೂರು ಇವರನ್ನು ಗುರುತಿಸಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸರ್, ನೀವು ಮುಖ್ಯ ವೇದಿಕೆ ಮೇಲೆ ಬರಬೇಕು. ಹಾಗೆ ನಾಗರಾಜ್ ಗಾಣಿಗ ಅವರನ್ನು ಸಹಿತ ಮುಖ್ಯ ವೇದಿಕೆ ಮೇಲೆ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ನಮ್ಮ ಜೊತೆಯಲ್ಲಿದ್ದಾರೆ ಇನ್ನೋರ್ವ ನಮ್ಮ ಸಮಾಜದ ದಿನೇಶ್ ಗಾಣಿಗ, ಇವರನ್ನ ಗುರುತಿಸಿಕೊಂಡು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸ್ಲಿಪ್ಪರ್ ಅನ್ನ ಧರಿಸಿಕೊಂಡು ಆಟಗಾರರು ಅಂಕಣದ ಒಳಭಾಗದಲ್ಲಿ ಆಟವನ್ನ ಆಡಬಾರದು ಅಂತ ಸಂಯೋಜಕರು ಸೂಚನೆಯನ್ನ ನೀಡಿದ್ದಾರೆ. ಬರಿಗಾಲಲ್ಲಿ ಆಡಬಹುದು, ಇಲ್ಲ ಸ್ಪೋರ್ಟ್ಸ್ ಶೂ ಅನ್ನ ಬಳಸಿಕೊಂಡು ಆಟ ಆಡಬಹುದು. ಸ್ಲಿಪ್ಪರ್ ಅನ್ನ ಧರಿಸಿ ಆಟ ಆಡೋದು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ನಮ್ಮ ಮುಖ್ಯ ವೇದಿಕೆಯ ಮೇಲೆ ನಮ್ಮ ಸಮಾಜದ ಹಿರಿಯ ಮುಂದಾಳು, ನಮ್ಮ ಮಾರ್ಗದರ್ಶಕರು ರಮೇಶ್ ಗಾಣಿಗ ಕೊಲ್ಲೂರು, ಹಾಗೆ ನಾಗರಾಜ್ ಗಾಣಿಗ ಬೈಂದೂರು ಮತ್ತು ದಿನೇಶ್ ಗಾಣಿಗ ಬೈಂದೂರು ನಮ್ಮ ಜೊತೆ ಇದ್ದಾರೆ. ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಕೋರಿಕೊಳ್ತಾ ಇದ್ದೇವೆ. ವೇಣುಗೋಪಾಲ ಕೃಷ್ಣ ಬೆಂಗಳೂರು ವಿರುದ್ಧವಾಗಿ ಸೋಮಲಿಂಗೇಶ್ವರ ಹಾಲಂಬೇರು 36 ಚೆಂಡು 47ರ ಸ್ಪಷ್ಟ ಗುರಿ ದಾಖಲಿಸಬೇಕಾಗ್ತದೆ. ಆರಂಭಿಕವನ್ನ ಪ್ರಥಮ ಚೆಂಡಿಗಾಗಿ ಮತ್ತೆ ಪೂರ್ಣಾಂಕದಲ್ಲಿ ಬಿದ್ದಂತ ಚೆಂಡು ಫೈನಲ್ ಆಗಿ ಭಾಗದಲ್ಲಿ ಬಿರುಸಿನ ಹೊಡೆತ ದಾಖಲಿಸಿದ್ರು ಕೂಡ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ನಮ್ಮಲ್ಲಿ ಅಸಾಧ್ಯ ರೀತಿಯಲ್ಲಿ ಸಂಭಾವ್ಯ ಬೌಂಡರಿಯನ್ನ ತಡೆ ಹಿಡಿದಿದ್ದು ಕೇವಲ ಅವಳಿ ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ಅಂಕಿಅಂಶ ಪಟ್ಟಿಯಲ್ಲಿ ತಂಡದ ಮೊತ್ತ 2ಕ್ಕೆ ತಲುಪ್ತಾ ಇದೆ. ಲೈನ್ ಅಂಪೈರ್ಸ್ಗಳು ಕಾರ್ಯನಿರ್ವಹಿಸಬೇಕು ಪ್ಲೀಸ್. ವೇಣುಗೋಪಾಲ ಕೃಷ್ಣ ಸರ್ವ ಸದಸ್ಯರು ಲೈನ್ ಅಂಪೈರ್ಸ್ ಆಗಿ ಕಾರ್ಯನಿರ್ವಹಿಸಿ ಪ್ಲೀಸ್. ಅದೇ ರೀತಿ ದ್ವಿತೀಯ ಚೆಂಡಿಗಾಗಿ ಮತ್ತೆ ಸೂರಜ್ ಇವಾಗ ಸಂತು ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ತೀರಾ ಶಾರ್ಟ್ ಆದ ಚೆಂಡು ತನ್ಮೂಲಕ ಆರಂಭಿಕ ಯಶಸ್ಸನ್ನ ದಾಖಲಿಸ್ತಾ ಇದೆ ವೇಣುಗೋಪಾಲ ಕೃಷ್ಣ. ತಂಡದ ನಂಬುಗೆ ಆಟಗಾರ ಸಂತು ಇವಾಗ ಪೆವಿಲಿಯನ್ ಕಡೆ ಮುಖವನ್ನು ಮಾಡ್ತಾ ಇದ್ದಾರೆ.
ಸೋಮಲಿಂಗೇಶ್ವರ. ಇವಾಗ ಆರಂಭಿಕ 2 ಎಸೆತದಲ್ಲಿ ಕೇವಲ 2 ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ಟಿದ್ರು ಸೂರಜ್. ಅಮೂಲ್ಯವಾದ ಒಂದು ಹುದ್ದರಿಯನ್ನ ಕೆಡವಿದ್ರು. ಇವಾಗ ಅಂತಿಮ 4 ಚೆಂಡು ಬಾಕಿ ಇರ್ತದೆ ಆರಂಭಿಕ ಓವರ್ನಲ್ಲಿ. 47ರ ಫೈಟರ್ ಸ್ಕೋರ್ ಅನ್ನು ದಾಖಲಿಸಿದ ತಂಡ ವೇಣುಗೋಪಾಲಕೃಷ್ಣ ಬೆಂಗಳೂರು. ಇವಾಗ ಅದ್ಯಾವ ರೀತಿ ಕಡಿವಾಣವನ್ನು ಹಾಕ್ತದೆ ಎಂದು ಕಾದು ನೋಡಬೇಕಾಗಿದೆ. ಮತ್ತೆ ತೃತೀಯ ಚೆಂಡಿಗಾಗಿ ಸೂರಜ ಮತ್ತೆ ಸ್ಟ್ರೈಕರ್ನ ಲೆಫ್ಟಿ ಸಚ್ಚು ಪಡ್ಕೊಳ್ತಾ ಇದ್ದಾನೆ. ಆರಂಭಿಕ 2 ಓವರಲ್ಲಿ ಪವರ್ ಪ್ಲೇ ಅವಕಾಶವಿರ್ತದೆ. ತೃತೀಯ ಚೆಂಡಿಗಾಗಿ ಬೇರೋಸೇನಾ ಹೊಡೆತ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಬಹಳಷ್ಟು ತಮ್ಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು ವೇಣುಗೋಪಾಲಕೃಷ್ಣ ಆಟಗಾರರು. ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಬೌಂಡರಿಗಳನ್ನು ತಡೆ ಹಿಡಿದಿದ್ರು ಸೋಮಲಿಂಗೇಶ್ವರ ಹಾಲಂಬೇರು ತಂಡ ಆಟಗಾರರು. ನಿರೀಕ್ಷಿತ ಹಂತದಲ್ಲಿ ಬಿರುಸಿನ ಆಟವನ್ನು ದಾಖಲಿಸಬಲ್ಲಂತ ಆಟಗಾರರು 2 ತಂಡಗಳು ಇದ್ರೂ ಕೂಡ ಸಿಕ್ಸರ್ನ ಅಭಾವ ಕಾಡ್ತು ಅಂತಿಮ ಹಂತದಲ್ಲಿ. ಮತ್ತೆ ಅಂತಿಮ 3 ಚೆಂಡು ಬಾಕಿ ಇರ್ತದೆ ಆರಂಭಿಕ ಓವರ್ನಲ್ಲಿ. 3-1 ಬಲಿಷ್ಠ ಹುದ್ದರಿ ಈಗ ಪಂದ್ಯಾಟ ವೀಕ್ಷಣೆಯಲ್ಲಿ ಕಾಣ್ತಾ ಇದ್ದೇವೆ. ಮತ್ತೆ ವೇಣುಗೋಪಾಲಕೃಷ್ಣ ಬೆಂಗಳೂರು ಇವಾಗ ಚತುರ್ಥ ಚೆಂಡಿಗಾಗಿ ತೀರಾ ಶಾರ್ಟ್ ಆದ ಚೆಂಡು, ಬಹಳಷ್ಟು ಸುಂದರತೆಯ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆಯಾಗ್ತಾ ಇದೆ. ಇವಾಗ ಅಂತಿಮ 2 ಚೆಂಡು ಬಾಕಿ ಇರ್ತದೆ. ನಿರ್ಣಾಯಕ ಆರಂಭಿಕ ಓವರ್ನಲ್ಲಿ ಕೇವಲ 3 ಓಟಗಳಿಗೆ ಸ್ಥಗಿತವನ್ನ ಕಾಣುತ್ತದೆ. 5ನೇ ಚೆಂಡಿಗಾಗಿ ಮತ್ತೆ ಸೂರಜ್ ಮತ್ತೆ ಗಣೇಶ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಬೇರೋಸೇನಾ ಹೊಡೆತದ ಪ್ರಯತ್ನ, ಕ್ಲೀನ್ ಬೌಲ್. ಆರಂಭಿಕ ತಂಡದ ನಾಯಕ ನಂಬುಗೆ ಆಟಗಾರ ಗಣೇಶ್ ಇವಾಗ ಪೆವಿಲಿಯನ್ ಹಾದಿಯನ್ನ ಕಾಣ್ತಾ ಇದ್ದಾನೆ. ಇಂಪಾರ್ಟೆಂಟ್ 2 ಹುದ್ದರಿಗಳನ್ನ ಪಡ್ಕೊಳ್ತಾ ಇದ್ದಾನೆ ಸೂರಜ್ ಇವಾಗ. ನಾನು ನಿನ್ನ ದೋಸ್ತು ಅಂದ್ರೆ ಆರಂಭಿಕ ಓವರ್ನಲ್ಲಿ 2 ಸೂರಜ್ ಇವಾಗ ಪಂದ್ಯವನ್ನ ಟರ್ನ್ ಮಾಡ್ತಾ ಇದ್ದಾನೆ. ಅಂತಿಮ 1 ಚೆಂಡು ಬಾಕಿ ಇರ್ತಾನೆ. ಸಚಿನ್ ಫ್ರಮ್ ಶಿರ್ಸಿ ಆಟಗಾರ, ಒಂದು ದೂರದ ಊರಿನ ಆಟಗಾರನ ಕೂಡಿಕೊಂಡ ಒಂದು ತಂಡ, ಸಮ್ಮಿಲನದ ಒಂದು ತಂಡ ಸೋಮಲಿಂಗೇಶ್ವರ ಹಾಲಂಬೇರು. ಅದೇ ರೀತಿ ಅಂತಿಮ ಚೆಂಡು ತನ್ಮೂಲಕ ಬಿರುಸಿನ ಹೊಡೆತ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಇವಾಗ ಆರಂಭಿಕ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ ಇವಾಗ 7ಕ್ಕೆ ತಲುಪ್ತಾ ಇದೆ. ಲಾಸ್ ಆಫ್ 2 ವಿಕೆಟ್, ಇಂಪಾರ್ಟೆಂಟ್ ವಿಕೆಟ್. ಈ ಮುಖೇನ ದ್ವಿತೀಯವನ್ನ ಹೊಸ ಎಸೆಗಾರ 47ರ ಸ್ಪರ್ಧಾ ಗುರಿ. ಇವಾಗ ನಿರ್ಣಾಯಕ ಸೆಮಿಫೈನಲ್ ಹಂತದಲ್ಲಿ ದ್ವಿತೀಯವನ್ನ ಎಸೆಗಾರಿಕೆಯಲ್ಲಿ ಇವಾಗ ಹೊಸ ಎಸೆಗಾರ ಅದೇ ರೀತಿ ನಮ್ಮ ವೇಣುಗೋಪಾಲ ಕೃಷ್ಣ ಬೆಂಗಳೂರು ತಂಡದಲ್ಲಿ ಇಂಡಿಯನ್ ಆರ್ಮಿಯಲ್ಲಿ
ಸೇವೆ ಸಲ್ಲಿಸುವಂತ ಸತೀಶ್ ಇವಾಗ ಕ್ಷೇತ್ರ ರಕ್ಷಣೆಯಲ್ಲಿ ಇರ್ತಾರೆ. 3 ಬೆಟಾಲಿಯನ್ ಅಲ್ಲಿ ಕ್ಯಾಪ್ಟನ್ ಆಗಿ ತಮ್ಮ ವೃತ್ತಿ ಜೀವನವನ್ನ ರೂಪಿಸಿಕೊಂಡವರು ಸತೀಶ್ಗೆ ಈ ಪಂದ್ಯಾಟದ ಮುಖೇನ ಅವರಿಗೆ ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸಲೇಬೇಕಾಗ್ತದೆ. ಈಗ ಡಾಟ್ ಓಲ ಸೇರ್ಪಡೆಯಾಗ್ತದೆ. ಹರ್ಷ ಎಸ್ತಗಾರಿಕೆಯಲ್ಲಿ ದ್ವಿತೀಯ ಚೆಂಡಿಗಾಗಿ ಮತ್ತೆ ಇವಾಗ ಲೆಫ್ಟಿ ಸಚ್ಚು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾನೆ. ಬೇರೋಸಿನ ಹೊಡೆತ ತನ್ನ ಮೂಲಕ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಸಂಬಲಸಾದ ರೀತಿಯ ಕ್ಯಾಚ್ ಅನ್ನ ಸತೀಶ ಇವಾಗ ಪಡ್ಕೊಳ್ತಾ ಇದ್ದಾನೆ. ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದಂತ ಆಟಗಾರ ಇವಾಗ ವೇಣುಗೋಪಾಲ ಕೃಷ್ಣ ಟ್ರೋಫಿಯಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಮೂರನೇ ಹುದ್ದರಿ ಇವಾಗ ಪತನಗೊಳ್ತಾ ಇದೆ. ಪಂದ್ಯಾಟ ರೋಚಕ ರೋಮಾಂಚನಕಾರಿ ಘಟ್ಟ ತಲುಪ್ತಾ ಇದೆ. ಮತ್ತೋರ್ವ ಬಿರುಸಿನ ಆಟಗಾರ ರಾಮನಗರ ಪಡುಕೋಣೆಯ ಪ್ರತಿಭೆ ಇವಾಗ ರಿತೇಶ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ ಸೋಮಲಿಂಗೇಶ್ವರ ಪರವಾಗಿ. ಯಾವುದೇ ಹಂತದಲ್ಲೂ ಕೂಡ ಪಂದ್ಯವನ್ನ ಏಕಾಂಗಿಯಾಗಿ ಗೆಲ್ಲಿಸಿಕೊಡಬಲ್ಲಂತ ಆಟಗಾರ ರಿತೇಶ್ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ನಂಬುಗೆ ಆಟಗಾರ, ತಂಡದ ಟ್ರಂಪ್ ಕಾರ್ಡ್ ಆಟಗಾರ ಇವಾಗ ರಿತೇಶ. ಮತ್ತೆ ತೃತೀಯ ಚೆಂಡಿಗಾಗಿ ಹರ್ಷ. ಸೆಮಿ ಫೈನಲ್ ಪಂದ್ಯಾಟ, ಅಂತಿಮ ಪಂದ್ಯಾಟ, ಫೈನಲ್ ತಲುಪುವ ಮೊದಲ ತಂಡ, ಕುತೂಹಲಕಾರಿ ಪಂದ್ಯಾಟ. ಮತ್ತೆ ಹರ್ಷ. ಕ್ರಿಕೆಟ್ ಎನ್ನುವುದೇ ಹಾಗೆ ಅದೃಷ್ಟ ದುರದೃಷ್ಟದ ಆಟ. ಅಂತಿಮ ಹಂತದಲ್ಲಿ ಗೆಲುವು ಕೂಡ ಸುಲಭ ಸಾಧ್ಯವಲ್ಲ. ಅದೃಷ್ಟದ ಆಟದಲ್ಲಿ ಮೇಲುಗೈಯನ್ನು ಸಾಧಿಸಿದ ತಂಡ ಅಂತಿಮವಾಗಿ ಫೈನಲ್ ತಲುಪ್ತದೆ. ಮತ್ತೆ ತೃತೀಯ ಚೆಂಡಿಗಾಗಿ ವೇಣುಗೋಪಾಲ ಕೃಷ್ಣ ಬೆಂಗಳೂರು ಪರವಾಗಿ ಹರ್ಷ. ರಿತೇಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ತೀರಾ ಶಾರ್ಟ್ ಆದ ಚೆಂಡು ಕವರ್ಸಿ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು ವೇಣುಗೋಪಾಲ ಕೃಷ್ಣ ಆಟಗಾರರು. ಕೇವಲ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟದ ಸೇರ್ಪಡೆ ಇವಾಗ ತಂಡದ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಲಾಸ್ ಆಫ್ 3 ವಿಕೆಟ್. ಮತ್ತೆ ಇನ್ನಿಂಗ್ಸ್ ಅನ್ನ ಕಟ್ಟಬೇಕಾದ ಅನಿವಾರ್ಯತೆಯಲ್ಲಿದ್ರೆ ಸಚ್ಚು ರಿತೇಶ್ ಅದು ಯಾವ ರೀತಿ ಜೊತೆ ಆಟವನ್ನು ನಡೆಸ್ತದೆ ಎಂದು ಕಾದು ನೋಡಬೇಕಾಗಿದೆ. ಅಂತಿಮ 3 ಚೆಂಡು ಬಹಳಷ್ಟು ಯಶಸ್ವಿ ನಿರ್ವಹಣೆಯನ್ನು ದಾಖಲಿಸ್ತಾ ಇದ್ದಾನೆ ಹರ್ಷ. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಇವಾಗ 4ನೇ ಚೆಂಡಿಗಾಗಿ ಮತ್ತೆ ಹರ್ಷ. ಸಚ್ಚು ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ತೀರಾ ಶಾರ್ಟ್ ಆದ ಚೆಂಡು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಮತ್ತೆ ಬಿರುಸಿನ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಸೀಮಾ ರೇಖೆ ಗಮನಿಸ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ ಇವಾಗ ಮೊದಲೇ ತಿಳಿಸಿರ್ತೀವಿ. ಬಿರುಸಿನ ಆಟವನ್ನು ದಾಖಲಿಸಬಲ್ಲಂತ ಆಟಗಾರ ಸಚ್ಚು. ಬ್ಯಾಕ್ ಟು ಬ್ಯಾಕ್ ಅಂತಿಮ 1 ವಿಕೆಟ್.
ವೀರಭದ್ರ ಗಾಣಿಗೆ ವಿರುದ್ಧ 500 ಘೋಷಣೆ ಆಗಿರ್ತದೆ. ಸಚಿನ್ ಹಾಲಂಬೇರು 500 ಘೋಷಣೆ ಆಗಿರ್ತದೆ ಸಂಘಟಕರಿಂದ. ಅಂತಿಮ ಚೆಂಡು ರಿವರ್ಸ್ ಮಾಡುವಂತ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ನಮ್ಮ ಈ ಪಂದ್ಯಕೂಟದಲ್ಲಿ ತೀರ್ಪುಗಾರಿಕೆ ಭಾಗದಲ್ಲಿ ಅರುಣ್ ಪೂಜಾರಿ ಮತ್ತೊಂದು ರವಿ ಗಾಣಿಗ. ಆರಂಭಿಕ 2 ಓವರ್ ಮುಕ್ತಾಯ ತಂಡದ ಮೊತ್ತ 16ಕ್ಕೆ 3. ತನ್ ಮೂಲಕ ರೋಚಕರ ಘಟ್ಟ ತಲುಪ್ತಾ ಇದೆ. ನಮ್ಮ ಈ ಪಂದ್ಯಕೂಟದ ವಿಶೇಷತೆ ಏನಂದ್ರೆ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸುವಂತ ಸೈನಿಕರು ಕೂಡ ನಮ್ಮ ಈ ಪಂದ್ಯಕೂಟದಲ್ಲಿ ವೇಣುಗೋಪಾಲ ಕೃಷ್ಣ ಬೆಂಗಳೂರಿನ ತಂಡ ಪರವಾಗಿ ತಮ್ಮ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ತೀರ್ಪುಗಾರಿಕೆ ಭಾಗದಲ್ಲಿ ರವಿ ಗಾಣಿಗ ತಗ್ಗರ್ಸಿ, ಮತ್ತೆ ಅರುಣ್ ಪೂಜಾರಿ ಬಹಳಷ್ಟು ಯಶಸ್ವಿ ತೀರ್ಪುಗಾರಿಕೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಮತ್ತೆ ಅಂತಿಮ 24 ಚೆಂಡು ಬಾಕಿ ಇರ್ತದೆ. 31 ಓಟಗಳ ಅವಶ್ಯಕತೆ ಇರ್ತದೆ. ಮತ್ತೆ ತೃತೀಯವನ್ನ ಪ್ರಥಮ ಚೆಂಡಿಗಾಗಿ ಮತ್ತೆ ಸೂರಜ ತಂಡದ ಟ್ರಂಪ್ ಕಾರ್ಡ್ ಆಟಗಾರ ಬಹಳಷ್ಟು ಉತ್ತಮ ರೀತಿಯ ಹಸ್ತಗಾರಿಕೆ. ವೈಡ್ ಬಾಲ್ ಪ್ರೇಕ್ಷಕರನ್ನ ಕೂಡ ಬಹಳಷ್ಟು ರಂಜಿಸ್ತಾ ಇದೆ ಪಂದ್ಯಾಟ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ಇವಾಗ ತಂಡದ ಮೊತ್ತ 17ಕ್ಕೆ ತಲುಪ್ತಾ ಇದೆ. 24 ಚೆಂಡು 30ರ ಅವಶ್ಯಕತೆ ಇರ್ತದೆ. ತೀರಾ ಶಾರ್ಟ್ ಆದ ಚೆಂಡು ತಟ್ಟಿ ಮುಟ್ಟಿ ಕವರ್ಸ್ ನಲ್ಲಿ ಒಂದು ಓಟದ ಸೇರ್ಪಡೆ. ಇವಾಗ ಒಂದು ಓಟದ ಮುಖೇನ ತಂಡದ ಮೊತ್ತ 18ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಬೆಳಗಿನ ಜಾವದಿಂದ ನಮ್ಮ ಸಂಜೆವರೆಗೂ ಬಹಳಷ್ಟು ಯಶಸ್ವಿ ತೀರ್ಪುಗಾರಿಕೆಯನ್ನು ನಡೆಸಿಕೊಡ್ತಾ ಇದ್ದವರು ರವಿ ಗಾಣಿಗ ತಗ್ಗರ್ಸೆ. ಇಂಡಿಯನ್ ರೈಲ್ವೆಯಲ್ಲಿ ಸೇವೆ ಸಲ್ಲಿಸುವಂತ ಆಟಗಾರರು ಕೂಡ ನಮ್ಮ ಈ ಪಂದ್ಯಾಟದಲ್ಲಿ. ಅದೇ ರೀತಿ ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ಒಂದು ಓಟದ ಮುಖೇನ ತಂಡದ ಮೊತ್ತ ಇವಾಗ 19ಕ್ಕೆ ತಲುಪ್ತಾ ಇದೆ. ಅಂತಿಮ 4 ಚೆಂಡು ಬಾಕಿ ಇರ್ತದೆ ಚಾಲ್ತಿಯ ತೃತೀಯವನ್ನಲ್ಲಿ. ತೃತೀಯ ಚೆಂಡಿಗಾಗಿ ಮತ್ತೆ ಸೂರಜ್. ಇವಾಗ ಸೆಮಿಫೈನಲ್ ಪಂದ್ಯಾಟ. ತೀರಾ ಶಾರ್ಟ್ ಆದ ಚೆಂಡು ಫೈನಲ್ ಆಗಿ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ತನ್ಮೂಲಕ ಅದೃಷ್ಟದ ಆಟದಲ್ಲಿ ಬೌಂಡರಿಯನ್ನ ಬಿಟ್ಕೊಡ್ತಾ ಇದ್ದಾನೆ ಆಟಗಾರ. 4 ಓಟದ ಸೇರ್ಪಡೆ. ಇವಾಗ ತಂಡದ ಮೊತ್ತ 23ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಕ್ರೀಡಾ ಅಭಿಮಾನಿಗಳು ಸೋಮಲಿಂಗೇಶ್ವರ ಹಾಲಂಬೇರು ಪರವಾಗಿ ಯುವ ಗಿರಿ ಮರಿ ಆಟಗಾರರು ಕೂಡ ಬಹಳಷ್ಟು ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪಂದ್ಯಾಟದಲ್ಲಿ. ಅದೇ ರೀತಿ ಬೆಳಗಿನ ಜಾವದಲ್ಲಿ ಬಹಳಷ್ಟು ನಮ್ಮ ಯಶಸ್ವಿ ಪಂದ್ಯಾಟಕ್ಕೆ ಗುಂಡು ಯಾನೆ ಗುರುಪ್ರಸಾದ್ ಮತ್ತು ರಾಮಕೃಷ್ಣ ದೇವಾಡಿಗ ಕಾರ್ಪೊರೇಷನ್ ಬ್ಯಾಂಕ್ ಮ್ಯಾನೇಜರ್ ಇವರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಆತ್ಮೀಯ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ವಿ. ಮತ್ತೆ ಎಸ್ತಗಾರಿಕೆಯಲ್ಲಿ ಸೂರಜ್ ತೀರಾ ಶಾರ್ಟ್ ಆದ ಚೆಂಡು, ಇನ್ಸಿಂಗ್ ಮಾದರ ಚೆಂಡು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ರೈಸಿಂಗ್ ಡೆಲಿವರಿ, ಡಾಟ್ ಬಾಲ್ ನ ಸೇರ್ಪಡೆ. ಇವಾಗ ಅಂತಿಮ 2 ಚೆಂಡು ಬಾಕಿ ಇರ್ತದೆ. 5ನೇ ಚೆಂಡಿಗಾಗಿ ಮತ್ತೆ ಸೂರಜ್. ನಿರ್ಣಾಯಕ ತೃತೀಯ ಓವರ್ನಲ್ಲಿ 23ರ ಸ್ಥಗಿತವನ್ನ ಕಾಣ್ತಾ ಇದೆ. 5ನೇ ಚೆಂಡು ತೀರಾ ಶಾರ್ಟ್ ಆದ ಚೆಂಡು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಇವಾಗ ಅಂತಿಮ 1 ಚೆಂಡು ರಿತೇಶ್ ನಿರೀಕ್ಷಿತ ಮಟ್ಟದ ಹೊಡೆತಗಳನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ತೃತೀಯವನ್ನ ಅಂತಿಮ ಚೆಂಡು ಸೂರಜ್ ರಿತೇಶ್. ಬೇರೋಸಿನ ಹೊಡೆತ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕೈ ತಪ್ಪಿನ ಪರಿಣಾಮ ಈ ಮುಖೇನ ಸೀಮಾ ರೇಖೆ
4 ಓಟದ ಸೇರ್ಪಡೆ ಇವಾಗ ಅದೃಷ್ಟ ದುರದೃಷ್ಟದ ಆಟದಲ್ಲಿ ಪಂದ್ಯವನ್ನ ಗೆಲುವಿನ ಲೆಕ್ಕಾಚಾರದಲ್ಲಿ ಎಡವಟ್ಟನ್ನು ಮಾಡಿಕೊಳ್ತಾ ಇದೆ ವೇಣುಗೋಪಾಲ ಕೃಷ್ಣ ಬೆಂಗಳೂರು. 4 ಓಟದ ಮುಖೇನ ತಂಡದ ಮತ್ತೆ ಇವಾಗ 27ಕ್ಕೆ ತಲುಪ್ತಾ ಇದೆ. ಅಂತಿಮ 18 ಚೆಂಡು 20 ಓಟಗಳ ಅವಶ್ಯಕತೆ. ಇನ್ನು ಕೂಡ 50-50 ಅವಕಾಶ ಇರ್ತದೆ ಎರಡು ತಂಡಗಳು. Se mueve para, 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 no para, y mueve la marcha, y para vos vuelve la asesina, porque ella no para de bailar, bailar, bailar. Arriba, arriba la marcha, arriba, arriba, arriba la marcha, arriba, arriba la marcha, arriba, arriba, arriba la marcha, arriba, arriba la marcha, arriba. ಮತ್ತೆ ಹೊಸ ಎಸ್ತೆಗಾರ ರಾಜೇಶ್ ಅಂತಿಮ 18 ಚೆಂಡು 20 ಓಟಗಳ ಅವಶ್ಯಕತೆ. ಮತ್ತೆ ಕುತೂಹಲಕಾರಿ ಘಟ್ಟ ತಲುಪ್ತಾ ಇದೆ. ರೋಚಕ ಪಂದ್ಯಾಟ. ಪ್ರಥಮ ಚೆಂಡು ಲೇಟ್ ಕಟ್ ಮುಖೇನ ಬಹಳಷ್ಟು ಉತ್ತಮ ರೀತಿಯ ಹೊಡೆತ 1 ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ತಂಡದ ಮೊತ್ತ 28ಕ್ಕೆ ತಲುಪ್ತಾ ಇದೆ. ಬೇರುಸೇನ ಹೊಡೆತದ ಪ್ರಯತ್ನ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ನಿರೀಕ್ಷಿತ ಮಟ್ಟದ ಹೊಡೆತಗಳು ಇವಾಗ ದಾಖಲಾಗ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ 4 ಚೆಂಡು ಬಾಕಿ ಇರ್ತದೆ. 4ನೇ ಓವರ್ನಲ್ಲಿ 16 ಚೆಂಡು 19 ಓಟಗಳ ಅವಶ್ಯಕತೆ. ಮತ್ತೆ ತೃತೀಯ ಚೆಂಡಿಗಾಗಿ ಮತ್ತೆ ರಾಜೇಶ. ತೀರಾ ಶಾಟ್ ಆದ ಚೆಂಡು ತನ್ ಮೂಲಕ ಸುಲಭದ ಕ್ಯಾಚ್ ಅನ್ನ ಇವಾಗ ಕೈ ತಪ್ತಾ ಇದೆ. ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಮತ್ತೆ 4ನೇ ಚೆಂಡಿಗಾಗಿ ಬೇರುಸೇನ ಹೊಡೆತದ ಪ್ರಯತ್ನ. ಮಿಡ್ ವಿಕೆಟ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು ವೇಣುಗೋಪಾಲ ಕೃಷ್ಣ. ಅಂತಿಮ 2 ಚೆಂಡು ಬಾಕಿ ಇರ್ತದೆ ರಾಜೇಶ್. 5ನೇ ಚೆಂಡಿಗಾಗಿ ಮತ್ತೆ ರಾಜೇಶ್ ಟು ಸಚಿನ್. 14 ಸೆತ 14 ಓಟಗಳ ಅವಶ್ಯಕತೆ. ಬೇರೋಸಿನ ಹೊಡೆತ ಫೈನ್ ಲೆಗ್ ಭಾಗದಲ್ಲಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ ಇವಾಗ ಅಭಿಮಾನಿಗಳ ಹರ್ಷೋದ್ಗಾರ. ಇವಾಗ ಪಂದ್ಯಾಟದ ವಿಜಯದ ದಾರಿಯನ್ನು ತೋರಿಸ್ತಾ ಅಂತಿಮ ಚೆಂಡು ಮತ್ತೆ ಬಿರುಸಿನ ಹೊಡೆತ ಫೈನ್ ಲೆಗ್ ಭಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ಬೇರುಸಿನ 5ನೇ ಬೌಂಡ್ರಿ ಇವಾಗ ದಾಖಲಿಸ್ತಾ ಇದ್ದಾನೆ. ಪಂದ್ಯಾಟದಲ್ಲಿ
ತನ್ನದೇ ಆಟವನ್ನು ದಾಖಲಿಸಿದ ಆಟಗಾರ. ಪ್ರಾಮುಖ್ಯತೆ ಸೆಮಿಫೈನಲ್ ಪಂದ್ಯಾಟದ ಬಿರುಸಿನ 5 ಬೌಂಡರಿಯನ್ನು ದಾಖಲಿಸಿದೊಂದಿಗೆ ಅಂತಿಮವಾಗಿ 12 ಎಸೆತ 6 ಓಟಗಳ ಅವಶ್ಯಕತೆ ಇರ್ತದೆ. ಪಂದ್ಯಾಟದಲ್ಲಿ ವಿಜಯದ ಮಾಲೆಯನ್ನು ಧರಿಸುವ ತವಕದಲ್ಲಿ ಮೊದಲ ಫೈನಲ್ ತಲುಪುವ ನಿಟ್ಟಿನಲ್ಲಿ ಸೋಮಲಿಂಗೇಶ್ವರ ಹಾಲಂಬೇರು ಬಲಿಷ್ಠ ವೇಣುಗೋಪಾಲಕೃಷ್ಣ ಬೆಂಗಳೂರು ತಂಡದ ವಿರುದ್ಧವಾಗಿ 12 ಸ್ಟಾರ್ ಓಟಗಳ ಅವಶ್ಯಕತೆ. ಮಂಜಾ ಎಸ್ತಗಾರಿಕೆಯಲ್ಲಿ ಬೇರೋಸೇನಾ ಹೊಡೆತ ಡೀಪ್ ಬಿಡ್ ವಿಕೆಟ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. 1 ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ಇವಾಗ ತಂಡದ ಮೊತ್ತ 41ಕ್ಕೆ ತಲುಪ್ತಾ ಇದೆ, 42ಕ್ಕೆ ತಲುಪ್ತಾ ಇದೆ. ದ್ವಿತೀಯ ಚೆಂಡಿಗಾಗಿ ಮಂಜಾ ರಿವರ್ಸ್ ಮಾಡುವಂತ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಇವಾಗ ಅಂತಿಮ 10 ಚೆಂಡು 5 ಓಟಗಳ ಅವಶ್ಯಕತೆ. ಸಚಿನ್ ಸಿರ್ಸಿ ಇವಾಗ ಬಿರುಸಿನ ಆಟವನ್ನು ದಾಖಲಿಸ್ತಾ ಮತ್ತೆ ಲಾಂಗ್ ಆಫ್ ನಡುವೆ ಸೀಮಾ ರೇಖೆಯ ಕಂಚಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನ ವೇಣುಗೋಪಾಲಕೃಷ್ಣ ಆಟಗಾರ ದಾಖಲಿಸಿದ್ರು. ಸಂಭವ್ಯ ಬೌಂಡರಿಯನ್ನ ತಡೆ ಹಿಡಿತಾ ಇದ್ದಾರೆ. ಕೇವಲ ಅವಳಿ ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ 9 ಚೆಂಡು 3 ಓಟಗಳ ಅವಶ್ಯಕತೆ. ಫೈನಲ್ ತಲುಪುವ ಮೊದಲ ತಂಡ ಕುತೂಹಲಕಾರಿ. ಬೇರೋಸೇನಾ ಹೊಡೆತ ಲಾಂಗ ವಿಭಾಗದಲ್ಲಿ ವಿಜಯದ ಮಾಲೆಯನ್ನು ಧರಿಸುವಂತ ಪ್ರಯತ್ನದಲ್ಲಿ ನಂಬಲ ಸಾಧ್ಯ ರೀತಿಯ ಗೆಲುವನ್ನು ಪಡ್ಕೊಳ್ತಾ ಇದೆ. ಮೊದಲ ತಂಡವಾಗಿ ಫೈನಲ್ ತಲುಪ್ತಾ ಇದೆ ಸೋಮಲಿಂಗೇಶ್ವರ ಹಾಲಂಬೇರು. ಹಿರಿ ಮರಿ ಕಿರಿ ಆಟಗಾರರು ಕೂಡ ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾರೆ. ನಂಬಲ ಸಾಧ್ಯ ರೀತಿಯ ಗೆಲುವನ್ನ ಸಮೀಪನ ತಂಡದಲ್ಲಿ ಗೆಲುವನ್ನು ದಾಖಲಿಸ್ತಾ ಇದೆ ಸೋಮಲಿಂಗೇಶ್ವರ ಹಾಲಂಬೇರು. ಅಭಿನಂದನೆಗಳು. ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಸಚಿನ್ ಸಿರ್ಸಿ ಬಹಳಷ್ಟು ವಿರೋಚಿತ ಆಟವನ್ನು ದಾಖಲಿಸಿ ತಂಡವನ್ನು ಫೈನಲ್ ತಲುಪಿಸಿದಂತ ಆಟಗಾರ. ವೇಣುಗೋಪಾಲ್ ಕೃಷ್ಣ ತಂಡದ ದಯಮಾಡಿ ಶಿಸ್ತನ್ನ ಕಾಪಾಡಬೇಕು. ವೇಣುಗೋಪಾಲ್ ಕೃಷ್ಣ ತಂಡದಲ್ಲಿ ಸತೀಶ್ ಗಾಣಿಗ ಆರ್ಮಿಯಲ್ಲಿ ಕೆಲಸವನ್ನ ಮಾಡಿರ್ತಾರೆ. ದಯವಿಟ್ಟು ಸತೀಶ್ ಗಾಣಿಗ ವೇಣುಗೋಪಾಲ್ ಕೃಷ್ಣ ತಂಡದ ಆಟಗಾರ ದಯಮಾಡಿ ವೇದಿಕೆಗೆ ಬರಬೇಕು. ನಿಮ್ಮನ್ನು ಗೌರವಿಸ್ತಾ ಇದ್ದೀವಿ. ನೀವು ಇಂಡಿಯನ್ ಆರ್ಮಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರಿ. ನಿಮ್ಮನ್ನ ಗುರುತಿಸಿ ಗೌರವಿಸ್ತೀವಿ. ದಯವಿಟ್ಟು ಜೋರಾದ ಚಪ್ಪಾಳೆ. ಇಂಡಿಯನ್ ಆರ್ಮಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತ ಸತೀಶ್ ಗಾಣಿಗ. ಇಂಡಿಯನ್ ಆರ್ಮಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತ ಸತೀಶ್ ಗಾಣಿಗ ಇವರನ್ನ ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ವೇಣುಗೋಪಾಲ ಕೃಷ್ಣ ತಂಡದಲ್ಲಿ ಆಟಗಾರರಾಗಿ ದೂರದ ಶಿವಮೊಗ್ಗದಿಂದ ಬೈಂದೂರಿಗೆ ಬಂದು ಈ ಒಂದು ಗೌರವವನ್ನು ತಾವು ನಿಮಗೆ ಸಮರ್ಪಿಸ್ತಾ ಇದ್ದೀವಿ. ಸತೀಶ್ ಗಾಣಿಗ ನಮ್ಮ ಜೊತೆ ಕೃಷ್ಣ ಗಾಣಿಗ ಹ್ಯಾರಂಜಲ್ಲು ಆಗಮಿಸಿದ್ದಾರೆ. ನಿಮ್ಮನ್ನು ಗುರುತಿಸಿಕೊಂಡು ಈ ಪಂದ್ಯಾವಳಿಗೆ ಆತ್ಮೀಯ ಸ್ವಾಗತವನ್ನು ಕೋರಿಕೊಡ್ತಾ ಇದ್ದಾರೆ.
ದೀಕ್ಷೆಯ ಸಾರಥ್ಯದ ಸ್ಮರಣಿಕೆಯನ್ನು ತೆಗೆದುಕೊಂಡು ಹೋಗಬೇಕು. ದಯವಿಟ್ಟು ನಾಯಕರಾದ ರವಿರಾಜ್ ಗಾಣಿಗರವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ತನ್ನ ತಂಡವನ್ನ ಮೇಲೆತ್ತಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆದಂತ ಸಚಿನ್ ಸೋಮಲಿಂಗೇಶ್ವರ ಕ್ರಿಕೆಟರ್ಸ್ ನ ಆಟಗಾರ ಸಚಿನ್ ಇವರಿಗೆ ನಮ್ಮ ಗಾಣಿಗ ಸಮಾಜ ಪರವಾಗಿ ಅನಂತ ಧನ್ಯವಾದಗಳು.